ಬಂಧುಗಳೇ, ಕಾರ್ಯಕ್ರಮವನ್ನ ನೇರವಾಗಿ ನಾವು ಆರಂಭ ಮಾಡ್ತಾ ಇದ್ದೇವೆ. ತಡವಾಗಿದ್ದಕ್ಕೆ ಕ್ಷಮೆಯನ್ನು ಕೂಡ ಕೋರ್ತಾ, ಇಂದು ನಾವು ಕನ್ನಡದ ಹಿರಿಯ ಪ್ರಾಧ್ಯಾಪಕರಲ್ಲಿ ಒಬ್ಬರು, ತುಮಕೂರು ಜಿಲ್ಲೆಯಲ್ಲಿ ಪದವಿ ಕಾಲೇಜಿನ ಮೇಷ್ಟ್ರಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ, ಅನೇಕ ಕನ್ನಡ ಅಧ್ಯಾಪಕರಿಗೆ ಮಾರ್ಗದರ್ಶಿ ಮೇಷ್ಟ್ರಾಗಿ, ಸರಳತೆ ಮತ್ತೆ ಸಜ್ಜನಿಕೆಯಿಂದ ನಮ್ಮೊಟ್ಟಿಗೆ ಇದ್ದಂಥವರು ಪ್ರೊಫೆಸರ್ ಎಚ್.ಜಿ. ಸಣ್ಣಗುಡ್ಡಯ್ಯ ಸರ್ ಅವರು. ಸಾಹಿತ್ಯಕ್ಕೆ ಹಲವಾರು ದಿಗ್ಗಜರನ್ನ ಕೊಟ್ಟಂತ ಕೀರ್ತಿ ನಮ್ಮ ತುಮಕೂರು ಜಿಲ್ಲೆಯದು. ಪ್ರಸಿದ್ಧ ವಚನಕಾರ ಅಮರಗೊಂಡ ಮಲ್ಲಿಕಾರ್ಜುನರಿಂದ ಹಿಡಿದು ಬರಗೂರು ರಾಮಚಂದ್ರಪ್ಪ, ಎಚ್.ಜಿ. ಸಿದ್ದರಾಮಯ್ಯ ಮತ್ತೆ ಇತ್ತೀಚಿನ ಅನೇಕ ಜನ ಸೃಜನಶೀಲ ಬರಹಗಾರರವರೆಗಿನ ಕವಿ ಪರಂಪರೆಯನ್ನ, ಸಾಹಿತ್ಯದ ಪರಂಪರೆಯನ್ನ ತುಮಕೂರು ಜಿಲ್ಲೆಯ ಮಟ್ಟಿಗೆ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಗ್ರಾಮೀಣ ಪ್ರದೇಶದಿಂದ ಬಂದು ಗ್ರಾಮೀಣ ವಸ್ತು ವಿಷಯವನ್ನ ತನ್ನ ಬರಹದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನೂರಾರು ಜನ ಅಧ್ಯಾಪಕರಿಗೆ ಒಂದು ರೀತಿಯ ಸ್ಫೂರ್ತಿಯಾಗಿದ್ದಂತ ಪ್ರೊಫೆಸರ್ ಎಚ್.ಜಿ. ಸಣ್ಣಗುಡ್ಡಯ್ಯನವರನ್ನ ನೆನಪಿಸ್ಕೊಳ್ಳೋದೇನೆ ಇವತ್ತು ಬಹುತೇಕ ಅಧ್ಯಾಪಕರ ಮೂಲಕ. ನಾಯಕ್ ಸರ್ ಅವರು, ವಿ.ಜಿ. ಸರ್ ಅವರು, ಸಣ್ಣಗುಡ್ಡಯ್ಯ ಸರ್ ಅವರು ಒಂದು ಕಾಲಕ್ಕೆ ತುಂಬಾ ಪ್ರಮುಖವಾದಂತಹ ಬರವಣಿಗೆಕಾರರಾಗಿ, ಅಧ್ಯಾಪಕರಾಗಿ ಯಶಸ್ಸನ್ನ ಪಡೆದಂತವರು. ಅಂತಹ ಮಹನೀಯರನ್ನ ಕನ್ನಡಕ್ಕೆ ಸೃಜನಶೀಲ ಅವರ ಏಕಾಂತ ಮತ್ತು ಇತರ ಪ್ರಬಂಧಗಳನ್ನ ನಾವು ಗಮನಿಸಿದ್ರೆ ಗೊತ್ತಾಗತ್ತೆ ಮೇಷ್ಟ್ರು ಬರವಣಿಗೆ ಎಷ್ಟು ಮಟ್ಟಿಗೆ ಇತ್ತು ಅಂತೇಳಿ. ಅವರ ಒಂದೊಂದು ಸಾಲು ಕೂಡ, ಆ ಪ್ರಬಂಧದ ಒಂದೊಂದು ಸಾಲು ಕೂಡ ಮತ್ತೆ ಮತ್ತೆ ಓದಬೇಕು ಅಂತ ಅನ್ನಿಸಬಹುದಾದಷ್ಟು ಮಟ್ಟಿಗೆ ನಮ್ಮೆಲ್ಲರನ್ನ ಸಾಹಿತ್ಯದ ಕಡೆಗೆ ಆಕರ್ಷಿಸುವಂತಹ ಬಹಳ ದೊಡ್ಡ ಗುಣವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅಂತಹ ಸಣ್ಣಗುಡ್ಡಯ್ಯ ಸರ್ ಅವರನ್ನ ಸ್ಮರಿಸುವಂತಹ ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಒಂದು ಅರ್ಥಪೂರ್ಣ ವೇದಿಕೆ ಅಂತ ನಾನು ಅಂದುಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೇರವಾಗಿ ನಾವು ಕಾರ್ಯಕ್ರಮಕ್ಕೆ ಹೋಗೋಕ್ ಮುಂಚೆ ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತ ವಿದ್ವಾನ್ ಎಂ.ಜಿ. ಸಿದ್ದರಾಮಯ್ಯ ಸರ್ ಅವರು ಎಲ್ಲರಿಗೂ ಸ್ವಾಗತವನ್ನ ಕೋರ್ಬೇಕು, ಹಾಗೆ 2 ಪ್ರಾಸ್ತಾವಿಕ ಮಾತುಗಳನ್ನ ಆಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್, ಸ್ವಾಗತ ಸರ್. ಒಂದು ಪ್ರಾರ್ಥನಾ ಗೀತೆನ, ಒಂದು ಕವಿತೆನ ಹಾಡ್ಸಿದ್ರೆ ಲೇಟ್ ಆಗೋದು. ತಡ ಆಗಿದೆ ಅಂತ ಸರ್, ಅದು ಕಟ್ಟಮಾಯಿತು ಸರ್, ತಡ ಆಯ್ತಲ್ಲ ಅಂತ ಸರ್, ತಡ ಆಯ್ತು. ಸರ್ವರಿಗೂ ಶರಣಾರ್ಥಿಗಳು. 4-5 ಸಂಸ್ಥೆಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದು ಇವತ್ತು 52ನೆಯ ಕಾರ್ಯಕ್ರಮಕ್ಕೆ, ಕನ್ನಡ ಸಾಹಿತ್ಯ ಸಂವಾದ ಮಾಲೆಗೆ ನಾವು ಪ್ರವೇಶ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರಲ್ಲೂ ಒಂದು ಕ್ಷಮೆ ಇರಲಿ. ತಾಂತ್ರಿಕ ದೋಷದಿಂದಾಗಿ ಕೆಲವು ಕಾಲ ಸಮಯವನ್ನ ನಾವು ಕಳೆದಿದ್ದೀವಿ. ಅದಕ್ಕಾಗಿ ವಿಷಾದಿಸುತ್ತಾ, ಮುಂದೆ ಹೀಗಾಗದಂತೆ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲೆಂದು ಕನ್ನಡಾಂಬೆಯಲ್ಲಿ, ಭಾರತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ನಾನು ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಸಮಯ ಆಗಿರೋದ್ರಿಂದ ಹೆಚ್ಚು ಮಾತುಗಳನ್ನ ನಾವು ಆಡುವುದು ಬೇಡ. ಇವತ್ತಿನ ಕಾರ್ಯಕ್ರಮ 52ನೆಯ ಸಂಚಿಕೆ. ಕಳೆದ 1 ತಿಂಗಳ ಹಿಂದೆ 50ನೆಯ ಸುವರ್ಣ ಸಂಚಿಕೆಯನ್ನ ನಾವು ದಾಟಿ 51ನ್ನು ಕಳೆದು 52ಕ್ಕೆ ಪ್ರವೇಶ ಮಾಡಿದೀವಿ. ಹಾಗಾಗಿ ವೇದಿಕೆಯಲ್ಲಿ ಇವತ್ತು ಏನು ಆನ್ಲೈನ್ ಗೂಗಲ್ ಮೀಟ್ ನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ, ಶ್ರೋತೃವೃಂದವರಿಗೆ, ಅಧ್ಯಕ್ಷರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಹಾಗೂ ಪ್ರತಿ ತಿಂಗಳ 2 ಕಾರ್ಯಕ್ರಮಗಳಿಗೆ ನಮಗೆ ಜೊತೆಯಾಗಿ ನಿಂತಿರ್ತಕ್ಕಂಥ ಕನ್ನಡ ಬಾಂಧವರಿಗೆ ನಾನು ಸ್ವಾಗತವನ್ನ ಕೋರುತ್ತಾ, ಇವತ್ತು ವಿಶೇಷ ಅಂತಂದ್ರೆ ನಮ್ಮ ತುಮಕೂರು ಜಿಲ್ಲೆಯವರೇ ಆದ ವೈಚಾರಿಕ ಚಿಂತನೆಯ 19ನೇ ಶತಮಾನದ 20ನೇ ಶತಮಾನದ ಒಂದು ರೀತಿ ಸಾಹಿತ್ಯ ಚಿಂತಕರಾಗಿ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಣ್ಣಗುಡ್ಡಯ್ಯನವರಿಗೆ ನಾವು ಇವತ್ತು ಅವರ ವಿಷಯವನ್ನೇ, ಅವರ ಬದುಕು ಬರಹವನ್ನ ಕುರಿತು ನಾವಿವತ್ತು ಚಿಂತನೆಗೆ ಒಳಪಡಿಸಿಕೊಂಡಿರ್ತಕ್ಕಂಥ ವಿಷಯ ತಮಗೀಗಾಗಲೇ ಗ್ರಾಹ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ಆತ್ಮೀಯರು, ಸರಳವಾಗಿ ಸಾಹಿತ್ಯ ಚಿಂತನೆಯನ್ನ ಯಾವಾಗಲೂ ಮೈಗೂಡಿಸಿಕೊಂಡಿರ್ತಕ್ಕಂಥವರು, ಪ್ರೀತಿಯ ಡಾಕ್ಟರ್ ಎಸ್ ಶಿವಣ್ಣ ಬೆಳವಾಡಿಯವರು, ಕನ್ನಡ ಅಧ್ಯಾಪಕರು, ವಿಶ್ವವಿದ್ಯಾನಿಲಯ ಕಲಾ ಕಾಲೇಜು, ತುಮಕೂರು ವಿಶ್ವವಿದ್ಯಾಲಯದ, ಇವರನ್ನ ನಾವು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಆತ್ಮೀಯವಾದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ತುಮಕೂರಿನವರೇ ಶ್ರೀ ಸಿದ್ಧಗಂಗಾ ಕಲಾ ವಿಜ್ಞಾನ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಅಕ್ಕ ಸೋದರಿ ವೈ.ಎಂ. ಪದ್ಮಜಾರವರನ್ನ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಣ್ಣಗುಡ್ಡಯ್ಯನವರ
ಹತ್ತಿರವೇ ಒಂದು ರೀತಿ ಬೆಳೆದಂತಹ ಬದುಕು ಬರಹ ಎಲ್ಲವನ್ನ ಸವಿಸ್ತಾರವಾಗಿ ಅಧ್ಯಯನವನ್ನ ಮಾಡಿಕೊಂಡಿರ್ತಕ್ಕಂಥವರನ್ನ ನಾನು ಅಭಿಮಾನ ಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದರಲ್ಲ ಪದ್ಮಜಾಕ್ಕ ಅವರಿಗೆ ಶರಣಾರ್ಥಿಗಳು. ನಮಸ್ಕಾರ. ನಮಸ್ಕಾರ. ಹಾಗೆ ಇನ್ನೊಂದು ಬಹಳ ವಿಶೇಷ, ಕಳೆದ ಸಂಚಿಕೆಯವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಸುಮಾರು ಸತತವಾಗಿ 1.5-2 ವರ್ಷಗಳ ಕಾಲ ನಮಗೆ ಡಾಕ್ಟರ್ ನಿಂಗಯ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿದ್ದವರು. ಕಳೆದ 15 ದಿವಸಗಳ ಹಿಂದೆ ಅವರು ನಿವೃತ್ತರಾಗಿದ್ದಾರೆ. ಅವರ ಸ್ಥಾನವನ್ನ ತುಂಬಿರ್ತಕ್ಕಂಥವರು ಇದೀಗ ಬಂದಿರತಕ್ಕಂತ ಪ್ರಾಂಶುಪಾಲರಾದ ಡಿ ಕೃಷ್ಣ ಅವರಿಗೆ ನಾನು ಈ ಸಮಾರಂಭಕ್ಕೆ ಕಾಲೇಜಿಗೂ ಸ್ವಾಗತವನ್ನ ಕೋರುತ್ತಾ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಸಂವಾದ ಮಾಲೆಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಭಿಮಾನ ಪೂರ್ವಕವಾಗಿ ಬಂದಿರತಕ್ಕಂಥದ್ದನ್ನ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದರ ಸರ್ ಕೃಷ್ಣರವರು ರಾಯ್ರೆ ಇದಾರೆ ಸರ್, ಇದಾರೆ. ಸ್ವಾಗತ ಕೋರ್ಬಿಡಿ ಸರ್. ಅವರಿಗೆ ಸ್ವಾಗತ. ಹಾಗೆ ಇದುವರೆಗೆ ನಮಗೆ ಬೆನ್ನೆಲುಬಾಗಿ ನಿಂತು ಸದಾ ನಮ್ಮ ಬೆನ್ನು ತಟ್ಟುತ್ತಾ ಇಂತಹ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೇರಕರು, ಪೋಷಕರು, ಮಾರ್ಗದರ್ಶಕರು ಆಗಿದ್ದಂತಹ ನಮ್ಮ ಡಾಕ್ಟರ್ ನಿಂಗಯ್ಯ ಸರ್ ಅವರು ನಾವು ನಿವೃತ್ತರಾದರೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಮೊನ್ನೆ ತಾನೇ ನಮಗೆ ಕೂಡ ನುಡಿಯನ್ನ ಆಡಿದ್ದಾರೆ. ಕನ್ನಡ ಸಾಹಿತ್ಯವನ್ನ ಬೆಳೆಸುವಲ್ಲಿ ಅವರ ಪಾತ್ರವೂ ತುಂಬಾ ಮಹತ್ವಪೂರ್ಣವಾಗಿದೆ. ಡಾಕ್ಟರ್ ನಿಂಗಯ್ಯ ಸರ್ ಅವರಿಗೂ ಕೂಡ ನಾನು ಅವರನ್ನು ನಿವೃತ್ತ ಅನ್ನೋದಿಲ್ಲ, ಸದಾ ನಮ್ಮ ಚಟುವಟಿಕೆಗಳಿಗೆ ಪ್ರವೃತ್ತರು ಅಂತ ಹೇಳಿ ಅವರಿಗೆ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಗತ. ಹಾಗೆ ನಮ್ಮೊಂದಿಗೆ ಸದಾ ನಮ್ಮ ಜೊತೆಯಲ್ಲಿರ್ತಕ್ಕಂಥವರು KS ಸಿದ್ದಲಿಂಗಪ್ಪನವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ತುಂಬಾ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುತ್ತಾ ಇವತ್ತು ಜಲ ಸಂವಾದದಲ್ಲಿ ಭಾಗವಹಿಸಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನಿರಂತರವಾಗಿ ತುಮಕೂರಿನ ಕನ್ನಡ ಭವನದಲ್ಲಿ ಇದ್ರು. ಅವರು ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿದ್ದು ನಮ್ಮೊಂದಿಗೆ ಅವರು ಜೊತೆಯಾಗಿರ್ತೀನಿ ಅಂತ ಹೇಳಿದರೆ ಇವತ್ತು ಅವರು ಬಂದಿದ್ರೆ ಬಹಳ ಸಂತೋಷ. KS ಸಿದ್ದಲಿಂಗಪ್ಪನವರಿಗೆ ಅಭಿಮಾನ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೆ ನಮ್ಗೆ ಇದುವರೆಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಈಗ ನಿವೃತ್ತ ನೌಕರರ ಮಹಾಮನೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಡೆಸ್ತಾ ಇರ್ತಕ್ಕಂಥ ನಿಕಟ ಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕ ರಮಾಕುಮಾರಿ ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಸದಾ ನಮ್ಮ ಜೊತೆಯಲ್ಲಿದ್ದು ಅವರು ಪ್ರೋತ್ಸಾಹವನ್ನ ನೀಡ್ತಾ ಸಲಹೆ ಸಹಕಾರಗಳನ್ನ ನೀಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಇವತ್ತು ಬಂದಂತಹ ಈ ಕೃಷ್ಣರವರಿಗೆ, ಡಾಕ್ಟರ್ ನಿಂಗಯ್ಯ ಸರ್ ಅವರಿಗೆ, ಮತ್ತೆ S ಕುಮಾರಸ್ವಾಮಿ ಅವರು, ಅವರ ನಾವು SKS ಅಂತ ಸರಳವಾಗಿ ಅಂದ್ಬಿಡ್ತೀವಿ. ನಿವೃತ್ತ ವಿದ್ಯಾವಾಹಿನಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದುಕೊಂಡು ಅನೇಕ ಸಂಘಟನೆಗಳಲ್ಲಿ ಮಾರ್ಗದರ್ಶಕರಾಗಿ ಪ್ರೀತಿಪೂರ್ವಕವಾದ ಸಲಹೆ ಸಹಕಾರಗಳನ್ನ ಕೊಡ್ತಾ ಇರ್ತಕ್ಕಂಥವರು ಅವರಿಬ್ರು ಗಂಡ ಹೆಂಡತಿ ಪ್ರೇಮ ಕುಮಾರಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರನ್ನು ಕೂಡ ಅವರು ನಾನು ಪ್ರೀತಿ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರು ಒಂದು ವಾರ ತುಮಕೂರಲ್ಲಿ ಇರ್ತಾರೆ, ಒಂದು ವಾರ ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರು ಮತ್ತು ತುಮಕೂರಿನ ಮಧ್ಯೆ ಅವರು ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ಅಲ್ಲೂ ಚಟುವಟಿಕೆ ಇಲ್ಲೂ ಚಟುವಟಿಕೆ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ KS ಕುಮಾರಸ್ವಾಮಿ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಮಿ ಅವರೇ ಶರಣು. ಹಾಗೆ ನಮಗೆ ಗ್ರಂಥಾಲಯದ ಸಹಾಯಕರಾಗಿದ್ದುಕೊಂಡು ನಮ್ಮ ಮೊದಲಿನ 1 ವರ್ಷದ ಕಾರ್ಯ ಚಟುವಟಿಕೆಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಗ್ರಂಥಾಲಯ ಇಲಾಖೆ ಕನ್ನಡ ಭವನದ ಶ್ರೀಮತಿ ಪುಷ್ಪಾ ವಿ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತಾ, ಇನ್ನು ತಾಂತ್ರಿಕ ನಿರ್ವಹಣೆ ಹಾಗೂ ಸಂಚಾಲಕರು ಇವರಿಬ್ಬರನ್ನ ನಾವು ಮರೆಯೋ ಹಾಗಿಲ್ಲ. ಇವತ್ತು ಅನಿವಾರ್ಯ ಕಾರಣದಿಂದ ಸ್ವಲ್ಪ ತಡ ಆಗಿದ್ರು ಕೂಡ ಅವರು ಕೆಚ್ಚೆದೆಯಿಂದ ಹಿಡಿದ ಕೆಲಸವನ್ನ ಬದ್ಧತೆ ಮತ್ತು ಕ್ರಿಯಾ ಯೋಜನೆಯೊಂದಿಗೆ ಮಾಡ್ತಾ ಇರ್ತಕ್ಕಂಥ ಕನ್ನಡ ವಿಭಾಗದ ಮುಖ್ಯಸ್ಥರು ಕುಣಿಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಾಕ್ಟರ್ M ಗೋವಿಂದರಾಯರಿಗೂ ಹಾಗೂ ಕ್ರಿಸ್ತು ಜಯಂತಿ ಕಾಲೇಜಿನ ಬೆಂಗಳೂರಿನ ನಮ್ಮ ಡಾಕ್ಟರ್ ರವಿಶಂಕರ್ ಅವರಿಗೂ ಕೂಡ ಜೊತೆಯಾಗಿಯೇ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವರ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನ ಮತ್ತು ತಾಂತ್ರಿಕ ನಿರ್ವಹಣೆಯಲ್ಲಿ ಇಬ್ಬರು ಕೂಡ ಸಮಾನವಾಗಿ ನಮ್ಗೆ ಸಲಹೆಗಳನ್ನ ಕೊಡ್ತಾ ಇರ್ತಕ್ಕಂಥ ಇಬ್ಬರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತಾ, ಹಾಗೆ ಮತ್ತೆ ಶ್ರೋತೃ ವೃಂದ ನಮಗೆ ಬಹಳ ಸಂತೋಷ ಅಂತಂದ್ರೆ ವಾರ 15 ದಿನಕ್ಕೊಂದೇ ನಡೆದು ಕೂಡ 50, 60, 70, 90 ಶತಕದವರೆಗೆ ಬಂದಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನು ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ. ಒಂದೇ ಒಂದು ಮಾತನ್ನ ನಾನು ಹೇಳ್ಬೇಕು ಅಂತ ಅಂದ್ಕೊಂಡೆ. ಬಹುಶಃ ಬಂಧುಗಳೇ, ಬೆಳಿಗ್ಗೆ ಎದ್ದ ತಕ್ಷಣ ಪತ್ರಿಕೆಯನ್ನ ತಿರುವು ಹಾಕಿದ್ರೆ ಕಣ್ಣಿಗೆ ನೋಡಬಾರದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ರೇಡಿಯೋದಲ್ಲಿ ಏನಾದ್ರು ಸುದ್ದಿಯನ್ನ ಕೇಳೋಣ ಅಂತ ಹೇಳಿ ರೇಡಿಯೋ ಕೇಳಿದ್ರೆ ಏನೇನೋ ಕಥೆಗಳನ್ನ ಕಟ್ಟತಕ್ಕಂತ ವಾರ್ತೆಗಳು ಬರ್ತಾ ಇರ್ತದೆ. ಹಾಗೆ ಕಿವಿಗಳಿಂದ ದೂರದರ್ಶನವನ್ನ ಕೇಳಿ ನೋಡೋಣ ಅಂತ ಕುಂತ್ಕೊಂಡ್ರೆ ಬರೀ ಗಲಭೆಗಳು,
ಇಡೀ ಪ್ರಪಂಚದಲ್ಲಿ ಯುದ್ಧದ ಕಾರ್ಮೋಡಗಳು, ಇಡೀ ದೇಶದಲ್ಲಿ ಬೆಂಕಿಯನ್ನು ಹಾಕ್ತಾ ಇರ್ತಕ್ಕಂಥ ಪ್ರಕರಣಗಳು, ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ರಾಜಕೀಯ ನಾಯಕರ ನಾಲಿಗೆಯಲ್ಲಿ ಕೆಸರೆರಚಾಟದ ಅಶ್ಲೀಲವಾದ ಭಾಷಣಗಳು, ಸಂಭಾಷಣೆಗಳು, ದೂರುಗಳನ್ನ ಕೇಳ್ತಾ ಕೇಳ್ತಾ ಕಣ್ಣು, ನಾಲಿಗೆ, ಮನಸ್ಸು, ಕಿವಿ ಎಲ್ಲವೂ ಕೂಡ ಒಂದು ರೀತಿ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಮರೀಚಿಕೆ ಆಗುತ್ತೆ. ಓಎಸ್ಎಸ್ ನಂತೆ ಶಾಂತ ವಾತಾವರಣವನ್ನ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂವಾದ ಮಾಲೆ ನಮಗೆ ಸಂಘಟನಾತ್ಮಕವಾಗಿ ಒದಗಿಸುತ್ತಾ ತಂಪನ್ನ ಎರಿತಕ್ಕಂಥ ಇಂತಹ ಸುಸಂದರ್ಭದ ಸಂಜೆಯಲ್ಲಿ ಎಲ್ಲರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಸಂಸ್ಕೃತ ಒಂದು ಬಗ್ಗೆ ಜ್ಞಾಪಿಸ್ಕೊಂಡ್ಬಿಡ್ತೀನಿ. ಎರಡು ರೀತಿಯ ಜನ ಇರ್ತಾರಂತೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನತು ಮೂರ್ಖಾಣಾಂ ನಿದ್ರಯ ಕಲಹೇನವ. ಎರಡು ರೀತಿಯ ಜನಗಳಿದ್ದಾರೆ ಪ್ರಪಂಚದಲ್ಲಿ ಇವತ್ತು. ಕಾವ್ಯಗಳನ್ನ ಓದುವುದು, ಶಾಸ್ತ್ರಗಳನ್ನ ಕೇಳುವುದು, ಶಾಸ್ತ್ರಾರ್ಥಗಳನ್ನ ಕಾವ್ಯ ವಿಮರ್ಶೆಯನ್ನ ಮಾಡ್ತಕ್ಕಂಥ ಒಂದು ಪಂಗಡ ಕವಿ ಕಲಾವಿದರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಗುಂಪು. ಆದ್ರೆ ನಿದ್ರೆ, ಜಗಳ, ಗಲಭೆ, ಪ್ರಕೋಪ, ಚಿಂತೆಗಳಲ್ಲಿ ನಿದ್ರೆ ಮಾಡ್ತಾ ಕಾಲವನ್ನ ಕಳೀತಕ್ಕಂಥ ಎರಡನೇ ಗುಂಪಿದೆ. ನಾವು ಎರಡನೇ ಗುಂಪಿಗೆ ಹೋಗೋದು ಬೇಡ. ನಿರಂತರವಾಗಿ ಕನ್ನಡ ಸಾಹಿತ್ಯ ಸಂವಾದ ಮಾಲೆಯಲ್ಲಿ ಪ್ರಪ್ರಥಮ ಗುಂಪಿನಲ್ಲಿ ನಾವು ಎಂದೆಂದೂ ಇರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಂತಹ ಎಲ್ಲರಿಗೂ ಶರಣಾರ್ಥಿಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಇವತ್ತು ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ, ಪ್ರೊಫೆಸರ್ HG ಸಣ್ಗುಡ್ಡೆಯ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇರುವಂತವ್ರು ಡಾಕ್ಟರ್ YM ಪದ್ಮಜ ಮೇಡಮ್ ಅವರು. ನನಗೆ ಸಹಜವಾಗಿ ಬಂತು ಮೇಡಮ್ ಡಾಕ್ಟರ್ ಅಂತ ಹೇಳಿ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಪ್ರೊಫೆಸರ್ HG ಸಣ್ಗುಡ್ಡೆಯ ಸರ್ ಅವರ ಬದುಕು ಬರಹವನ್ನ ಕುರಿತ ಹಾಗೆ ಡಾಕ್ಟರ್ S ಶಿವಣ್ಣ ಬೆಳವಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಮೇಡಮ್ ಅವರು ಇನ್ನೇನು ಒಂದು ಸ್ವಲ್ಪ ದಿನದ ಒಳಗೆ ಅವರು PhD ಥೀಸಿಸ್ ಅನ್ನು ಸಬ್ಮಿಷನ್ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವಾರ್ಡ್ ಕೂಡ ಆಗೋದ್ರಿಂದ ನಮ್ಮ ರಮಾಕುಮಾರಿ ಮೇಡಮ್ ಅವರು ನಮ್ಮ ಜಿಲ್ಲೆಯವರನ್ನ ಒಂದಷ್ಟು ಈ ಹಿರಿಯ ಸಾಹಿತಿಗಳ ನಡುವೆ ನಮ್ಮ ಜಿಲ್ಲೆಯ ಸಾಹಿತಿಗಳು ಕೂಡ ಒಟ್ಟಾಗಿ ಬರಲಿ ಅನ್ನುವಂತಹ ಆಶಯ ಮತ್ತೆ ಮಾರ್ಗದರ್ಶನವನ್ನ ರಮಾ ಮೇಡಮ್ ಅವರು ಕೊಟ್ಟಿದ್ದ ಕಾರಣಕ್ಕಾಗಿ ಈ ತಿಂಗಳು HG ಸಣ್ಗುಡ್ಡೆಯ ಸರ್ ಅವರ ಹುಟ್ಟಿದ ತಿಂಗಳು ಕೂಡ ಆಗಿದ್ರಿಂದ ಅವರನ್ನ ಕುರಿತ ಹಾಗೆ ಇವತ್ತು ಸಂವಾದ ಮಾಲೆ ನಡೀತಾ ಇದೆ. ಬಂಧುಗಳೇ, ಪ್ರೊಫೆಸರ್ YM ಪದ್ಮಜ ಮೇಡಮ್ ಅವರು ಸರಳತೆ ಮತ್ತೆ ಸಜ್ಜನಿಕೆಗೆ ಹೆಸರಾದಂತವರು. ಶಿಸ್ತು, ಪ್ರಾಮಾಣಿಕತೆ ಮತ್ತೆ ತನ್ನ ಕರ್ತವ್ಯದಲ್ಲಿ ಅಚ್ಚುಕಟ್ಟುತನ, ನೂರಾರು ಜನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಕೆಲಸದಲ್ಲಿ ಒಂದ್ ರೀತಿಯ ಯಾರು ಬೆರಳು ಮಾಡಿ ತೋರಿಸದ ಹಾಗೆ ಒಂದಷ್ಟು ಅಚ್ಚುಕಟ್ಟತನದಿಂದ ತಮ್ಮ ಕರ್ತವ್ಯಕ್ಕೆ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮೇಡಮ್ ಅವರು. ಅರಸೀಕೆರೆ ಹಾಸನ ಡಿಸ್ಟಿಕ್ ನಲ್ಲಿ BA ಪದವಿಯನ್ನು ಮುಗಿಸಿ, ಮಾನಸ್ ಗಂಗೋತ್ರಿ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿ MA ಯನ್ನು ಮುಗಿಸಿ, ಡಾಕ್ಟರ್ GS ರಮೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ತೇಜಸ್ವಿ ಕಾದಂಬರಿಗಳಲ್ಲಿ ಸಮಾಜ ಅನ್ನುವಂತಹ ವಿಷಯದ ಬಗ್ಗೆ ಅವರ MPhil ಪದವಿಯನ್ನ ಪಡ್ಕೊಂಡಿರುವಂತವ್ರು. ನೆಟ್ ಸ್ಟೇಟ್ ಪರೀಕ್ಷೆಯನ್ನ ಪಾಸ್ ಮಾಡಿ 30 ವರ್ಷಗಳ ಕಾಲ ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಮೂರರಲ್ಲೂ ಕೂಡ ಸೈ ಅನ್ನಿಸ್ಕೊಂಡು ಒಂದ್ ರೀತಿಯ ಆ ಸಹೃದಯತೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಒಳ್ಳೆಯದನ್ನ ಕಂಡ್ರೆ, ಒಳ್ಳೆಯವರನ್ನು ಕಂಡ್ರೆ ತುಂಬಾ ಗೌರವಿಸುವಂತಹ ಸಹೃದಯತೆ ಇಟ್ಕೊಂಡಿರ್ತಕ್ಕಂಥ ಮೇಡಮ್ ಅವರು ವಚನ ಕಮ್ಮಟ ಪರೀಕ್ಷೆಯನ್ನ ಪಾಸ್ ಮಾಡ್ತಾ ಮುರುಘಾ ಮಠದಿಂದ ಏನು ವಚನ ಕಮ್ಮಟ ಪರೀಕ್ಷೆ ನಡೆಯುತ್ತೆ ಆ ಪರೀಕ್ಷೆಯನ್ನ ವಿದ್ಯಾರ್ಥಿಗಳಿಗೆ ಕಟ್ಟಿಸೋದ್ರ ಮೂಲಕ 2ನೇ ರ್ಯಾಂಕ್ ಅನ್ನ ತರಿಸಿ ಅವರು ಶಿಕ್ಷಣ ಪ್ರೇಮಿ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅನೇಕ ISSN, ISBN ನಲ್ಲಿ ಸುಮಾರು ಲೇಖನಗಳು ಪ್ರಕಟ ಆಗಿದ್ದಾವೆ. ಕನ್ನಡ ಸಾಹಿತ್ಯ, ಆಶಯ, ಅಭಿವ್ಯಕ್ತಿ ಅನ್ನುವಂತಹ ಪುಸ್ತಕದಲ್ಲಿ, ಅರುಹು ಕುರುಹು ಕನ್ನಡದ ತ್ರೈಮಾಸಿಕದಲ್ಲಿ, ಅಂತರ್ಗತ ಅನ್ನುವಂತಹ ಪುಸ್ತಕದಲ್ಲಿ, ಪುನರ್ನವ ಅನ್ನುವಂತಹ ಪುಸ್ತಕದಲ್ಲಿ ಕುವೆಂಪು ಅವರನ್ನ ಕುರಿತ ಹಾಗೆ, ತೇಜಸ್ವಿ ಅವರನ್ನ ಕುರಿತ ಹಾಗೆ, ಸಣ್ಗುಡ್ಡೆಯನವರ ಬದುಕು ಬರಹವನ್ನ ಕುರಿತ ಹಾಗೆ ಅನೇಕ ಲೇಖನಗಳನ್ನ ಪ್ರಕಟ ಮಾಡಿದ್ದಾರೆ. ಬಂಧುಗಳೇ, ಸಿದ್ಧಗಂಗಾ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಮಾದರಿಯಾಗಿ, ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ, ಮೇಲಧಿಕಾರಿಗಳೊಂದಿಗೆ ಗೌರವದಿಂದ, ನಮ್ಮಂತ ಕಿರಿಯರನ್ನು ಅಷ್ಟು ಸೀನಿಯರ್ ಪ್ರೊಫೆಸರ್ ಆದ್ರೂ ಕೂಡ ತುಂಬಾ ವಿಶ್ವಾಸದಿಂದ ಮಾತನಾಡ್ತಕ್ಕಂಥ ಪದ್ಮಜ ಮೇಡಮ್ ಅವರು ಸಣ್ಗುಡ್ಡೆಯ ಸರ್ ಅವರ ಬದುಕು ಬರಹವನ್ನ ಕುರಿತಾಗಿ ಏನು ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ದಾರೆ, ಅವರನ್ನು ಕುರಿತಾಗಿ ಅವರು ಮಾತನಾಡಿದ್ರೆ ಅವ್ರಿಗೊಂದು ಗೌರವ ಕೊಟ್ಟಾಗ ಆಗತ್ತೆ ಅಂತ ಹೇಳಿ ಮೇಡಮ್ ಅವರು ಮಾತನಾಡ್ತಾ ಇರೋದು ನಿಜಕ್ಕೂ ಸಂತೋಷದ ವಿಷಯ ಅಂತ ಹೇಳ್ತಾ, ಗುರು ಮತ್ತೆ ಶಿಷ್ಯರು ಏನು S ಶಿವಣ್ಣ ಬೆಳವಾಡಿ ಸರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ.
ಪದ್ಮಜ ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಪದ್ಮಜ ಮೇಡಮ್ ಅವರು ವಿಷಯವನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ. ಮತ್ತೊಮ್ಮೆ ಸ್ವಾಗತ ಮೇಡಮ್. ಧನ್ಯವಾದಗಳು ಗೋವಿಂದ ರಾಯ್ ಸರ್ ಅವರೇ. ನಿಜವಾಗ್ಲೂ ಸ್ವಲ್ಪ ಜಾಸ್ತಿನೇ ಹೊಗಳದೆ ನನಗೆ. ನಾನು ನಿಜವಾಗ್ಲೂ ನೀವು ಹೇಳಿದಷ್ಟು ಅಷ್ಟೊಂದು ಅರ್ಹತೆ ನನಗೆ ಇಲ್ಲ ಅಂತ ನಾನು ಅನ್ಕೋತೀನಿ. ಇರ್ಲಿ, ಈಗ ಮುಖ್ಯವಾಗಿ ಎಲ್ರಿಗೂ ವಂದನೆಗಳು. ಕನ್ನಡಕ್ಕಾಗಿ ನಾವು ಕಾರ್ಯಕ್ರಮದ ಒಂದು ಅಭಿಯಾನ, ಒಂದ್ ರೀತಿಯಲ್ಲಿ ಕನ್ನಡದ ಅಭಿಯಾನ ಮಾಲೆ ಅಂತಾನೆ ಇದನ್ನು ನಾವು ಹೇಳ್ಬೇಕಾಗುತ್ತೆ. ಇದು 52ನೇ ಒಂದು ಸಂವಾದ ಮಾಲೆ ಇದಾಗಿರೋದ್ರಿಂದ ನಿರಂತರವಾಗಿ 2018ರಿಂದ ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ಅಡೆತಡೆಗಳಿಲ್ಲದೆ ನಡೆಸ್ಕೊಂಡ್ ಬಂದಿರ್ತಕ್ಕಂತ ಏನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಟ್ಯಾಕಲ್ ಸಂಸ್ಥೆ, ಮತ್ತೆ ಕುಣಿಗಲ್ ಕಾಲೇಜಿನ ಪ್ರಾಂಶುಪಾಲರು ಲಿಂಗಯ್ಯನವರು, ಮತ್ತೆ ಈಗಿನ ಪ್ರಾಂಶುಪಾಲರು ಕೃಷ್ಣ ಸರ್ ಅವರು, ಡಿ ಕೃಷ್ಣ ಸರ್ ಅವರು, ಮತ್ತೆ ಗೋವಿಂದರಾಯ ಸರ್ ಅವರು, ಇವರೆಲ್ಲರ ಒಂದು ಅವಿರತ ಶ್ರಮ, ಎಲ್.ಜಿ. ಸಿದ್ದರಾಮಯ್ಯ ಸರ್ ಅವರು, ಎಲ್ಲರ ಅವಿರತ ಶ್ರಮದಿಂದಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ ಅಂತ ನಾನಾದ್ರೂ ಭಾವಿಸ್ತಾ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಪ್ರಥಮವಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಎಸ್ ಶಿವಣ್ಣ ಬೆಳವಾಡಿ ಸರ್ ಅವರು, ನನ್ನ ಮಾರ್ಗದರ್ಶನ ಎಲ್ಲರನ್ನು ಸ್ಮರಿಸುತ್ತಾ, ಎಚ್.ಜಿ. ಸಣ್ಣಗುಡ್ಡೆಯವರ ಬದುಕು ಬರಹನ ಕುರಿತಂತೆ ಮಾತಾಡ್ಬೇಕು ಅಂತ ಗೋವಿಂದರಾಯ ಸರ್ ಅವ್ರು ಕೇಳಿದಾಗ ಒಂದ್ ರೀತಿಲಿ ನನ್ಗೆ ಭಯ ಆಯ್ತು, ಕಂಪನ ಆಯ್ತು. ಯಾತಕ್ಕೆ ಅಂತಂದ್ರೆ ನಾನು ಇನ್ನೂ ಅವಾರ್ಡ್ ಆಗಿಲ್ಲ. ಈಗ ತಾನೇ ಇನ್ನು ನನ್ನ ಸಂಶೋಧನಾ ಪ್ರಬಂಧವನ್ನ ನಾನು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ್ದೀನಿ. ಎಷ್ಟು ಮಟ್ಟಿಗೆ ನಾನು ಈ ಒಂದು ವಿಚಾರಕ್ಕೆ ನಾನು ನ್ಯಾಯ ಸಲ್ಲಿಸ್ತೀನಿ ಅಂತ ನನಗೆ ಸ್ವಲ್ಪ ಗಾಬರಿ ಕೂಡ ಆಯ್ತು. ಆದ್ರೂ ಅದು ಅವ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡಿರೋದ್ರಿಂದ ಧೈರ್ಯವಾಗಿ ನಾನು ನನ್ನ ವಿಚಾರಗಳನ್ನ ಇಲ್ಲಿ ಹೇಳ್ಕೋಬಹುದು ಅಂತ ನನ್ಗೆ ಅನಿಸಿದ್ರಿಂದ ನಾನು ಈ ಕಾರ್ಯಕ್ರಮನ ಒಪ್ಪಿ ಇಲ್ಲಿ ಅವ್ರ ಬಗ್ಗೆ ಕೆಲವು ವಿಚಾರಗಳನ್ನ ಇಲ್ಲಿ ಮಾತಾಡ್ಬೇಕು, ಹಂಚ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಎಚ್.ಜಿ. ಸಣ್ಣಗುಡ್ಡೆಯವ್ರ ಬಗ್ಗೆ ಮಾತಾಡೋದು ಅಂದ್ರೆ, ಈಗಾಗ್ಲೇ ನೀವೆಲ್ಲರೂ ಅವ್ರನ್ನ ಗುರುತಿಸಿರುವಂಗೆ ಸರಳರು, ಮತ್ತೆ ಸಜ್ಜನರು ಕೂಡ ಹೌದು, ಮತ್ತೆ ನಿಷ್ಠುರವಾದಿ, ಶಿಸ್ತು, ಸಂಯಮ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಅನ್ಯಾಯಗಳನ್ನ ತಕ್ಷಣದಲ್ಲೇ ಪ್ರತಿಭಟಿಸುವ ಪ್ರತಿಭಟನಾತ್ಮಕ ಮನೋಭಾವವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿತ್ವದ ಅಂತ ನಿಮ್ಗೆಲ್ಲರಿಗೂ ಅವರನ್ನ ಹತ್ತಿರದಿಂದ ಬಲ್ಲಂತವರು, ಮತ್ತೆ ಅಲ್ಲಿ ಇಲ್ಲಿ ಅವರ ವಿಚಾರಗಳನ್ನ ಕೇಳಿ ಬಲ್ಲವರಿಗೆ ಅದು ತಿಳಿದಂತ ವಿಚಾರಗಳೇ. ಹಲವಾರು ಜನ ಅವರ ಶಿಷ್ಯರಿದ್ದಾರೆ ತುಮಕೂರಿನಲ್ಲಿ. ಅವರ ಹೆಸರು ಸಣ್ಣಗುಡ್ಡೆಯ ಇರ್ಬೋದು, ಆದ್ರೆ ಅವರ ವ್ಯಕ್ತಿತ್ವ ಬಹಳ ದೊಡ್ಡ ಬೀಸಿಂದ ಕೂಡಿದೆ, ಸವಿಸ್ತರವಾದದ್ದು, ಬಹಳ ವಿಸ್ತಾರವಾದದ್ದು. ಅವ್ರನ್ನ ಪರಿಚಯ ಮಾಡ್ಕೊಳಕ್ಕೆ ಹೊರಟಾಗ ನನಗೆ ಆರಂಭದಲ್ಲಿ ಅವ್ರ ವಿಚಾರವನ್ನ ಅಧ್ಯಯನ ಮಾಡಕ್ ಹೊರಟಾಗ ನನಗೆ ತುಂಬಾ ಸಹಾಯ ಮಾಡಿದ್ದು ಅವರ ಕುಟುಂಬ ವರ್ಗದವರು. ಅವರ ಬದುಕನ್ನ ಅಧ್ಯಯನ ಮಾಡ್ಬೇಕು ಅಂತ ಹೊರಟಾಗ ಅವರ ಕುಟುಂಬ ವರ್ಗದ ಅವರ ಸಹಾಯವನ್ನ ನಾನು ಮೊದಲು ಕೇಳ್ಕೊಂಡೆ. ಆಗ ಅವರ ಶ್ರೀಮತಿ ಶಾಂತ ಅವರು ನನಗೆ ಎಲ್ಲಾ ರೀತಿಯ ಸಹಾಯವನ್ನ, ಮಾಹಿತಿಯನ್ನ ಕೊಟ್ಟು ಅವರ ಬದುಕಿನ ಬಗ್ಗೆ ಹಲವಾರು ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಂಡ್ರು. ಅವರನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಹೆಸರಷ್ಟೇ ಎಚ್.ಜಿ. ಸಣ್ಣಗುಡ್ಡೆಯ, ಆದ್ರೆ ಅವರ ಬದುಕು ಬಹಳ ದೊಡ್ಡದು ಅಂತಾನೆ ನಾವಿಲ್ಲಿ ಗುರುತಿಸ್ಬೇಕು. ಸಣ್ಣಗುಡ್ಡೆಯವರ ಬದುಕು ಒಂದ್ ರೀತಿಲಿ ತೆರೆದ ಪುಸ್ತಕದಂತಿದೆ ಅಂತ ನನಗೆ ಅನ್ಸೋದು. ನುಡಿದಂತೆ ಬರೆದ್ರು, ಬರದಂತೆ ಬದುಕಿದ್ರು ಅಂದ್ರೆ ಅತಿಶಯೋಕ್ತಿ ಅಂತ ಇದು ಅನ್ಸಲ್ಲ ಅಂತ ಅನ್ಸುತ್ತೆ ನನ್ಗೆ. ಯಾಕೆಂದ್ರೆ ಅವ್ರ ಬದುಕಿನ ವಿವರಗಳನ್ನ ನಾವಿಲ್ಲಿ ತಿಳಿಯೋದು ಬಹಳ ಮುಖ್ಯ ಆಗುತ್ತೆ. ಮೊದಲು ನಾನು ಸಾಹಿತ್ಯವನ್ನ ಆಯ್ಕೆ ಮಾಡ್ಕೊಂಡೆ. ಆಮೇಲೆ ಸಾಹಿತ್ಯದ ಜೊತೆಗೆ ಬದುಕನ್ನು ತಗೋಬೇಕು ಅಂತ ನನ್ನ ಮಾರ್ಗದರ್ಶಕರೆಲ್ಲ ಸಲಹೆ ಮೇರೆಗೆ ಬದುಕನ್ನ ಆಯ್ಕೆ ಮಾಡ್ಕೊಂಡಾಗ ನನ್ಗೆ ಅನ್ಸಿದ್ದೇನು ಅಂತಂದ್ರೆ, ಬದುಕನ್ನ ಬಿಟ್ಟು ಸಾಹಿತ್ಯ ಇಲ್ಲ. ಯಾಕೆಂದ್ರೆ ಬದುಕು ಒಬ್ಬ ಬರಹಗಾರನಿಗೆ ಎಷ್ಟು ಸಾಹಿತ್ಯ ಪ್ರಾಧಾನ್ಯತೆಯನ್ನ ಗಳಿಸ್ಕೊಡುತ್ತೋ ಅಷ್ಟೇ ಬದುಕು ಕೂಡ ಮಹತ್ವದ್ದಾಗಿರುತ್ತೆ. ಆತ ಬೆಳೆದ ಪರಿಸರ, ಕಂಡುಂಡ ಸ್ಥಳೀಯ ಅನುಭವ ಆತನ ಸಾಹಿತ್ಯ ಸೃಷ್ಟಿಗೆ ನೇರವಾದ ಸಕಾರಣಗಳಾಗ್ತವೆ ಅಂತ ನನಗೆ ಅನಿಸ್ತು. ಅವರ ಬದುಕನ್ನ ಅಧ್ಯಯನ ಮಾಡಿದಾಗ
ಬರಹ ಬರೀ ಬರಹವನ್ನಷ್ಟೇ ಅಧ್ಯಯನ ಮಾಡಿದ್ರೆ ಅದು ಅಪೂರ್ಣ ಅಂತ ಅನ್ನಿಸ್ತಿತ್ತೇನೋ, ಇನ್ನಷ್ಟು ಪುಷ್ಟಿ ಕೊಡುವಂತ ಕೆಲಸ ಅವ್ರ ಬದುಕಿನ ಮೂಲಕ ಬರಹಕ್ಕೆ ನಾನು ತಗೊಂಡೆ ಅಂತ ನನ್ಗನ್ಸುದು. ಚನ್ನಗುಡ್ಡಯ್ಯನವರ ಬದುಕನ್ನ ಸಂಕ್ಷಿಪ್ತವಾಗಿ ಹೇಳ್ತಾ, ಏಕೆಂದ್ರೆ ಇಲ್ಲಿ ಸಮಯ ಕೊಟ್ಟಿರೋದು ಕಡಿಮೆ, ಅದರಲ್ಲಿ ಬದುಕನ್ನೇ ಪೂರ್ತಿಯಾಗಿ ಹೇಳ್ಬಹುದು, ಅಷ್ಟು ವಿಚಾರಗಳು ಬದುಕಿನ ಬಗ್ಗೆ ಇದೆ. ಹಾಗಾಗಿ ಇಲ್ಲಿ ಬದುಕು ಮತ್ತು ಬರಹ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ನಾನು ಇಲ್ಲಿ ಮಾತಾಡ್ಬೇಕಾಗಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಅವರ ಬದುಕನ್ನ ಪರಿಚಯಿಸಿ ನಾನು ಅವರ ಬರಹಕ್ಕೆ ಹೋಗ್ತೇನೆ. ಅವರು ಆರಂಭದಲ್ಲಿ ಅವ್ರ ಶಿರಾ ತಾಲೂಕಿನ ಮುಖಪಟ್ಟಣ ಹತ್ರ ಇರ್ತಕ್ಕಂಥ ಹೊಸಳ್ಳಿಯ ಒಂದು ಕುಗ್ರಾಮದಲ್ಲಿ ಗೋವಿಂದಪ್ಪ ಮತ್ತು ತಿಮ್ಮಕ್ಕ ದಂಪತಿಗಳ ರೈತ ಕುಟುಂಬದಲ್ಲಿ ಚನ್ನಗುಡ್ಡಯ್ಯನವರು ಜನಿಸ್ತಾರೆ. ಮೊದಲನೆಯವರು ತಿಮ್ಮಯ್ಯನವರು, ಹೆಣ್ಮಕ್ಳು ಅಂಬಕ್ಕ ಮತ್ತೆ ರಂಗಮ್ಮ ಅನ್ನೋದ್ರು, ಕೊನೆಯವರು ಚನ್ನಗುಡ್ಡಯ್ಯನವರು. ಚನ್ನಗುಡ್ಡಯ್ಯನವ್ರನ್ನ ಅತ್ಯಂತ ಮುದ್ದಿಂದ ಸಾಕಿದ್ರು ಕೂಡ ಅಣ್ಣಯ್ಯ ಅವರ ಅಣ್ಣ ಆಗಿರ್ತಕ್ಕಂಥ ತಿಮ್ಮಯ್ಯನವರು ಬಹಳ ಶಿಸ್ತಿಂದ ಅವ್ರನ್ನ ದಂಡಿಸ್ತಾ ಶಿಸ್ತಿನ ಬದುಕನ್ನ ಅವಾಗ್ಲೇ ಅವರಿಗೆ. ಹಾಗಾಗಿ ಚನ್ನಗುಡ್ಡಯ್ಯನವರಿಗೆ ಅಣ್ಣನ ಒಂದು ಮಾರ್ಗದರ್ಶನ ಸಿಗುತ್ತೆ. ಅದರ ಹಿನ್ನೆಲೆಯಲ್ಲಿ ಅವರ ಬದುಕು ರೂಪುಗೊಳ್ತಾ ಹೋಗುತ್ತೆ. ಇವ್ರ ಶಿಕ್ಷಣ ಹೊಸಹಳ್ಳಿಯ ಕೂಲಿ ಮಠದಲ್ಲಿ ಆರಂಭ. ಶಿಕ್ಷಣದ ವಿಸ್ತಾರ ಇದೆ. ಮೊದಲು ಕೂಲಿ ಮಠದಲ್ಲಿ ಶಿಕ್ಷಣವನ್ನು ಆರಂಭ ಕಲಿಲಿಕ್ಕೆ ಹೋಗ್ತಾರೆ. ಮಟ್ಟಿಗಳಲ್ಲಿ ನಡೆದು ಹೋಗ್ತಾರೆ. ಮಟ್ಟಿ ಅಂತಂದ್ರೆ ಕುರುಚಲು ಗಿಡ ಇರ್ತಕ್ಕಂಥ ಒಂದು ಮಲ್ಟಿ ಅಂತ ಕೂಡ ಕರೀತಾರೆ. ಅಲ್ಲಿ ನಡೆದು ಹೋಗ್ಬೇಕಾದ್ರೆ ಅಲ್ಲಿಯ ರೈತಾಪಿ ವರ್ಗದ ಕಷ್ಟ, ನೋವು, ಅನುಭವ ಅವನ್ನೆಲ್ಲ ಆಗ್ಲೇನೆ ಅವ್ರು ಕಂಡಿರ್ತಾರೆ. ಆ ಅನುಭವನು ಮುಂದೆ ಅವರ ಸಾಹಿತ್ಯದಲ್ಲಿ ಅದು ರೂಪ ಪಡೆಯೋಕೆ ಕಾರಣ ಸಾಧ್ಯ ಆಗತ್ತೆ. ಆ ರೀತಿ ನಡೆದು ಹೋಗಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಪ್ರೈಮರಿ ಮತ್ತು ಮಾಧ್ಯಮಿಕ ಶಾಲೆಯನ್ನ ಮುಗಿಸ್ತಾರೆ. ಬಹಳಷ್ಟು ವಿಚಾರಗಳು ಬರುತ್ತೆ ಅಲ್ಲಿ. ಅವರು ಪ್ರೈಮರಿ ಶಾಲೆಯಲ್ಲಿದ್ದಾಗ ಅವರೆಷ್ಟು ಕ್ರಿಯಾಶೀಲರಾಗಿದ್ರು ಮತ್ತೆ ಚಟುವಟಿಕೆಯಿಂದ ಕೂಡಿರ್ತಾ ಇದ್ರು. ಜೊತೆಗೆ ಆಗ್ಲೇನೆ ಪ್ರತಿಭಟನಾತ್ಮಕ ಮನೋಭಾವನ ಒಳಗೊಂಡಿದ್ರು. ನಾನು ಅವ್ರ ಬಗ್ಗೆ ಮಾಹಿತಿನ ಸಂಗ್ರಹಿಸ್ತಾ ಹೋದಾಗೆ ಅವರ ಬಾಲ್ಯ ಸ್ನೇಹಿತ ಕೆಚಮಾರಯ್ಯನವರು ಕೂಡ ಅವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಪದ್ಮಜ ಮ್ಯಾಮ್ ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ. ನಿಮ್ಮ ವಿಡಿಯೋ ಆಫ್ ಮಾಡಿದ್ರೆ ಕ್ಲಿಯರ್ ಬರುತ್ತೆ. ಪದ್ಮಜ ಮ್ಯಾಮ್ ಅದೇ ನೆಟ್ವರ್ಕ್ ಸಮಸ್ಯೆ ಆಗ್ತದೆ. ವಿಡಿಯೋ ಆಫ್ ಮಾಡಿದ್ರೆ ಈಗ ಬರುತ್ತೆ. ಹಾ ಮ್ಯಾಮ್ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಮುಂದುವರಿಸಿ ಮ್ಯಾಮ್, ಮುಂದುವರಿಸಿ. ಹಾ ಕೇಳಿಸ್ತಾ ಇದೆ, ಮುಂದುವರಿಸಿ. ಆರಂಭ ಆಗಿ ಆಮೇಲೆ ಬುಕ್ಕಾಪಟ್ಟಣದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯನ್ನ ಅವರು ಮುಗಿಸ್ತಾರೆ. ಆ ಮಟ್ಟಿಗಳಲ್ಲಿ ನಡೆದು ಹೋಗ್ತಾ ಅಲ್ಲಿಯ ರೈತ ಅವರು ಕೊಡ್ತಾ ಹೋಗ್ತಾರೆ. ಅದು ಮುಂದೆ ಸಾಹಿತ್ಯದ ಪ್ರೌಢಶಾಲೆನ ಆಗ್ಲೇನೆ ಅವ್ರು ಇಂಗ್ಲಿಷ್ ಮೀಡಿಯಂ ಒಂದು ಭಾಷಾ ಪ್ರಭುತ್ವ ಆಗಿಂದಲೇ ಅವ್ರನ್ನ ಕೂಡ ಮಾಡಿದ್ದಾರೆ. CBZ ವಿಚಾರದಲ್ಲಿ ಇಂಟರ್ಮೀಡಿಯೇಟ್ ನ ಮುಗಿಸ್ತಾರೆ. ಆಮೇಲೆ ಅವರು ಮತ್ತೆ ಸಾಹಿತ್ಯದ ಒಲವಿನಿಂದಾಗಿ ಆಸಕ್ತಿಯಿಂದಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ಗೆ ಸೇರ್ಕೊಂತಾರೆ. ಅಲ್ಲಿ ತೀನಕ್ಷಿ ಮತ್ತೆ DL ನರಸಿಂಹಾಚಾರ್ಯ ಅಂತಹ ಸಾಹಿತ್ಯ ದಿಗ್ಗಜರ ಅಡಿಯಲ್ಲಿ ಪಳಗುವಂತ ಅವಕಾಶ ಅವರಿಗೆ ಸಿಗತ್ತೆ. ಈ ಕಾರಣಕ್ಕೋಸ್ಕರ ಅವರ ಒಂದು ಅಸಭ್ಯ ನಡವಳಿಕೆ ಅವರ ಮೇಲೆ ಅತ್ಯಂತ ಗಾಢವಾದ ಪ್ರಭಾವ ಬೀರುತ್ತೆ. ತೀನಂಶಿಯವರ ಪ್ರಭಾವ ಚನ್ನಗುಡ್ಡಯ್ಯನವರಲ್ಲಿ ಬಹಳಷ್ಟು ಆಗತ್ತೆ. ಅವರ ನಡವಳಿಕೆ ಮತ್ತೆ ಅವರ ಇವತ್ತು
ಅವರ ಸಾಹಿತ್ಯ ಪ್ರೇಮ ಎಲ್ಲವನ್ನೂ ಮೈಗೂಡಿಸ್ಕೊಳ್ತಾರೆ. ಆ ಕಾರಣಕ್ಕೋಸ್ಕರ ಅವರು ಆಗ್ಲೇನೆ ಕವಿತೆಗಳನ್ನ ಬರೆಯೋಕೆ ಆರಂಭ ಮಾಡ್ತಾರೆ. ಮೊದಲನೇ ಕವಿತೆನೆ ಅವ್ರದ್ದು ಬಾಗೀಟು ಜೋಗಿ ಬೆಡಸೊಂಟ ಅನ್ನುವಂತ ಒಂದು ಕವಿತೆನ ಬರೀತಾರೆ. 1957ರಲ್ಲಿ ಅದು ಮೈಸೂರಿನ ಮಧುಕರ ವಾರ್ಷಿಕ ಸಂಚಿಕೆಯಲ್ಲಿ ಪ್ರಕಟ ಆಗುತ್ತೆ. ತೀನಂಶ್ರೀ ಕೂಡ ಈ ಕವಿತೆನ ಸ್ನೇಹಿತರು ತಗೊಂಡು ತೀನಂಶ್ರೀ ತೋರಿಸ್ತಾರೆ. ಅದನ್ನ ನೋಡಿದಾಗ ಅದನ್ನ ಮೆಚ್ಚುತ್ತಾರೆ. ಬಹಳ ಜಾನಪದೀಯವಾಗಿದೆ, ನೀನು ಬರವಣಿಗೆನ ಮುಂದುವರಿಸು ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ. ಪೂರೈಸ್ತಾರೆ. ಅವರು ಬನ್ಮಯ್ಯ ಅವರ ಪರಿಚಯದ ಮೇಲೆ ಅಲ್ಲಿ 6 ತಿಂಗಳ ಕಾಲ ಕೂಡ ಆಗುತ್ತೆ. ಆಮೇಲೆ ಶಿವಮೊಗ್ಗದಲ್ಲಿ ಕೋಲಾರ ಸರ್ಕಾರಿ ಕಾಲೇಜಿನಲ್ಲಿ ಕೆಲವು ಸಲ ವರ್ಗಾವಣೆ ಆಗಿ ಅಲ್ಲೂ ಕೂಡ ತಮ್ಮ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಅಲ್ಲಿ ಅಧ್ಯಾಪಕ ವೃತ್ತಿಯನ್ನ ಮುಗಿಸ್ತಾರೆ. ಇವರ ಒಂದು ವೃತ್ತಿ ಜೀವನದಲ್ಲಿ ಹಲವಾರು ಘಟನೆಗಳಿದ್ದಾರೆ. ಯಾತಕ್ಕೆ ನಾವು ವೃತ್ತಿ ಜೀವನ ಬಹಳ ಮುಖ್ಯ ಅಂತಂದ್ರೆ, ಒಬ್ಬ ಅಧ್ಯಾಪಕನಾಗಿ ಒಂದು ಶಕ್ತಿಯಾಗಿ ಇಡೀ ತುಮಕೂರಿನ ವಲಯದಲ್ಲಿ ಒಂದು ಸಾಂಸ್ಕೃತಿಕ ಒಂದು ಸಾಹಿತ್ಯಿಕ ವಲಯವನ್ನೇ ನಿರ್ಮಾಣ ಮಾಡ್ತಾರೆ. ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನ ಅವ್ರು ಬರೀದೇ ಇರ್ಬೋದು, ಆದ್ರೆ ಉದ್ಗ್ರಂಥಗಳ ರೀತಿಯಲ್ಲಿ ಇರ್ತಕ್ಕಂಥ ಶಿಷ್ಯರನ್ನೇ ಅವ್ರು ನಿರ್ಮಾಣ ಮಾಡಿದ್ದಾರೆ. ಅಂತ ಶಿಷ್ಯರಲ್ಲಿ ಇವತ್ತೂ ಕೂಡ ಸಣ್ಗುಡೇರವ್ರನ್ನ ನೆನೆಸ್ಕೊಳ್ಳುವಂತವ್ರು ಬಹಳಷ್ಟು ಜನ ಇದ್ದಾರೆ. ಜಿ.ವಿ. ಆನಂದ್ ಮೂರ್ತಿ ಅವರು, ಆಮೇಲೆ ಲಲಿತಾ ಸಿದ್ದಬಸವಯ್ಯ, ಮಾಲಾನಾ ಮೂರ್ತಿ, ಸೋಮು ಭಾಸ್ಕರಾಚಾರ್ಯರು, ಆರ್ ಲಕ್ಷ್ಮೀನಾರಾಯಣ ಇವರೆಲ್ಲ ನೇರ ಶಿಷ್ಯರು. ಅದಲ್ಲದೆ ಶಿಷ್ಯರ ಜೊತೆಗೆ ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ತುಮಕೂರಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ರಾಮಕುಮಾರಿ ಮೇಡಮ್ ಅವರಿಗೂ ಕೂಡ ಅವರು ಗುರುಗಳೇ ಆಗಿದ್ದಂಥವ್ರು. ಅವ್ರನ್ನು ಕೂಡ ಭೇಟಿ ಮಾಡಿದಾಗ ಅವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ರು ಅವರು. ಆಮೇಲೆ ಅದ್ರ ಜೊತೆಗೆ ನಟರಾಜ್ ಬುದಾಣ್ ಸರ್ ಅವ್ರಿಗಾಗ್ಬೋದು, ಬರ್ಗೂರ್ ರಾಮಚಂದ್ರಪ್ಪನವರಿಗೆ ಬಹಳ ಅತ್ಯಂತ ಪ್ರಭಾವವನ್ನ ಬೀರಿರ್ತಕ್ಕಂತ ವ್ಯಕ್ತಿತ್ವ ಸಣ್ಗುಡ್ಡಯ್ಯನವ್ರದ್ದು. ಬರ್ಗೂರ್ ಅವರು ಹೇಳ್ಕೊಂತಾರೆ, ಅವರ ಕೆಲವು ಕಡೆ ಒಂದೆರಡು ಲೇಖನಗಳನ್ನ ಅವ್ರ ಬಗ್ಗೆ ಬರ್ತಿದ್ದಾರೆ. ಅದ್ರಲ್ಲಿ ಹೇಳ್ಕೊಂತಾರೆ, ನನ್ನಂತ ಬರಹಗಾರಿಗೆ ಆರಂಭದಲ್ಲಿ ಇದ್ದುಕೊಂಡು ನನ್ನ ಬರವಣಿಗೆಯನ್ನ ರೂಪಿಸಿದವರು ಮತ್ತೆ ನನ್ನ ಬದುಕನ್ನ ರೂಪಿಸಿದವರು ಅಂತ ಕೂಡ ಅವ್ರ ಬಗ್ಗೆ ಕೆಲವು ಲೇಖನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಹಂಗಾಗಿ ತುಮಕೂರಿನಲ್ಲಿ ಒಂದು 3 ಜನರನ್ನ ಮುಖ್ಯವಾಗಿ ಬರ್ಗೂರ್ ಗುರುತಿಸಿ ಹೇಳ್ತಾರೆ. ಇವು 3 ಜನ ಸಂಕೇತಗಳು ಅಂತ ಹೇಳ್ತಾರೆ. ಇಂಥ ಸಂಕೇತಗಳು ಕೆ.ಆರ್. ನಾಯಕ್ ಮತ್ತೆ ವಿ.ಜಿ. ಅವರು, ಸಣ್ಗುಡ್ಡಯ್ಯನವರು, ಇವರು ಒಂದು ಸಂಕೇತಗಳು. ಇಂಥ ಸಂಕೇತಗಳು ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಇರ್ತವೆ. ಇವುಗಳನ್ನ ಗುರುತಿಸುವ ಕಾರ್ಯ ನಡಿಬೇಕು, ಇತಿಹಾಸದಲ್ಲಿ ಅದು ಮುಖ್ಯ ಆಗತ್ತೆ ಅಂತ ಕೂಡ ಬರ್ಗೂರ್ ಅವರ ಒಂದು ಲೇಖನದಲ್ಲಿ ಸಣ್ಗುಡ್ಡಯ್ಯನವ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಇವ್ರನ್ನ ಅರೆಬೆಳಕಿನ ಪ್ರತಿಬಿಂಬ ಅಂತ ಕೂಡ ಆಗುತ್ತೆ. ಯಾಕೆಂದ್ರೆ ಇವ್ರು ಬರೆದಂತ ಸಾಹಿತ್ಯ ಮುನ್ನೆಲೆಗೆ ಹೆಚ್ಚು ಒಂದು ಪ್ರಸಿದ್ಧಿಗೆ ಬರ್ಲಿಲ್ಲ ಅನ್ನೋಂಥದ್ದು ಕೂಡ ಬರ್ಗೂರು ರಾಮಚಂದ್ರಪ್ಪ ಅವರಲ್ಲಿ ಬಹಳಷ್ಟು ವಿಷಾದ ಕೂಡ ಇದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದನ್ನ ಸಣ್ಗುಡ್ಡಯ್ಯನವರೇ ಮುಂದೆ ಹೇಳ್ಕೊತಾರೆ. ಅದನ್ನ ನಾನು ಅವರ ಸಾಹಿತ್ಯವನ್ನ ಮಾತಾಡ್ತೀನಿ. ಇದು ಅವರ ಒಂದು ಬದುಕಿನ ಚಿತ್ರಣ. ನಾವು ಮುಖ್ಯವಾಗಿ ಅವರ ವೃತ್ತಿ ಜೀವನದಲ್ಲಿ ಎಸ್ ಮೇಷ್ಟ್ರು ಅಂತಾನೆ ಅವ್ರನ್ನ ಗುರುತಿಸ್ತಾರೆ. ಎಸ್ ಮೇಷ್ಟ್ರು ಅಧ್ಯಾಪಕರಾಗಿ ಅವರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಬೇರೆ ಯಾವ ನಿವೃತ್ತಿಯ ತನಕನೂ ಕೂಡ ಯಾವುದೇ ಒಂದು ವ್ಯಾಮೋಹಕ್ಕೆ ಅಥವಾ ಪದವಿಯ ಅಥವಾ ಪ್ರಶಸ್ತಿಯ ಹಿಂದೆ ಹೋದವರಲ್ಲ ಅವರು. ಎಲ್ಲವೂ ಕೂಡ ಅವ್ರದ್ದು ಕೂಡ ಬದುಕು ನಾನು ಮೊದಲೇ ತೆರೆದ ಪುಸ್ತಕದಂತೆ ಪ್ರಾಮಾಣಿಕತೆ ಎನ್ನುವಂಥದ್ದು, ಸರಳತೆ ಎನ್ನುವಂಥದ್ದು, ಮತ್ತೆ ಮನುಷ್ಯತ್ವ, ಮಾನವೀಯತೆ ಎನ್ನುವಂಥದ್ದು. ಯಾವುದೇ ಒಬ್ಬ ಬಡ ವಿದ್ಯಾರ್ಥಿ ಕಂಡ್ರು ಕೂಡ ಅವರಿಗೆ ಸಹಾಯ ಮಾಡುವ, ಮತ್ತೆ ಅವರಿಗೆ ಮನೆಯಲ್ಲಿ ಕೆಲವು ಆಗಿನ ಕಾಲಕ್ಕೆ ವಾರದ ಹುಡುಗರು ಅಂತ ಮಾಡ್ಕೊಂತ ಇದ್ರು. ಒಂದೊಂದು ವಾರದಲ್ಲಿ ಒಂದೊಂದು ಮನೆಗೆ ಊಟಕ್ಕೆ ಹೋಗುವಂತ ಒಂದು ವ್ಯವಸ್ಥೆನ ವಿದ್ಯಾರ್ಥಿಗಳಿಗೆ ಮಾಡ್ಕೊಡ್ತಾ ಇದ್ರು. ಹಸಿವಿನ ತೀವ್ರತೆಯನ್ನ ತಿಳಿದಂತ ಸಣ್ಗುಡ್ಡಯ್ಯನವರು ಹಸಿವಿನಲ್ಲಿ ಬೆಳತಕ್ಕಂತ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯಕರಾಗಿ ಅವ್ರಿಗೆ ಫೀಸಿಗೆ ಹಣ ಕಟ್ಟೋಕಾಗ್ಲಿ, ಇದನ್ನ ತಾವು ಕೊಡೋದು, ಕೈಯಿಂದ ಕೊಡೋದು ಅಷ್ಟೇ ಅಲ್ಲದೆ ಮತ್ತೆ ತಮ್ಮ ಸಹೋದ್ಯೋಗಿಗಳಿಂದಲೂ ಕೂಡ ತಮ್ಮ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಕೂಡ ಅವ್ರಿಗೆ ಪ್ರೇರೇಪಿಸ್ತಾ ಇದ್ರು. ಇದೆಲ್ಲ ಗುಣಗಳನ್ನ ಅವರು ಅವರು ತಮ್ಮ ಅಧ್ಯಾಪನ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಹೋಗ್ತಾರೆ. ಪ್ರಾಂಶುಪಾಲರಾಗ್ತಕ್ಕಂತ ಒಂದು ಅವಕಾಶ
ಅಖಂಡವಾಗಿ 8 ವರ್ಷಗಳ ಕಾಲ ಅವರು ಪ್ರಾಂಶುಪಾಲರಾಗಿ ಇವರು ಅಧಿಕಾರವನ್ನ ವಹಿಸಿಕೊಳ್ಳುವಂತ ಕಾಲ ಬಂದಾಗಲೂ ಕೂಡ 1 ವರ್ಷ ಮಾತ್ರ ಪ್ರಾಂಶುಪಾಲ ಹುದ್ದೆಯನ್ನು ನಿರ್ವಹಿಸಿ ತನ್ನ ಮನೋಭಾವಕ್ಕೆ ಅದು ಹೊಂದಿಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಿರಾಕರಿಸಿ ಅವರು ಪ್ರಾಧ್ಯಾಪಕರಾಗಿ ಮುಂದುವರಿತಾರೆ. ನಿವೃತ್ತಿಯ ನಂತರದೂ ತಮ್ಮ ಶಿಷ್ಯರ ಹತ್ರ ಹೇಳ್ಕೊಡ್ತಾ ಇರ್ತಾರೆ, ನನಗೆ ಅಧ್ಯಾಪಕ ವೃತ್ತಿಯಲ್ಲಿ ಸಿಗುವಂತ ಒಂದು ನೆಮ್ಮದಿ ತನಗೆ ಯಾವುದರಲ್ಲೂ ಇಲ್ಲ ಅಂತ ಹೇಳ್ಕೊಂಡಿರೋದನ್ನು ನಾವು ಇಲ್ಲಿ ಗುರುತಿಸ್ಕೋಬಹುದು. HGS ಮೇಷ್ಟ್ರ್ ಅಂತಾನೆ ಇವ್ರನ್ನ ಗುರುತಿಸ್ತಾ ಇದ್ರು. ಮಲನಾ ಮೂರ್ತಿ ಅವರ HGS ಅಂದ್ರೆ ಹೈಲಿ ಜೀನಿಯಸ್ ಅಂಡ್ ಸಿನ್ಸಿಯರ್ ಅನ್ನುವಂತ ಅರ್ಥ ಬರೋ ರೀತಿಯಲ್ಲಿ ಅವ್ರನ್ನ ಬಹಳಷ್ಟು ಜನ ಕರೀತಾ ಇದ್ರು ಅನ್ನೋ ರೀತಿಯಲ್ಲಿ. ಇದು ಅವರ ವೃತ್ತಿ ಜೀವನ. ವೃತ್ತಿ ಜೀವನದಲ್ಲಿ ಹಲವಾರು ಘಟನೆಗಳು ಬರ್ತವೆ. ಸೋಮು ಭಾಸ್ಕರಾಚಾರ್ಯರು ಅದನ್ನ ನಂಬಿದಂತೆ ಬಾಳಿ ಬದುಕಿದ ಸಣ್ಣಗುಡ್ಡಯ್ಯ ಮೇಷ್ಟ್ರು ಅಂತ ಒಂದು ಲೇಖನವನ್ನ ದವನದಂಡೆ ಅನ್ನುವಂತ ಲೇಖನದಲ್ಲಿ ಬರೆದಿದ್ದಾರೆ. ಕಸಿ ಮಡಗಿದ ಹಣ್ಣು ಅನ್ನುವಂತ ಒಂದು ಕೃತಿಯಲ್ಲಿ ಇವ್ರ ಬಗ್ಗೆ ಇವರು ಲಕ್ಷ್ಮೀಪತಿ ಕೋಲಾರ್ ಅವರ ಲೇಖನ ಬರೀತಾರೆ. ಇವನ್ನೆಲ್ಲ ನೋಡಿದಾಗ ಮತ್ತೆ ಆ ಲಕ್ಷ್ಮೀನಾರಾಯಣ ಅವರ ಶಿಷ್ಯರಾಗಿದ್ದಂಥವ್ರು ಅವರು ಕೂಡ ತಮ್ಮ ಗುರುಗಳ ಬಗ್ಗೆ ತುಂಬಾ ಪ್ರೀತಿ ಭಕ್ತಿಯಿಂದ ಕೆಲವು ಲೇಖನಗಳನ್ನ ಬರೆದಿದ್ದಾರೆ. ಇವೆಲ್ಲ ಹೆಚ್ಚು ಕಡಿಮೆ ಅವರ ವೈಯಕ್ತಿಕ ವಿಚಾರಗಳು ಮತ್ತು ಅವರ ಪ್ರಾಮಾಣಿಕತೆ, ಅವರ ಸರಳತೆ, ಅವರ ನಿಷ್ಠೂರವಾದ ಇವನ್ನೇ ಕುರಿತು ಹೇಳ್ತಕ್ಕಂಥವು. ಎಲ್ಲಾ ಕಡೆನೂ ಅವ್ರು ಯಾವುದೇ ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದ್ರೂ ಕೂಡ ಅದನ್ನ ತಕ್ಷಣದಲ್ಲೇ ಪ್ರತಿಕ್ರಿಯಿಸುವ, ಪ್ರತಿಭಟಿಸುವ ಮತ್ತೆ ಅದಕ್ಕೆ ಹೋರಾಟ ಕಟ್ಟುವ ಗುಣವನ್ನ ಅವರು ಒಳಗೊಂಡಿದ್ದಂಥದ್ದು. ಜಿ.ವಿ. ಆನಂದ್ ಮೂರ್ತಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ಅದನ್ನ ಹೇಳ್ತಾರೆ, ತುಮಕೂರಿನಲ್ಲಿ ಪ್ರತಿಭಟನಾತ್ಮಕ ಇದು ನಮ್ಗೆ KR ನಾಯಕ್ ಆಗಿರ್ಬೋದು ಅಥವಾ ವಿಚ್ಚಿ ಅವರಾಗಿರ್ಬೋದು, ಅವರಾಗಿರ್ಬೋದು, ಎಲ್ಲರೂ ಒಂದು ಗೆಳೆಯರ ಅಂತ ಒಂದು ಟೈಲರಿಂಗ್ ಹಾಲ್. KR ನಾಯಕರವರು ವೃತ್ತಿಯಿಂದ ಟೈಲರ್ ಅವರು, ಆದ್ರೆ ಅವರು ಒಂದು ಮಾರ್ಕ್ಸ್ವಾದ ಕಮ್ಯುನಿಸ್ಟ್ ಧೋರಣೆಯನ್ನ ಒಳಗೊಂಡಿರ್ತಕ್ಕಂಥವ್ರು. ಇವರೆಲ್ಲರೂ ಸೇರಿ ಮಾರ್ಕ್ಸ್ವಾದ ಅನ್ನುವಂಥದ್ದು ತುಮಕೂರಿನಲ್ಲಿ ನೆಲೆಯೂರ್ಲಿಕ್ಕೆ, ಬೇರು ಬಿಡ್ಲಿಕ್ಕೆ ಇವರು ಪ್ರಮುಖ ಕಾರಣ ಆಗ್ತಾರೆ. ಹಾಗಾಗಿ ಇವರೆಲ್ಲರ ಒಂದು ಹೋರಾಟದ ಮನೋಭಾವನೆ ಇವತ್ತಿಗೂ ನಮ್ಮಲ್ಲಿ ಒಂದು ಹೋರಾಟ ಮನೋಭಾವನ ಕಟ್ಲಿಕ್ಕೆ ತುಮಕೂರಿಗೆ ಪ್ರಭಾವವನ್ನ ಬೀರ್ತಿರ್ತಕ್ಕಂತ ಗೆಳೆಯರ ಗುಂಪು ಇದು ಅಂತ ಇದನ್ನ ಗುರುತಿಸ್ಕೊಳ್ತಾರೆ ಇವ್ರನ್ನ. ಹಾಗಾಗಿ ಆ ರೀತಿಯಲ್ಲಿ ಒಂದು ತುಮಕೂರಲ್ಲಿ ಒಂದು ಸಾಹಿತ್ಯಿಕ ವಲಯ ಮತ್ತು ಒಂದು ಸಾಂಸ್ಕೃತಿಕ ವಲಯ, ಒಂದು ಶೈಕ್ಷಣಿಕ ವಲಯವನ್ನ ನಿರ್ಮಾಣ ಮಾಡಿದವರು HGS ಅಂದ್ರೂ ಕೂಡ ಇಲ್ಲಿ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವರು ಕೇವಲ ಅಧ್ಯಾಪಕರಾಗಷ್ಟೇ ಆಗಿರ್ಲಿಲ್ಲ. ಅವರು ಒಡನಾಡಿ ಪತ್ರಿಕೆ 1975 ಒಡನಾಡಿ ಅಂತ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಒಂದು ಪತ್ರಿಕೆ ಬರ್ತಾ ಇತ್ತು. ಆ ಪತ್ರಿಕೆಗೆ ಕೊನೆ ತನಕ ಆ ಪತ್ರಿಕೆಯಲ್ಲಿ ಸಂಪಾದನಾ ವಿಭಾಗದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅದ್ರ ಜೊತೆ ಸಮುದಾಯ ಅಂತ ಹೇಳಿ ಒಂದು ಸಂಸ್ಥೆನ ಕಟ್ಕೊಂಡು ಅದ್ರ ಮೂಲಕ ಹಲವಾರು ನಾಟಕಗಳನ್ನ ಆಡೋದ್ರ ಮೂಲಕ ಸಾಹಿತ್ಯಿಕವಾಗಿ ಮತ್ತು ತುಮಕೂರಿನಲ್ಲಿ ಒಂದು ಈಗಾಗ್ಲೇ ಗುಬ್ಬಿವೀರಣ್ಣ ನಾಟಕ ಕ್ಷೇತ್ರ ಇದ್ರೂ ಕೂಡ ಸಾಹಿತ್ಯಿಕವಾಗಿ ಅದು ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸೋರು ಅಂತಂದ್ರೆ ನಾವ್ ಹೇಳ್ಬಹುದು. ಸಮುದಾಯ ಅನ್ನುವಂತ ಒಂದು ನಾಟಕ ಸಂಘವನ್ನ ಕಟ್ಕೊಂಡು ಅದ್ರ ಮೂಲಕ ಹಲವಾರು ನಾಟಕಗಳನ್ನ ಆಡ್ತಾರೆ. ಸಿದ್ಲಿಂಗಯ್ಯನವರ ಬೆಲ್ಜಿಯ ಹಾಡು ಅನ್ನುವಂತ ನಾಟಕ ಇರ್ಬೋದು. ಇವೆಲ್ಲ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಈ ತರ ಸಂಘ ಸಂಸ್ಥೆಗಳ ಮೂಲಕ ಆಗುತ್ತೆ. ಅಕ್ಷಯ ಪ್ರಕಾಶನದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು, ಸಾಹಿತ್ಯಿಕ ಪುಸ್ತಕಗಳನ್ನ ಪ್ರಕಟಣೆ ಮಾಡೋ ಕಾರಣ ಆಗ್ತಾರೆ. ಅದ್ರ ಜೊತೆಗೆ ಅವ್ರದ್ದೇ ಒಂದು ಜನತಾ ಪುಸ್ತಕಾಲಯ ಅಂತ ಇರುತ್ತೆ. ಜನತಾ ಪುಸ್ತಕಾಲಯದಿಂದ ಅವ್ರು ಯಾವುದೇ ಲಾಭ ಮಾಡ್ಕೊಳ್ದೇ ಇದ್ರು ತುಮಕೂರಿನಲ್ಲಿ ಒಂದು ಓದುಗ ವಲಯವನ್ನ ನಿರ್ಮಾಣ ಮಾಡಿದ್ರು ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ ನೋಡಿ. ಅದರಿಂದ ಒಬ್ಬ ಬರೀ ಅಧ್ಯಾಪಕ ವೃತ್ತಿ ಅಷ್ಟೇ ಅಲ್ಲ, ಅಧ್ಯಾಪಕ ವೃತ್ತಿಯ ಜೊತೆಗೆ ಅವರ ಒಂದು ಪ್ರವೃತ್ತಿ ತುಮಕೂರಿನಂತ ನಗರದಲ್ಲಿ ಒಂದು ಸಾಹಿತ್ಯಿಕ ವಲಯವನ್ನ, ಒಂದು ಸಾಂಸ್ಕೃತಿಕ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಇವರ ಒಂದು ಕೆಲಸ ಬಹಳ ಒಂದು ಶ್ಲಾಘನೀಯವಾದದ್ದು ಅಂತ ನನ್ಗೆ ಅನಿಸುತ್ತೆ. ನಾನು ಹೆಚ್ಚು ವಿಚಾರಗಳನ್ನ ಅವರ ವೈಯಕ್ತಿಕದ ಬಗ್ಗೆ ಮಾತಾಡ್ತಾ ಹೋದ್ರೆ ಅವರ ಒಂದು ಕೃತಿಗಳ ಬಗ್ಗೆ ಮಾತಾಡೋದು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರ ವ್ಯಕ್ತಿತ್ವ ಮತ್ತು ಅವರ ಬದುಕನ್ನ ಬಹಳ ಸಂಕ್ಷಿಪ್ತಗೊಳಿಸ್ಕೊಂಡಿದ್ದೀನಿ. ಬಹಳಷ್ಟು ಘಟನೆಗಳಿದೆ. ಸೋಮು ಭಾಸ್ಕರಾಚಾರ್ಯ ಹೇಳ್ಬೇಕಾದ್ರೆ ಅವರು ತರಗತಿಯಲ್ಲಿ ನಡೆದುಕೊಳ್ಳುವಂತ ರೀತಿಗಳು, ಅವರ ಶಿಸ್ತು, ಅವರ ಒಂದು ನಿಷ್ಠೂರ ಉತ್ತನ, ವಿದ್ಯಾರ್ಥಿಗಳನ್ನ ಸಾಹಿತ್ಯಿಕ ಒಂದು ಆಸಕ್ತಿಗೆ ಅವ್ರನ್ನ ತೊಡಗಿಸ್ಬೇಕು ಅನ್ನುವಂತ ತುಡಿತ. ಅಲ್ಲಿ ಹೇಳ್ತಾರೆ ಸಮುದ್ರ ಗೀತೆಗಳು ಅನ್ನುವಂತ ಒಂದು ಇವ್ರು ವಿಕ್ರು ಗೋಕಾಕರ ಕಾವ್ಯವನ್ನ ಮಾಡ್ತಾ ಇರ್ಬೇಕಾದ್ರೆ
ಅವ್ರು ನಿಧಾನವಾಗಿ ವೈಚಾರಿಕವಾದ ವಿಚಾರಗಳನ್ನ ಹೇಳ್ತಾ ಹೋಗ್ಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸೋಮು ಭಾಸ್ಕರಾಚಾರ್ಯನ ಪ್ರಚೋದಿಸಿ ಇಷ್ಟು ನಿಧಾನವಾಗಿ ಪಾಠ ಮಾಡಿದ್ರೆ ಪರೀಕ್ಷೆಗೆ ಹೆಂಗೆ ಸರ್ ಅಂತ ಕೇಳಿದಾಗ ಆ ಪುಸ್ತಕನ ಟೇಬಲ್ ಮೇಲೆ ಕುಕ್ಕಿ, ನಾನು ವಿದ್ಯಾರ್ಥಿಗಳಿಗೆ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಪಾಠ ಮಾಡುವ ಅಧ್ಯಾಪಕ ನಾನಲ್ಲ ಅಂತ ಹೇಳಿ ಕಡೆಗೆ ಆಗದೇ ಇರುವ ಪಾಠದ ಬಗ್ಗೆ ಇಷ್ಟೆಲ್ಲ ಕೇಳ್ತಿದ್ರೆ ಆಗಿರುವ ಪಾಠದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರೆ ಹೇಳಿ ಅಂತ ಪ್ರಶ್ನಿಸಿ ಸೋಮು ಭಾಸ್ಕರಾಚಾರ್ಯ ಅವತ್ತಿನಿಂದ ಸಣ್ಗುಡ್ಡೆಯವರ ಬಗ್ಗೆ ಬಹಳಷ್ಟು ಭಯ ಮಿಶ್ರಿತರಾಗಿ ನಡ್ಕೊಂಡು ಕೊನೆ ತನಕನೂ ಅವ್ರನ್ನ ಕಂಡ್ರೆ ನನಗೆ ಭಯ ಆಗ್ತಿತ್ತು ಅನ್ನೋ ಅಂತ ಅನುಭವಗಳನ್ನೆಲ್ಲ ಆ ದಾನದಂಡೆ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಆದ್ರಿಂದ ಸಣ್ಗುಡ್ಡೆಯವರ ವ್ಯಕ್ತಿತ್ವ ಒಂದ್ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಅವ್ರು ಹೆಚ್ಚು ವಾಚಾಳಿ ಏನಲ್ಲ, ಅನ್ಸಿದ್ದನ್ನ ಅವ್ರು ತುಂಬಾ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇದ್ರು. ಸಮಾಜದ ಅನ್ಯಾಯ, ಅಸಮಾನತೆ, ಶೋಷಣೆ ವಿರುದ್ಧವಾಗಿ ತಕ್ಷಣವೇ ಧ್ವನಿ ಎತ್ತುವಂತ ಪ್ರತಿಭಟಿಸುವ ಗುಣ ಧೀರದಲ್ಲಿ ಯಾರಾದ್ರೂ ಆಗಿರ್ಲಿ, ಎದುರುಗಡೆ ಇರ್ತಕ್ಕಂದ್ರೆ ಯಾರ್ ಬೇಕಾದ್ರೂ ಆಗಿರ್ಬೋದು, ಅದನ್ನ ತಕ್ಷಣ ಪ್ರತಿಭಟಿಸುವಂತ ಗುಣ ಅವರಲ್ಲಿ ಮೈಗೂಡಿಸ್ಕೊಂಡಿದ್ರು ಅನ್ನುವಂಥದ್ದು. ಅದು ಒಂದು ರೀತಿಯಲ್ಲಿ ಆ ತರದ ಒಂದು ಗುಣ ಬರ್ಲಿಕ್ಕೆ ಅವರ ಜೀವನ ಅಂತದ್ದು ಪ್ರಾಮಾಣಿಕತೆಯಿಂದ ಕುಳಿತು ಯಾರಿಗೂ ಅವ್ರು ಎದುರು ಬೇಕಾದಂತ ಒಂದು ವ್ಯಕ್ತಿತ್ವವನ್ನ ಅವ್ರ ಅವತ್ತು ರೂಪಿಸ್ಕೊಳ್ಳಿಲ್ಲ. ಯಾಕೆಂದ್ರೆ ಜೀವನನೂ ಹಂಗೆ ಇತ್ತು, ಅದು ಸರಳವಾಗಿದ್ರು, ಯಾರ ಹತ್ರ ಯಾವ ಹಂಗೂ ಅವ್ರು ಇಟ್ಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಅಂತ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂತಾರೆ ಸಣ್ಗುಡ್ಡೆಯವರು. ಮುಂದೆ ಜಿ ಪರಮೇಶ್ವರ ಅವ್ರಿಗೂ ಕೂಡ ಒಂದು ಪತ್ರನ ಬರೆದು ತುಮಕೂರಿನಲ್ಲಿ ಕೆಲವು ಕೆಲಸಗಳು ಆಗ್ಲಿಕ್ಕೆ ಕಾರಣ ಆಗ್ತಾರೆ. ಅವ್ರ ಹತ್ರ ಒಂದು ಪತ್ರದ ಮೂಲಕ ಪತ್ರ ಕೂಡ ನನ್ಗೆ ಮನೆಯವರು ಕೊಟ್ರು. ಆ ಪತ್ರದಲ್ಲಿ ಅವ್ರು ಏನ್ ಕೇಳ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ವೈಯಕ್ತಿಕವಾದ ಯಾವ ಲಾಭದ ಆಸೆನೂ ಅವ್ರಿಗಿರ್ಲಿಲ್ಲ, ಸಮಾಜ ಸೇವೆ ಅಷ್ಟೇ. ಅವರ ಸಮಾಜಮುಖಿ ಯೋಚನೆಗಳು ಅವರದೆಲ್ಲದೂ ಕೂಡ ವೈಯಕ್ತಿಕ ಯೋಚನೆಗಿಂತ ಸಮಾಜಮುಖಿ ಯೋಚನೆಗಳು. ಹಾಗಾಗಿ ಈ ಒಂದು ತುಮಕೂರಿನ ಏನು ವಿಜ್ಞಾನ ಕಾಲೇಜ್ ಇದೆ, ಅದು ಆರ್ಟ್ಸ್ ಕಾಲೇಜ್, ಕಲಾ ಕಾಲೇಜ್ ಆಗಿ ಬೇರ್ಪಟ್ಟಾಗ ಆ ಕಲಾ ಕಾಲೇಜ್ಗೆ ಕೊಠಡಿಗಳ ಸಂಖ್ಯೆ ಕೊರತೆ ಇದೆ. ಆ ಕೊಠಡಿಗಳ ಸಂಖ್ಯೆಯನ್ನ ನಮ್ಗೆ ಕಟ್ಟಿಸಿ ಕೊಡ್ಬೇಕು ಅಂತ ಹೇಳಿ ಈ ಪರಮೇಶ್ವರ ಹತ್ರ ಅವರು ಪತ್ರದಲ್ಲಿ ಕೇಳ್ಕೊಂಡಿರ್ತಾರೆ. ಈ ತರದ ಒಂದು ವಿಚಾರಗಳನ್ನ ನೋಡಿದಾಗ ಯಾವುದೂ ವೈಯಕ್ತಿಕ ಲಾಭದ ಆಸೆ ಅವರಲ್ಲಿ ಇರ್ಲಿಲ್ಲ, ಎಲ್ಲವೂ ಸಮಾಜಮುಖಿ, ಸಮಾಜಕ್ಕೋಸ್ಕರ ಅನ್ನುವಂಥದ್ದು ನಮ್ಗೆ ನೇರವಾಗಿ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಒಂದು ಆಮಿಷಗಳಿಗೆ ಯಾವತ್ತು ಅವ್ರು ಒಳಗಾದವರಲ್ಲ, ಎಲ್ಲೂ ಆತ್ಮವಂಚನೆ ಮಾಡಿಕೊಳ್ಳದ ಒಂದು ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಅಂತಃಕರಣವನ್ನು ಒಳಗೊಂಡ ಸಮಾಜದ ಹಿತಕ್ಕಾಗಿ ಅವ್ರು ಎಂತದೇ ಸಾಹಸಕ್ಕೂ ಮುನ್ನುಗ್ತಾ ಇದ್ರು ಸಣ್ಗುಡ್ಡೆಯವರು ಅಂತ ಅನ್ನೋದು. ಅದಕ್ಕೆ ಬೇಕಾದಷ್ಟು ನಿದರ್ಶನಗಳು ನನ್ಗೆ ಸಿಗುತ್ತೆ. ಎಂತವ್ರನ್ನೂ ಎದುರಾಕೊಂತ ಇದ್ರು, ಎಂತ ಸಾಹಸ ಬೇಕಾದ್ರೂ ಮಾಡ್ತಾ ಇದ್ರು. ತಾವು ಹಾಗೆ ನೇರ ನುಡಿಯಿಂದ ನಿಷ್ಠೂರಪರರಾಗಿ ಸಮಾಜಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ನಡ್ಕೋತಾ ಇದ್ರು. ಶಿಷ್ಯರಲ್ಲೂ ಅದನ್ನೇ ಬಯಸ್ತಾ ಇದ್ರು. ಲಲಿತಾ ಶಿವ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ವಿಚಾರಗಳು ನನ್ಗೆ ಹೇಳ್ತಾರೆ. ಸಣ್ಣಗುಡ್ಡಯ್ಯ ಯಾವುದೇ ಕಾರಣಕ್ಕೂ ರಾಜಿ ಆಗೋ ಮನೋಭಾವ ಇಲ್ಲ. ಹಂಗೇನಾದ್ರೂ ರಾಜಿ ಆಗೋ ಮನೋಭಾವ ಇದ್ರೆ ಅವ್ರು ಬೇರೆ ಇನ್ನು ಯಾವ್ದ್ಯಾವ್ದೋ ಒಂದು ಪ್ರಶಸ್ತಿಗಳೇ ಬೇಕಾದಷ್ಟು ಸಿದ್ದರಾಮಯ್ಯನಂತವ್ರು, ಪರಮೇಶ್ವರನಂತವ್ರು, ಮಾಜಿ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಒಂದು ಪತ್ರವನ್ನ ಬರೆದು ಅವರಿಂದ ಸಲಹೆ ಕೂಡ ಕೇಳಿರ್ತಾರೆ. ಇಂಥವ್ರೆಲ್ಲರ ಒಂದು ಸಂಪರ್ಕ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ವೈಯಕ್ತಿಕ ಲಾಭದ ಆಸೆಗೆ ಅವ್ರು ಯಾರನ್ನೂ ಯಾವತ್ತೂ ಬಳಸ್ಕೊಂಡವ್ರಲ್ಲ. ಅದರಿಂದ ಅವರ ವ್ಯಕ್ತಿತ್ವ ಎಲ್ಲೂ ಕಲುಷಿತವಾಗದೆ ಕೊನೆ ತನಕ ಶುದ್ಧ ವ್ಯಕ್ತಿತ್ವವನ್ನ ಉಳಿಸ್ಕೊಂಡ್ರು ಅನ್ನೋಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನೂ ವಿಚಾರಗಳು ಬಹಳಷ್ಟು ಇದೆ ಸಣ್ಗುಡ್ಡೆಯವರ ಒಂದು ಬದುಕಿನ ಬಗ್ಗೆ. ನಾನು ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಅವರು ಹುಟ್ಟಿದ್ದು ಹೊಸಹಳ್ಳಿ ಮತ್ತು ಅವ್ರು ಬೆಳೆದಿದ್ದು ಅವರ ಕಾರ್ಯಕ್ಷೇತ್ರ ತುಮಕೂರು. ಅವರು ಶ್ರೀಮತಿ ಶಾಂತ ಅವ್ರನ್ನ 1961ರಲ್ಲಿ ಮದುವೆ ಮಾಡ್ಕೊಂತಾರೆ. ಶಾಂತ ಅವರು ಕೂಡ ಸರ್ಕಾರಿ ಕಾಲೇಜಿನಲ್ಲಿ HEP ತಗೊಂಡು ಅವರು BA ಮಾಡ್ತಾ ಇದ್ದಾಗ ಅವ್ರನ್ನ ಕನ್ನಡ ಒಂದು ಮೇಜರ್ಗೆ ಬದಲಾಯಿಸಿ ಓದನ್ನ ಪ್ರೋತ್ಸಾಹಿಸ್ತಾರೆ. ಹಲವಾರು ಘಟನೆಗಳನ್ನ ಹೇಳ್ತಾರೆ. ಅವರ ಸಿದ್ಲಿಂಗಯ್ಯನವರು ಕೂಡ, GS ಸಿದ್ಲಿಂಗಯ್ಯನವರು ಕೂಡ ಇವರಿಗೆ ಸಣ್ಗುಡ್ಡೆಯನವರಿಗೆ ಸಹೋದ್ಯೋಗಿಗಳಾಗಿರ್ತಾರೆ. ಮದುವೆಯಾದ ವಸ್ತ್ರಲ್ಲಿ ಶಾಂತ ಅವರು ಮತ್ತೆ ಸಣ್ಗುಡ್ಡೆಯ ಜೊತೆಯಾಗಿ ಹೋಗ್ತಾ ಇದ್ದಾಗ GS ಸಿದ್ಲಿಂಗಯ್ಯನವ್ರನ್ನ ರೇಗಿಸ್ತಾ ಇದ್ರಂತೆ. ಶಾಂತ ನೀನ್ ಕೊರಳಿಗೆ ತಾಳಿ ಬಿತ್ತು, ಸಿದ್ಲಿಂಗಯ್ಯನವರ ಇವರಿಗೆ ಸಣ್ಗುಡ್ಡೆಯನಿಗೆ ಕತ್ತಿಗೆ ಟೈ ಬಿತ್ತು ಅಂತ ಹೇಳಿ ರೇಗಿಸ್ತಾ ಇದ್ದ ವಿಚಾರಗಳನ್ನೆಲ್ಲ ಅವ್ರು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಈ ತರದ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡು ಅವರ ವೈಯಕ್ತಿಕ ಬದುಕನ್ನ ಇಲ್ಲಿ ಸಾಗಿಸ್ತಾ ಹೋದ್ರು ತುಮಕೂರಿನಲ್ಲಿ ಅಂತದ್ದು. ಈಗ ನಾನು ಅವ್ರ ವ್ಯಕ್ತಿತ್ವದ ಬೀಸು ಬಹಳ ದೊಡ್ಡದು ಅಂತ ಹೇಳಿದೀನಿ ನಾನು. ಹಾಗಾಗಿ ಅದನ್ನ ಸಂಕ್ಷಿಪ್ತವಾಗಿ 1-2 ಅರ್ಧ ಗಂಟೆಯಲ್ಲಿ ಹೇಳಿ ಮುಗಿಸುವಂತದ್ದು ಇದೆಲ್ಲ. ಹಲವಾರು ಘಟನೆಗಳು, ಹಲವಾರು ಜನರ ಸಂಪರ್ಕ, ಹಲವಾರು ಅನುಭವಗಳು ಅವ್ರ ವ್ಯಕ್ತಿತ್ವದ ಒಳಗೆ ಬರುತ್ತೆ. ಬಹಳಷ್ಟು ವಿಚಿಯವರೇ ಅವ್ರ ಇಷ್ಟ
ಅನ್ನುವಂತ ಒಂದು ಕೃತಿ ಸಣ್ಣ ಗುಡ್ಡೆಯವರ ವ್ಯಕ್ತಿ ಅದರಲ್ಲಿ ಇತ್ತೀಚೆಗೆ 20ರಲ್ಲಿ ಪ್ರಕಟಣೆ ಆಯ್ತು. ಅದರಲ್ಲಿ ಅವರ ಸಂಘಟನೆ ವ್ಯಕ್ತಿತ್ವವನ್ನು ಕುರಿತು ಬಂದಿದೆ. ಅವ್ರ ಶಿಷ್ಯರು ಕೂಡ ಅವರ ಅದಕ್ಕೊಂದು ಘಟನೆನೂ ಕೂಡ ಹೇಳ್ತಾರೆ. ಇದರಲ್ಲಿ ತಿಪ್ಟೂರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಮತ್ತೆ ಡೆಲಿಗೇಟ್ಸ್ಗೆ ಮಾತ್ರ ಊಟದ ಟೋಕನ್ ನ ಕೊಟ್ಟಿರ್ತಾರೆ, ನಮ್ಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಗೆ ಇಲ್ಲಿ ಊಟ ಸಿಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ತನ್ನ ಜೇಬಿಂದ ಹಣ ಕೊಟ್ಟು ನೀವು ಹೊರಗಡೆ ಊಟ ಮಾಡ್ಕೊಂಡು ಬಂದು ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಭಾಗವಹಿಸಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದಲ್ಲ ಅವ್ರು ನೆನ್ಸ್ಕೊಂತಾರೆ. ಹಸಿವಿನ ತೀವ್ರತೆಯ ಬಗ್ಗೆ ಬಹಳಷ್ಟು ವಿಚಾರಗಳು ಹಸಿನಂತ ಬಳಲ್ತಕ್ಕಂಥವ್ರಿಗೆ ಹೆಚ್ಚು ಅವರು ಸಹಾಯವನ್ನ ಮಾಡಿರುವಂತದ್ದು, ಅಂತವ್ರ ಬಗ್ಗೆ ಅಂತಃಕರಣವನ್ನ ಇಟ್ಕೊಂಡಿದ್ದಂಥದ್ದು ಅವರ ಗುಣಗಳಲ್ಲಿ ಪ್ರಧಾನವಾಗಿ ಕಾಣಿಸುತ್ತೆ. ಅಂತಃಕರಣ, ಮನುಷ್ಯತ್ವ ಅನ್ನುವಂಥದ್ದು ಬಹಳ ಪ್ರಧಾನವಾಗಿ ಕಾಣುತ್ತೆ. ಮನೆಯಲ್ಲೂ ಕೂಡ ಕೆಲವು ವಾರಾನ್ನದ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅವರಿಗೆ ಊಟ ಹಾಕ್ತಾ ಇರ್ತಾರೆ. ಅದಕ್ಕೆ ಅವರ ಧರ್ಮ ಪತ್ನಿಯೂ ಕೂಡ ಸಹಭಾಗಿಯಾಗಿ ಜೊತೆಯಲ್ಲಿ ನಿಂತಿದ್ದು ಕೂಡ ನಾವು ಅದರಲ್ಲಿ ಗುರುತಿಸ್ಬೋದು. ಇದಿಷ್ಟು ನಾನು ಅವರ ಒಂದು ಕುಟುಂಬ ಮತ್ತೆ ಅವರ ಶಿಕ್ಷಣ ಮತ್ತೆ ಅವರ ವೃತ್ತಿ ಮತ್ತು ಅವರ ವ್ಯಕ್ತಿತ್ವ ಇದಿಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ನೇರವಾಗಿ ನಾನೀಗ ಅವರ ಸಂಗುಡಯ್ಯನವರ ಸಾಹಿತ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಂಗುಡಯ್ಯನವರ ಸಾಹಿತ್ಯ ಅಂತಂದಾಗ ವಿಶೇಷವಾಗಿ ನಾವು ಅವ್ರನ್ನ ಕವಿ ಅಂತ ಗುರುತಿಸ್ಕೊಳ್ಳಕ್ಕಾಗಿಲ್ಲ. ಯಾಕೆಂದ್ರೆ ಅವ್ರ ಲಹರಿ ಬಂದಾಗ ಆಗೊಂದು ಈಗೊಂದು ಕವನಗಳನ್ನ ಬರೀತಾರೆ. ಆದ್ರೂ ಅಷ್ಟು ಕವಿತೆಗಳು 3 ಕವನ ಸಂಕಲನಗಳಿಗೆ ಆಗುವಷ್ಟು ಕವಿತೆಗಳು ಅವರಲ್ಲಿ ಅವ್ರು ಬರೀತಾರೆ. ಆದ್ರೆ ಒಂದು ಸಂಕಲನವನ್ನ ಮಾತ್ರ ಮೊದಲು ಪ್ರಕಟಿಸ್ತಾರೆ. 1962ರಲ್ಲಿ ಅಭಿಪ್ಸೆ ಅಂತ ಅವ್ರದ್ದೊಂದು ಕವನ ಸಂಕಲನ ಪ್ರಕಟ ಆಗುತ್ತೆ. ಅದು ಕೂಡ ಪ್ರಕಟಣೆಯನ್ನ ಮಾಡದೆ ಬರೆದು ಹಾಗೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಪತ್ರ ಬರೆದು ಅಂಚೆಗೆ ಹಾಕದೆ ಮರೆತ ರೀತಿಯಲ್ಲಿ ಕವನಗಳನ್ನೆಲ್ಲ ಬರೆದು ಹಂಗೆ ಪ್ರಕಟಣೆ ಮಾಡದೆ ಇಟ್ಕೊಂಡಿರ್ತಾರೆ. ಕವಿ ವಿಚಿಯವರ ಪರಿಚಯ ಆಗತ್ತೆ. ಡಿ.ಎಸ್. ಸಿದ್ಲಿಂಗಯ್ಯನವರು ವಿಚಿಯವರ ಪರಿಚಯನ ಮಾಡಿಸಿದಾಗ ವಿಚಿಯವರು ಆತ್ಮೀಯ ಸ್ನೇಹಿತರಾಗ್ತಾರೆ ಸಣ್ಗುಡ್ಡಯ್ಯನವರಿಗೆ. ಆಗ ಅವರು ಸಣ್ಗುಡ್ಡಯ್ಯನವ್ರನ್ನ ಇಲ್ಲ ಇವುಗಳನ್ನ ಪ್ರಕಟಣೆ ಮಾಡ್ಲೇಬೇಕು ಅಂತ ಹೇಳಿ ಅಭಿಪ್ಸೆ ಎನ್ನುವಂತ ಒಂದು ಕವನ ಸಂಕಲನವನ್ನ ಮೊದಲು 1962ರಲ್ಲಿ ಪ್ರಕಟ ಮಾಡ್ತಾರೆ. ಪ್ರಕಟಣೆ ಆದ ವರ್ಷವೇ ಅದಕ್ಕೆ ಪುಸ್ತಕ, ಆಗಿನ್ನೂ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಅವಾಗಿನ್ನೂ ಹುಟ್ಟಿರ್ಲಿಲ್ಲ. ಹಾಗಾಗಿ ಆಗ ಅವರಿಗೆ ಒಂದು ಪುಸ್ತಕ, ಶ್ರೇಷ್ಠ ಪುಸ್ತಕ ಪ್ರಶಸ್ತಿ ಬರುತ್ತೆ. ಅಲ್ಲಿ ಆ ಒಂದು ಪುಸ್ತಕದ ಜೊತೆಗೆ ಈ ಪಾಟೀಲ್ ಪುಟ್ಟಪ್ಪ ಅವರ ಪಾಪು ಇವ್ರದ್ದು ಚಂದ್ರಶೇಖರ ಪಾಟೀಲರ ಪುಸ್ತಕವು ಬಹುಮಾನವನ್ನ ಪಡ್ಕೊಳ್ಳುತ್ತೆ ಅದೇ ವರ್ಷ. ಅದನ್ನ ತಗೊಂಡೋಗಿ ಪ್ರಕಟಣೆಗೆ ಕೊಟ್ಟಿದ್ದು ಕೂಡ ವಿಚಿಯವರೇ. ಟಿ.ಪಿ. ಕೃಷ್ಣಪ್ಪನವರು ಅವತ್ತು ಅವರು ಈ ಒಂದು ಕೃತಿಯನ್ನ ಪ್ರಕಟಣೆ ಮಾಡ್ತಾರೆ. ಸಿರಿಗನ್ನಡ ಪ್ರಕಾಶನ ಅಂತೇಳಿ ಅಲ್ಲಿ ಮೊದಲು ಇದು ಪ್ರಕಟಣೆ ಆಗುತ್ತೆ. ಆ ಪ್ರಕಟಣೆಯ ವೆಚ್ಚವನ್ನು ಕೂಡ ಅವರು ತಮ್ಗೆ ಬಹುಮಾನವಾಗಿ ಬಂದ ಹಣದಿಂದಲೇ ನಾನು ತೀರಿಸ್ತೇನೆ ಅಂತ ಹೇಳ್ಕೊಂತಾರೆ. ಅಂತ ಒಂದು ಕಷ್ಟದ ಜೀವನ ಕೂಡ ಅವ್ರದ್ದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಒಂದು ಕೃತಿಯನ್ನ ಮಾತ್ರ, ಅಭಿಪ್ಸೆಯನ್ನ ಮಾತ್ರ ಪ್ರಕಟಿಸ್ತಾರೆ. ಮತ್ತೆ ಮುಂದೆ ಅವರ ಬರವಣಿಗೆ ಇದ್ರೂ ಕೂಡ ಅವ್ರು ಯಾವುದೇ ಕೃತಿಯನ್ನ ಮತ್ತೆ ಪ್ರಕಟಣೆ ಮಾಡಲ್ಲ. ಅದು ಬಹಳ ದೀರ್ಘಕಾಲ ಅವ್ರು ಏನೂ ಬರೀಲಿಲ್ಲ ಅಂತಲ್ಲ, ಬರ್ದಿದ್ದೆಲ್ಲ ಪ್ರಕಟಿಸಿಲ್ಲ ಅಷ್ಟೇ. ಅವರೇ ಅದೊಂದ್ ಕಡೆ ಹೇಳ್ತಾರೆ, ನನ್ನ ಒಂದು ಆಲಸ್ಯತನವೇ ಇದಕ್ಕೆ ಕಾರಣ ಇರ್ಬಹುದಾ ಅಂತೇಳಿ, ಇವನ್ನೆಲ್ಲ ಪ್ರಕಟಿಸದೆ ಉಳಿಯೋಕೆ ನನ್ನ ಆಲಸ್ಯತನವೇ ಇರ್ಬಹುದಾ ಅಂತ ಹೇಳ್ತಾರೆ. ಆಮೇಲೆ ನಂತರದಲ್ಲಿ ಅವ್ರಿಗೆ ಕವಿತೆಗಳ ಬರವಣಿಗೆಗಿಂತ ಹೆಚ್ಚಾಗಿ ಗದ್ಯ ಬರಹದ ಕಡೆಗೆ ಅವರ ಆಸಕ್ತಿ ಒಳಗೊಳ್ಳುತ್ತೆ. ಹಾಗಾಗಿ ಅವರು ಪ್ರಬಂಧ ಸಾಹಿತ್ಯದ ಕಡೆಗೆ ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾರೆ. ಆಗ ಬಂದದ್ದೇ 1993ರಲ್ಲಿ ಏಕಾಂತ ಮತ್ತು ಇತರ ಪ್ರಬಂಧಗಳು ಅಂತ ಒಂದು ಕೃತಿಯನ್ನ ಬರೀತಾರೆ. ಅದಕ್ಕೂ ಕೂಡ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರುತ್ತೆ. ಮತ್ತೆ 1998ರಲ್ಲಿ ಹದ್ದು ಮತ್ತು ಇತರ ಪ್ರಬಂಧಗಳು ಅಂತ ಕೃತಿಯನ್ನ ಅವರು ಪ್ರಕಟಣೆ ಮಾಡ್ತಾರೆ. ನಂತರ ಆಮೇಲೆ ಇನ್ನುಳಿದ ಎಲ್ಲಾ ಕವಿತೆಗಳನ್ನು 2004ರಲ್ಲಿ ಪ್ರಕಟಣೆ ಮಾಡ್ತಾರೆ. ಭಿನ್ನ ಮತ್ತೆ ವಸಂತದ ಕನಸುಗಳು ಅಂತೇಳಿ. ಇದ್ರ ಜೊತೆಗೇನೆ ಸಂಪಾದಿಸ್ತಾರೆ. PhD ಇಂದ ಹಿಡಿದು ಹೊಸ ತಲೆಮಾರಿನ ಕವಿಗಳ ಎಲ್ಲ ಕವಿತೆಗಳು, ಹೆಚ್ಚು ಕಡಿಮೆ ಒಂದೊಂದು ಕವಿತೆಗಳನ್ನ ಅದರಲ್ಲಿ ಅವರು ಪ್ರಕಟಣೆ ಮಾಡ್ತಾರೆ. ತುಂಬಾ ಅದನ್ನ ನೋಡಿದಾಗ ಅವರ ಅಭಿರುಚಿ ಎಷ್ಟಿತ್ತು ಅಂತೇಳಿ. ಇವರ KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆಗೆ ಸಂವಾದಿಯಾದಂತ ಒಂದು
ಅದಕ್ಕೆ ಸಮಾನವಾದಂತ ಒಂದು ಮಾತ್ಸರ್ಯದಿಂದ ಅಲ್ಲ ಹೇಳ್ತಾರೆ. ಈ ಕವಿತೆಗಳು ಒಟ್ಟಾರೆ ಸಿಗ್ಬೇಕು ಅನ್ನುವಂಥದ್ದು ಸಂಕಲನ ಸಾಹಿತ್ಯ ರುಚಿ ಎಷ್ಟು ಲಕ್ಷ್ಮೀನಾರಾಯಣ ಭಟ್ರ ಕವಿತೆಗಳನ್ನೆಲ್ಲ ಆಯ್ಕೆ ಮಾಡ್ತಾರೆ. ಪಾರಿಜಾತ ಒಂದು ಸಂಕಲನ ಒಂದು, ಅದು ಸಾಹಿತ್ಯ ಪರಿಷತ್ ಪ್ರಕಟಿಸುವ ತುಂಬಾ ಭಕ್ತಿ ಕೂಡ ಇದ್ದಂಥದ್ದು ಅವ್ರ ಬಗ್ಗೆ. ಹಾಗಾಗಿ ಅವರ ಬಗ್ಗೆ ಒಂದು ತೀನಂ ಶ್ರೀಕಂಠಯ್ಯ ಅನ್ನುವಂತ ಒಂದು ಕೃತಿಯನ್ನ, ಅದೊಂದು ಅವ್ರ ವ್ಯಕ್ತಿತ್ವ, ಬದುಕು ಮತ್ತು ಕೃತಿಗಳ ಸಮೀಕ್ಷೆಯ ರೂಪದಲ್ಲಿ ಆ ಕೃತಿಯನ್ನ ಪ್ರಕಟಣೆ ಮಾಡಿದರೆ. ಕೃತಿಯನ್ನ ಅದು ಕಥನ ರೂಪ, ರಾಮ ಬಾಸನ್ನ ಒಂದು ಪ್ರತಿಮಾ ನಾಟಕದ ಕಥನ ರೂಪವನ್ನ ಮತ್ತೆ ಓದುಗರಿಗೆ ಎಷ್ಟು ಅನುಕೂಲವಾಗಿದೆ ಅಂದ್ರೆ, ಬಾಸನ್ನ ಪ್ರತಿಮಾ ನಾಟಕವನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಆದ್ರೆ ಪ್ರತಿಮಾ ನಾಟಕ ಬಹಳಷ್ಟು ಜನ ಅನುವಾದ ಮಾಡಿದ್ದಾರೆ, ಕೆ ಕೃಷ್ಣಮೂರ್ತಿ ಅವರೆಲ್ಲ ಅನುವಾದಗಳಿದೆ. ಆದ್ರೆ ಎಲ್ಲದಕ್ಕಿಂತ ಬಹಳಷ್ಟು ಸರಳವಾಗಿ ಓದುಗರಿಗೆ ಪ್ರತಿಮಾ ನಾಟಕ ಅರ್ಥ ಆಗೋ ರೀತಿಯಲ್ಲಿ ಭಾಸ ರಾಮಾಯಣ ಅನ್ನೋ ರೀತಿಯಲ್ಲಿ ಅದೊಂದು ಹೊಸಗನ್ನಡದ ಅನುವಾದ ಬಂದಿದೆ. ಅದ್ರ ಜೊತೆಗೆ ಕನ್ನಡ ಸ್ವಪ್ನ ವಾಸವದತ್ತ ಅಂತೇಳಿ ವಾಸನ ನಾಟಕನೇ, ಸ್ವಪ್ನ ವಾಸವದತ್ತ ನಾಟಕವನ್ನೇ ಕನ್ನಡ ಸ್ವಪ್ನ ವಾಸವದತ್ತ ಅಂತೇಳಿ ಅದನ್ನು ಅನುವಾದ ಮಾಡಿದೆ. ಇದೆಲ್ಲರ ಜೊತೆಗೆ ಕೊನೆಗೆ ಅವರ ಮರಣಾನಂತರ ಅವರ ಶ್ರೀಮತಿಯವರು ಒಂದು ಕೃತಿಯನ್ನ ತಂದ್ರು, ಸಚಿತ್ರ ಮಕ್ಕಳ ಕಥೆಗಳು ಅಂತ. ಹಾಗೆ ಕೈ ಬರವಣಿಗೆಯಲ್ಲಿ ಉಳಿದು ಹೋಗಿರ್ತಕ್ಕಂತ ಎಲ್ಲ ಬರವಣಿಗೆಯನ್ನ ಒಟ್ಟುಗೂಡಿಸಿ ಆ ಸಚಿತ್ರ ಮಕ್ಕಳ ಕಥೆಗಳು, ಮಕ್ಕಳ ಬಗ್ಗೆ ಕೂಡ ತುಂಬಾ ಪ್ರೀತಿ ವಾತ್ಸಲ್ಯ ಇರುತ್ತೆ ಅವರಿಗೆ. ಆ ಕಾರಣಕ್ಕೋಸ್ಕರ ಮಕ್ಕಳಿಗೋಸ್ಕರನೇ ಕೆಲವು ಕಥೆಗಳನ್ನ ಬಂದಿದ್ರು. ಆ ಎಲ್ಲ ಕಥೆಗಳನ್ನ ಸಂಗ್ರಹಿಸಿ ಆ ಒಂದು ಕೃತಿಯನ್ನ ಅವರು ಪ್ರಕಟಣೆ ಮಾಡಿ 2008ರಲ್ಲಿ ಅದು ಪ್ರಕಟಣೆ ಆಯ್ತು. ಒಟ್ಟು 10 ಕೃತಿಗಳನ್ನ ನಾವು ಸಂಗೊಳ್ಳಿಯವರ ಸಾಹಿತ್ಯ ಕೃಷಿಯನ್ನಾಗಿ ನೋಡ್ಬೋದು. ಮೊದಲನೇದೇ ಅಭೀಪ್ಸೆ ಬಂದಾಗ ಅದಕ್ಕೆ ಮುನ್ನುಡಿ ಬರೆದಿದ್ದು ಕೂಡ NS ಲಕ್ಷ್ಮೀನಾರಾಯಣ ಭಟ್ರೆ. NS ಲಕ್ಷ್ಮೀನಾರಾಯಣ ಭಟ್ರು ಅವರಿಗೆ ಜೊತೆ ಸ್ನೇಹಿತರು ಕೂಡ ಮತ್ತೆ ತನ್ನ ಸಹಪಾಠಿ ಕೂಡ ಆಗಿದ್ದವರು. NS ಲಕ್ಷ್ಮೀನಾರಾಯಣ ಭಟ್ರು ಮತ್ತೆ MH ಕೃಷ್ಣಯ್ಯ, ಹಂಪನ ದಂಪತಿಗಳು, ಆರಾಮಿತ್ರ, ಇವರು ಇಂಥ ಎಲ್ಲ ಸ್ನೇಹಿತರ ಒಂದು ಸಾಹಿತ್ಯ ಸೇವೆಯನ್ನ ಮಾಡ್ಬೇಕು ಅನ್ನೋದೊಂದು ಎಲ್ಲರಲ್ಲೂ ಕಾಣಿಸುತ್ತೆ. ಹಾಗೆ ಅವರಲ್ಲಿ ಎಲ್ಲಾದ್ರೂ ಒಂದು ಬರೀಬೇಕು, ಸಾಹಿತ್ಯ ಪ್ರಬಂಧ ಎಲ್ಲಾದ್ರೂ ಸೇವೆ ಮಾಡುವಂತ ಕೆಲಸ ಎಲ್ಲ ವಲಯದಲ್ಲೂ ಕಾಣಿಸುತ್ತೆ ನಮ್ಗೆ. MH ಕೃಷ್ಣಯ್ಯರಾಗಿರ್ಬೋದು ಅಥವಾ ಹಂಪನ ದಂಪತಿಗಳು, ಆರಾಮಿತ್ರ, ಗದ್ಯವಾಗ್ಲಿ ಪದ್ಯವಾಗ್ಲಿ ಒಟ್ಟು ಬರವಣಿಗೆ ಆ ಎಲ್ಲ ಸ್ಪೀಚಲ್ಲೂ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಅದಕ್ಕೆ ಅವ್ರನ್ನ ಬೆಳೆಸಿರ್ತಕ್ಕಂಥ ಪರಿಸರನೂ ಕೂಡ ಕಾರಣ ಅಂತ ನಾವು ಹೇಳಲೇಬಹುದು. ಮೈಸೂರಿನ ಆ ಮಹಾರಾಜ ಕಾಲೇಜಿನ ದಿಗ್ಗಜರಾದ ತೀನಂ ಶ್ರೀ DL ನರಸಿಂಹಾಚಾರ್ಯರು, ಆಮೇಲೆ ಕುವೆಂಪು ಕೂಡ ಅಲ್ಲಿ ಪ್ರಾಂಶುಪಾಲರಾಗಿದ್ದರು ಮೈಸೂರು ಮಹಾರಾಜ ಕಾಲೇಜಲ್ಲಿ. ಈ ಎಲ್ಲರ ಪ್ರಭಾವ ಮತ್ತೆ ಆಗ ಅಲ್ಲಿಯ ಗ್ರಂಥಾಲಯ, ಅದನ್ನ ಹೇಳ್ಕೊಂತಾರೆ, ಅಲ್ಲಿಯ ಗ್ರಂಥಾಲಯ ತಾನು ಇಷ್ಟು ಬೆಳಿಲಿಕ್ಕೆ ಆ ಗ್ರಂಥಾಲಯ ಕೂಡ ಕಾರಣ. ಮತ್ತೆ ಅಲ್ಲಿ ಪೀಪಲ್ ಬುಕ್ ಹೌಸ್ ಅಂತ ಅದನ್ನ ನೆನಪಿಸ್ಕೊಂತಾರೆ. ಆ ಪೀಪಲ್ ಬುಕ್ ಹೌಸ್ ನಲ್ಲಿ ಬರ್ತಕ್ಕಂಥ ವಿಯೆಟ್ನಾಂ, ರಷ್ಯಾ, ಚೀನಾದಿಂದ ಬರ್ತಕ್ಕಂಥ ಪತ್ರಿಕೆಗಳು, ಅವುಗಳು ಕೂಡ ಇವರ ಒಂದು ಎಡಪಂಥೀಯ ಧೋರಣೆಗಳನ್ನ ಹೊಂದಲಿಕ್ಕೆ ಇವರು ವಿಚಾರ ಕಾರಣ ಆದ್ರೂ ಈ 3 ಜನ ಅನ್ನೋದೇನಿತ್ತು ಅದಕ್ಕೆಲ್ಲ ಭೂಮಿಕೆನ ಅವ್ರು ಮೈಸೂರಿನಾಗ್ಲೇ ಒದಗಿಸ್ಕೊಂಡಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಅಭೀಪ್ಸೆಗೆ NS ಲಕ್ಷ್ಮೀನಾರಾಯಣ ಭಟ್ರು ಒಂದು ಮುನ್ನುಡಿಯನ್ನ ಬರೀತಾರೆ. ಅವ್ರು ಹೇಳ್ತಾರೆ, ಸಣ್ಣಗುಡ್ಡದವರ ಹಾದಿ ಮೊದಲ ಹಾದಿ ಆದ್ರೆ ಇದು ದಿಟ್ಟ ಹಾದಿ ಅಂತ ಹೇಳಿ ಕರೀತಾರೆ. ಆರಂಭದಲ್ಲಿ ಅವರು ಕವಿತೆಗಳು ಬರೀಲಿಕ್ಕೆ ಸ್ವಲ್ಪ ಕವಿತೆಗಳ ಒಂದು ಭಾಷೆ ಆಗುವುದು ಅಥವಾ ಅದನ್ನ ಅಭಿವ್ಯಕ್ತಿಸುವ ಕ್ರಮ ಆಗುವುದು ಸ್ವಲ್ಪ ಮಟ್ಟಿಗೆ ಅದು ಹೊಸದಾಗಿರೋ ಆಗ ಕಾರಣಕ್ಕೋಸ್ಕರ ತುಂಬಾ ಹೆಣಗಾಟ ಇದೆ.
ಹೋರಾಟ ಇದೆ. ಅವ್ರು ಕೆಲವು ಕಡೆ ಹೇಳ್ಕೊಂಡಿದ್ದಾರೆ ಅನುಭವದ ಆಯ್ಕೆ ಮುಗಿದಿತ್ತು. ಅನುಭವದ ಆಯ್ಕೆ ಮುಗಿದಿದೆ, ಆದ್ರೆ ಅದನ್ನ ಅಭಿವ್ಯಕ್ತಿಸುವ ಕ್ರಮದಲ್ಲಿ ಬಹಳಷ್ಟು ಹೋರಾಟವೇ ನಡೆದಿದೆ. ಅದನ್ನ ನಾವು ಹೇಳ್ಕೊಂಡಿದ್ದಾರೆ ಕೆಲವು ಕವಿತೆಗಳಲ್ಲಿ. ನನಗೆ ಕಾವ್ಯ ಕನ್ನಿಕೆ ತನಗೆ ಒಲಿತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನು ಕೂಡ ಅವರು ಅದನ್ನ ಮೊದ್ಲು ಹೇಳ್ಕೊಂತಾರೆ. ಅದನ್ನೆಲ್ಲ ಲಕ್ಷ್ಮೀನಾರಾಯಣ ಭಟ್ರು ಅದನ್ನ ಗುರುತಿಸಿದರೆ ಹೇಳ್ಕೊಡ್ತಾರೆ. ಮುನಿದು ದಡದಡನೆ ನಡುವೆ ಏತಕ್ಕೆ ನೀನು ಮುಗಿಲಿನಂತೆ, ನಾನಿಲ್ಲಿ ಸೇರಿಕೊಂಡೆ ಕಾದು ಒಣಗಿಟ್ಟ ಕವಿನಂತೆ, ಬಳಲಿದೆನು ಹೇ ತಾಯಿ ಅಗ್ನಿದಾಹ ನಗೆ ಸುಳಿಸಿ ಹಿಡಿದು ಬಿಡು ರಾಸಕ್ಕೆ ಧುಮುಕಿ ಬಿಡು. ಆ ಕಾವ್ಯ ಕನ್ನಿಕೆಯನ್ನ ತಾನು ಆಹ್ವಾನಿಸುವ ರೀತಿ ನೋಡಿ. ಮುನಿದು ದಡದಡನೆ ನಡುವೆ ಏತಕ್ಕೆ ನೀನು ಮುಗಿಲಿನಂತೆ, ನಾನಿಲ್ಲಿ ಸೇರಿಕೊಂಡೆನು ಕಾದು ಒಣಗಿಟ್ಟ ಕವಿನಂತೆ, ಬಳಲಿದೆನು ಹೇ ಧುಮುಕಿ ಬಿಡು ಮುಂಗೈಯ ಹಿಡಿದು ನೀನ್ ನಗಿಸು ನಲ್ಲೆ. ಕಾವ್ಯ ಕನ್ನಿಕೆಯನ್ನ ಆಹ್ವಾನಿಸಿಕೊಳ್ಳುವಂತ ರೀತಿ. ಮತ್ತೆ ಮುಂದುವರೆದು ಹೇಳ್ತಾರೆ, ಒತ್ತಿ ಬಾಸು ಗರಡನ್ನೆ ಸೆಳೆದು ಬಾ, ನೀನಲ್ಲದೆ ಇನ್ನು ನನಗಿರುವವರಾರು, ನೀನೇ ನನಗೆ ಸರ್ವ ಬಂಧು ಅಂತೇಳಿ ಆರಂಭದಲ್ಲಿ ಅವರ ಒಂದು ದುಃಖ ಸಖಿ ಅನ್ನುವಂತ ಒಂದು ರೀತಿ ಆಗ್ಬೋದು, ಅಥವಾ ಬಯಕೆ ಆಗ್ಬೋದು, ಪೊಲೀಸ್ ಅದನ್ನ ಲಕ್ಷ್ಮೀನಾರಾಯಣ ಭಟ್ರು ಕೂಡ ಗೊತ್ತಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಇನ್ನೂ ಭಾಷೆಗೆ ಕಸುವು ಬೇಕಾಗಿತ್ತು ಅಂತ ನಮ್ ಅನ್ಸುತ್ತೆ ಆ ಕ್ಷಣದಲ್ಲಿ. ಯಾಕೆಂದ್ರೆ ಹೊಸ ಆಗತಾನೆ ಬರೀತಕ್ಕಂತ ಕವಿಗೆ ಭಾಷೆಯ ಹದ ಇನ್ನು ಬಂದಿರಲ್ಲ. ಅಂತ ಭಾಷೆಯ ಕಸುವು ಮುಂದಿನ ಕವಿತೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವರ ಒಂದು ಅಭಿಪ್ಸೆ ಕವಿತೆ ಹೆಚ್ಚು ಕಡಿಮೆ ಅವೆಲ್ಲ ಪ್ರೇರಣೆ. ಅವರು ಆ ಕವಿತೆಗಳನ್ನ ಬರೆಯುವ ಸಂದರ್ಭಕ್ಕೂ ಅವರ ವಯಸ್ಸಿನ ಆರಂಭದಲ್ಲಿ ಅವರು ಮೊದಲು ಬರ್ತದ್ದು ಕೂಡ ನಾನು ಹೇಳ್ದಂಗೆ ಬಾಗೀಟು ಜೋಕೆ ಬಡಸೊಂಟ ಅನ್ನುವಂತ ನನ್ನ ಕವಿತೆ ನನಗೆ ಏನ್ ಹೇಳಿದೆ, ಅದು ಕೂಡ ಅವ್ರ ಊರಿನ ಅಲ್ಲಿ ರಜೆಯಲ್ಲಿ ಊರಿಗೆ ಹೋದಾಗ ಅಲ್ಲಿ ಅವರು ಎತ್ತುಗಳನ್ನ ಮೇಯಿಸುವಂತ ಸಂದರ್ಭ, ಬದುನಲ್ಲಿ ಎತ್ತುಗಳನ್ನ ಒಬ್ಳು ಕೆಂಚಮ್ಮ ಅನ್ನುವ ಬಾಲೆ ಆ ಹುಲ್ಲಿನ ಹೊರೆಯನ್ನ ತಲೆ ಮೇಲೆ ಇಟ್ಕೊಳ್ಳಕ್ಕೆ ಯಾರಾದ್ರೂ ಓದಿಸೋರು ಸುತ್ತಮುತ್ತ ಇದಾರ ಅಂತ ನೋಡ್ತಾ ಇರ್ಬೇಕಾದ್ರೆ ಆಗ ಆ ಕವಿತೆಯನ್ನ ಅವರು ಒಂದು ಪೂರ್ತಿಯ ನಾನು ಅವರ ಸ್ನೇಹಿತರನ್ನ ಭೇಟಿ ಮಾಡಿದಾಗ ನನಗೆ ತಿಳಿದಂತ ವಿಚಾರಗಳು. ಅದನ್ನ ಆಗ ಬರೆದಿದ್ದು ಸಣ್ಣ ಗುಡ್ಡಯ್ಯ ಅಂತೇಳಿ ಅದನ್ನ ಅವರ ಸ್ನೇಹಿತ ಕೆಂಚಮಾರೇನವರು ಕೂಡ ಅದನ್ನ ನೆನೆಸ್ಕೊಂತಾರೆ. ಆರಂಭದಲ್ಲಿ ಆ ರೀತಿಯಲ್ಲಿ ಕವಿತೆಯ ಒಂದು ಆರಂಭ ಆಗುತ್ತೆ. ಅದು ಮುಂದೆ ಕವಿತೆಗಳು, ಪ್ರೇಮ ಕವಿತೆಗಳ ಜೊತೆಗೆ ಅವರು ಕವಿ ಆಮೇಲೆ ಸಮಾಜಮುಖಿ ಆಗ್ತಾ ಹೋಗ್ತಾರೆ. ಕವಿ ಅಂತರ್ಮುಖಿಯಾದಂತವನು ಕೊನೆಗೆ ಸಮಾಜಮುಖಿ ಆಗ್ತಾರೆ. ಅಲ್ಲಿ ಮೊದಲು ಅವರ ಅನುಭವಗಳು ಅವೆಲ್ಲ ಮುಂದೆ ಸಮಾಜವನ್ನ ನೋಡುವ ರಾಷ್ಟ್ರದ ಒಂದು ರಾಷ್ಟ್ರೀಯ ಕಲ್ಪನೆ ಮೂಡುತ್ತೆ. ಸಾಮಾಜಿಕ ಕವಿತೆಗಳು, ಆಮೇಲೆ ಪ್ರಕೃತಿ ಕವಿತೆಗಳು. ಮುಖ್ಯವಾಗಿ ನಾವು ಅವರ ಪ್ರಕೃತಿ ಕವಿತೆಗಳನ್ನ ನೋಡೋದಾದ್ರೆ ಅವ್ರದ್ದು ಹೆಣ್ಣು ಚಂದ್ರ, ಒಂದು ಪ್ರಾತಃ ಕಾಲ, ಇಂಥ ಪ್ರಾತಃ ಕಾಲ ಅನ್ನೋಂಥದ್ದಾಗ್ಬೋದು, ಅಥವಾ ಅವ್ರದ್ದು ಮಾವು ಅನ್ನುವಂಥ ಕವಿತೆ ಆಗ್ಬೋದು. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಗಮನಿಸುವಂತದ್ದು ಚೈತ್ರದ ಹಾಡು ಅಂತೇಳಿ. ಚೈತ್ರದ ಹಾಡು ಇವೆಲ್ಲ ಪ್ರಕೃತಿಯನ್ನ ಕುರಿತು ಬರದ ನಾಡಿನಲ್ಲಿ ಇದ್ದಂತ ಸಣ್ಣಗುಡ್ಡಯ್ಯನವರು ಪ್ರಕೃತಿ ಬಗ್ಗೆ ಹೊಂದಿದಂತ ಕಾಳಜಿ, ಪ್ರಕೃತಿಯ ಬಗೆಗಿತರಾಗುತ್ತೆ. ಪ್ರಕೃತಿ ಮತ್ತು ಮಾನವ ಸಂಬಂಧ ಅನಾದಿ ಕಾಲದಿಂದ ಬಂದದ್ದು. ಇಂಥ ಪ್ರಕೃತಿಯೊಂದಿಗೆ ಒಡನಾಟವನ್ನ ಇಟ್ಕೊಂಡಂತ ಕವಿ ಆ ಪ್ರಕೃತಿಯನ್ನ ಯಾವ ರೀತಿ ನಾವು ಚಿತ್ರಿಸಬಹುದು. ಇಲ್ಲಿ ನಾವು ಕುವೆಂಪು, ಬೇಂದ್ರೆ ಅವರ ಬೆಳಗು ಅಥವಾ ಅವರ ಒಂದು ಆನಂದಮಯ ಹೃದಯ ಈ ತರದ ಕವಿತೆ, ಅದು ಒಂದು ಸುಂದರ ಪ್ರಾತಃ ಕಾಲದಿ ಅನ್ನುವಂತ ಕುವೆಂಪು ಅವರ ಒಂದು ಸೂರ್ಯೋದಯ ಕವಿತೆಗಳಾಗ್ಲಿ, ಆ ತರದ ಒಂದು ತಾದಾತ್ಮ್ಯತೆಯನ್ನು ಅವರಲ್ಲಿ ಕಾಣಿಸಲ್ಲ. ಶುದ್ಧ ಆನಂದದ ಸ್ವರೂಪ ಸಣ್ಣಗುಡ್ಡಯ್ಯನವರ ಪ್ರಕೃತಿ ಕವಿತೆಗಳಲ್ಲಿ ನಾವು ಗುರುತಿಸುವಂತದ್ದು ಶುದ್ಧ ಆನಂದದ ಸ್ವರೂಪವನ್ನ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಅವರ ಪ್ರಕೃತಿ ಕವಿತೆಗಳಲ್ಲಿ ಅಂತಂದ್ರೆ ಮನುಷ್ಯನ ಬದುಕನ್ನ ಪ್ರಕೃತಿಯ ಜೊತೆಗೆ ಮೇಳೈಸಿ ನೋಡ್ತೀವಿ. ಅವರ ಪ್ರಬಂಧಗಳಲ್ಲೇ ನಾವು ನೋಡ್ತೀವಿ. ಅವರ ಹೆಣ್ಣು ಚಂದ್ರ ಅನ್ನುವಂತ ಒಂದು ಕವಿತೆ ನಾವು ನೋಡಿದಾಗ ಅಲ್ಲಿ ಹೆಣ್ಣನ್ನ ಸೂರ್ಯನ ಹಿಂಬಾಲಿಸಿ ಹೋಗುವ ಚಂದ್ರನಿಗೆ ಹೋಲಿಕೆ ಮಾಡ್ತಾರೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ
ನಾವು ಸಾಮಾನ್ಯವಾಗಿ ಹೆಣ್ಣಿನ ಸೌಂದರ್ಯಕ್ಕೆ ಚಂದ್ರನ ಹೋಲಿಸೋದ್ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಗಂಡನ್ನ ಹಿಂಬಾಲಿಸಿ ಹೋಗುವ ಹೆಣ್ಣಿಗೆ ಹೋಲಿಕೆ ಮಾಡ್ತಾರೆ. ಇಲ್ಲಿ ಸೂರ್ಯನ ಹಿಂಬಾಲಿಸಂದ್ರೆ ಸ್ವಂತ ಅಸ್ತಿತ್ವದಲ್ಲಿರ್ತಕ್ಕಂಥವನು ಚಂದ್ರ, ಸೂರ್ಯನ ಬೆಳಕಿನೊಂದಿಗೆ ಬೆಳಗುವಂತವನು. ಇಲ್ಲಿ ಒಬ್ಬ ಗ್ರಾಮೀಣ ಹೆಣ್ಣು ತನ್ನ ಗಂಡನ ಹಿಂದೆ ಅವನ ಒಂದು ಅನುವರ್ತಿಯಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಆ ಹೆಣ್ಣು ಚಂದ್ರ ಕವಿತೆ ಬರುತ್ತೆ. ಆ ಮಾವು ಅಂತ ನೋಡಿದಾಗ ಆಮೇಲೆ ಬಿಸಿಲು ಕವಿತೆ, ಬರದ ನಾಡಿನಲ್ಲಿ ಇಟ್ಟುಕೊಂಡು ಆ ಬಿಸಿಲು ಆ ಬಿಸಿಲು ಒಂದು ತಾಪ ಅದು ಹೆಂಗೆ ಜನರನ್ನ ಕಾಡ್ತಾ ಇದೆ. ಪ್ರಕೃತಿಯನ್ನ ಹೇಳ್ತಾ ಹೇಳ್ತಾನೆ ಬದುಕನ್ನ ಮೇಳೈಸಿ ನೋಡುವಂತದ್ದು, ಪ್ರಕೃತಿಯ ಜೊತೆ ಮಾನವ ಬದುಕನ್ನ ಮೇಳೈಸಿ ನೋಡುವಂತದ್ದು ನಮ್ಗೆ ಅವರ ಪ್ರಕೃತಿ ಗೀತೆಗಳಲ್ಲಿ ನಾವು ಮುಖ್ಯವಾಗಿ ನಾವು ನೋಡುವಂತದ್ದು. ಆರಂಭದ ಕವಿತೆಗಳಲ್ಲಿ ನವೋದಯ ಪ್ರಭಾವ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅವ್ರ ಕವಿತೆ ಬರೆಯುವ ಕಾಲಘಟ್ಟವನ್ನ ಅವ್ರು ಎಲ್ಲೂ ಕೂಡ ಅನುಕರಣೆಯಾಗಿ ತಗೊಳಲ್ಲ, ಅರಗಿಸಿಕೊಂಡು ಸ್ವಂತ ಅನುಭವವಾಗಿ ಬರಿತಾ ಹೋಗ್ತಾರೆ. ಹಾಗಾಗಿ ಸಣ್ಗುಡ್ಡೆನಲ್ಲಿ ನಾವು ಅನುಕರಣೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ನವೋದಯದ ಪ್ರಭಾವ ಅಥವಾ ಈ ನವ್ಯದ ಪ್ರಭಾವ ಅಥವಾ ಆ ಕಾಲಘಟ್ಟಕ್ಕೆ ಗುರುತಿಸಿಕೊಂಡಂತ ಒಂದು ಯಾವುದೋ ಒಂದು ಪಂಥದೊಳಗಿರುವಂತ ಕವಿತೆ ನಾವು ಗುರುತಿಸಕ್ ಸಾಧ್ಯವೇ ಇಲ್ಲ. ಸ್ವಂತ ಇದೆ ಅವರಲ್ಲಿ, ಪ್ರಭಾವ ಇದೆ. ಆ ಪ್ರಭಾವವನ್ನು ಅರಗಿಸಿಕೊಂಡು ತಮ್ಮದೇ ಆದ ಪ್ರಕ್ರಿಯೆಯ ಮೂಲಕ ತಮ್ಮ ಕವಿತೆಗಳನ್ನ ಅವ್ರು ಬರೆಯೋಕೆ ಶುರು ಮಾಡ್ತಾರೆ. ಆರಂಭದ ಕವಿತೆಗಳಲ್ಲಿ ನಾವನ್ನೆಲ್ಲ ನೋಡ್ತಾ ಹೋಗ್ತೀವಿ. ಆಮೇಲೆ ಅವ್ರದ್ದು ಸಮಾಜಮುಖಿ ಆಗ್ತಾರೆ ಕವಿತೆಗಳು. ಅವ್ರದ್ದು ಕೆಂಪು ಸಾಮಾಜಿಕ ನೆಲೆಯಲ್ಲಿ ಕವಿತೆಗಳನ್ನ ರಚನೆ ಮಾಡ್ತೀವಿ. ಆಮೇಲೆ ಹೆಚ್ಚು ಕಡಿಮೆ ಪ್ರಕೃತಿ ಗೀತೆಗಳಾದ್ಮೇಲೆ ಅವ್ರು ಮುಖ್ಯವಾಗಿ ಅವ್ರ ಪ್ರೇಮ ಗೀತೆಗಳನ್ನ ನಾವು ನೋಡ್ಲೇಬೇಕು. ಯಾಕೆಂದ್ರೆ ಪ್ರೇಮ ಅನ್ನುವಂಥದ್ದು ಅವ್ರ ಹೆಣ್ಣು ಗಂಡುಗಳ ನಡುವೆ ಬೆಸೆಯುವ ಸಂಬಂಧ ಅದ ರಸಪಾಕದ ಸವಿಯನ್ನ ರೀತಿ ಇಲ್ಲಿ ಅವರು ಚಿತ್ರಿಸ್ತಾರೆ. ತಾಧ್ಯಾತ್ಮತೆ ಕಾಣುತ್ತೆ ಪ್ರೇಮದ ಒಳಗೆ. ನಾನು ಮೊದಲೇ ಹೇಳಿದ್ದೀನಿ, ನವೋದಯ ಪ್ರಭಾವದ ಬಂದಾಗ ಇದರದೆಲ್ಲ ಅನುಭವಗಳು ಹಾಗೆ ಆಗ್ತವೆ. ಮತ್ತೆ ಸಣ್ಣರು ಕವಿತೆಗಳನ್ನ ಬರೆಯುವಂತ ಸಂದರ್ಭನೂ ಕೂಡ ಅವ್ರ ಹಳೆಯ ಕಾಲದಲ್ಲೇ ಕವಿತೆಗಳನ್ನ ಬರೀತಾ ಇದ್ರು. ಹಳೆಯ ಕಾಲದಲ್ಲಿ ಕುತ್ಕೊಂಡು ಅವ್ರ ಅಧ್ಯಾತ್ಮ ಬರೆಯಕ್ ಸಾಧ್ಯ ಆಗ್ಲಿ. ಅವ್ರು ಹರೆಯದ ಭಾವನ ಹೋಗ್ತೀವಿ. ಆ ಭಾವನೆಗಳಿಗೆ ಅಭಿವ್ಯಕ್ತಿ ರೂಪದಲ್ಲಿ ಪ್ರೇಮ ಕವಿತೆಗಳು ಅವರಲ್ಲಿ ಬಂದಿದೆ. ಅಭಿವ್ಯಕ್ತಿ ಪೂರ್ಣವಾಗಿ ಹೆಚ್ಚು ಕಡಿಮೆ ಪ್ರೇಮ ಕವಿತೆಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ. ಅಭಿವ್ಯಕ್ತಿಯಲ್ಲಿ ಅದೇ ಕಾಣಿಸುವಂತದ್ದು. ಹಾಗಾಗಿ ಒಲವಿನ ಕವಿತೆಗಳಲ್ಲಿ ಪ್ರಣಯ ಇದೆ, ಪ್ರೀತಿ ಇದೆ. ಈ ಕವಿತೆಗಳಲ್ಲಿ ಅದು ಸ್ಥಾಯಿ ಭಾವ ಆಗಿದೆ. ಮತ್ತೆ ಆ ಒಲವನ್ನು ಅನುಭವಿಸುವಂತ ತಾದಾತ್ಮ್ಯದ ರೀತಿ. ಪ್ರೇಮ ಅನ್ನೋದು ಕೇವಲ ಹೆಣ್ಣು ಗಂಡುಗಳ ನಡುವಿನ ಸಂಬಂಧ ಅಲ್ಲ, ಅದು ಬೆಸೆಯುವಂತ ರಸಪಾಕದ ಸವಿಯಾಗಿ ಅದಕ್ಕೆ ಹದ ಬರುತ್ತೆ. ಭಾಗ್ಯದ ಜೋಗೆ ಬಡಿಸಂತ ಕವಿತೆಗಳೆಲ್ಲ ಮುಗ್ಧ ಪ್ರಣಯ ಕಾಣಿಸುತ್ತೆ. ಅವಳಿದ್ದು ಹುಲ್ಲು ಹೊರೆಯ ಭಾರಕ್ಕೆ ಸೊಂಟ ಬಾಗಿದರೆ ಕೂನು ಬೆನ್ನಿನ ಹುಡುಗಿ ಸೊಸೆ ಒಲ್ಲೆಂದು ನನ್ನವ್ವ ಹೇಳಿದ್ರೆ ಹಾಗೇನು ಮಾಡಲೆ ಅಂತಾರೆ. ಆ ಹುಲ್ಲು ಭಾರವನ್ನ ಹೊತ್ಕೊಳ್ಳೋಕೆ ನೀನೇ ಪ್ರಯತ್ನ ಪಡ್ತಾ ಇದೆಯಲ್ಲ, ನಿನ್ನ ಬೆನ್ನು ಗೂನಿಗೆ ಹೋದ್ರೆ ಗೂನು ಬೆನ್ನಿನ ಸೊಸೆ ಬೇಡ ಅಂತ ನನ್ನವ್ವ ಹೇಳಿದ್ರೆ ನಾನ್ ಹಾಗೇನ್ ಮಾಡ್ಲಿ ಅಂತ ಹೇಳೋ ರೀತಿಯಲ್ಲಿ ಇದರ ಒಂದು ಕಡೆ ಹಾಸ್ಯ ಪ್ರಧಾನವಾಗೂ ಆ ಕವಿತೆಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಅದೊಂಥರ ವಾಚ್ಯವಾಗಿ ಕಾಣಿಸುತ್ತೆ ಆ ಕವಿತೆ. ಆಮೇಲೆ ಅವರ ಹೃದಯದ ಭಾವಗಳು ಅತ್ಯಂತ ಪವಿತ್ರವಾದವು ಅನ್ನುವಂತ ನಂಬಿಕೆ ಅವರು. ಹಾಗಾಗಿ ದಾಂಪತ್ಯ, ಪ್ರೇಮ ಈ ಬಗೆಗೆ ಒಂದು ಪವಿತ್ರವಾದ ಗಾಢ ನಂಬಿಕೆ ನಿಷ್ಠೆ ಇವರ ಒಂದು ಪ್ರೇಮ ಕವಿತೆ ಒಳಗೆ ನಮ್ಗೆ ಕಾಣಿಸುತ್ತೆ. ಆದ್ರಿಂದ ಆಮೇಲೆ ಸಣ್ಣಗುಡ್ಡೆಯವರು ನಾವು ಗುರುತಿಸಬಹುದು. ಅವರ ಸಂಗಾತಿ ಕಟ್ಟಬಲ್ಲೆ, ಬೀಸೋದೇನ್ ಕಷ್ಟ ಅಲ್ಲ, ಮನೆಯನ್ನೇ ಕಟ್ಟಬಲ್ಲೆ ಎನ್ನುವಂತ ಒಂದು ಮಾತು. ಹೀಗೆ ಆಮೇಲೆ ಮುಖ್ಯವಾಗಿ ಇವರ ಪ್ರೇಮ ಕವಿತೆಗಳನ್ನ ಗುರುತಿಸಬೇಕಾಗಿರೋದು ಎಲ್ಲೂ ಕೂಡ ನೋಡಿ ನವ್ಯದ ಪ್ರಭಾವವೂ ಇದೆ. ಆಮೇಲೆ ಎಲ್ಲೋ ಕೂಡ ಕವಿತೆಗಳಲ್ಲಿ ನಾವು ನೋಡ್ಬೋದು. ಆದ್ರಿಂದ ಕೆಲವು ಅವರು
ಅದನ್ನೆಲ್ಲ ಮೆದುಳ ಬಳ್ಳಿಯೊಳೆಲ್ಲ ನಿನ್ನ ಬೆರಳಿನ ಚಲನೆ, ಉಚ್ಛ್ವಾಸ ನಿಶ್ವಾಸದೊಳಗೆಲ್ಲ ನೀನು ನುಡಿ, ಮೆದುಳ ಬಳ್ಳಿಯೊಳೆಲ್ಲ ನಿನ್ನ ಬೆರಳಿನ ಚಲನೆ. ಎಷ್ಟು ಪ್ರತಿಮೆ, ಎಷ್ಟು ಸುಂದರವಾದ, ತುಂಬಾ ಸರಳವಾದದ್ದೇ. ಇಲ್ಲಿ ಯಾವುದೇ ಒಂದು ಸಂಕೇತವನ್ನು ಬಳಸೋದಿಲ್ಲ, ಎಲ್ಲಿ ಸಂಕೇತ ಅನ್ನೋದೇ ರೀತಿ ಬಹಳ ಸರಳವಾದ ಪ್ರತಿಮೆಯನ್ನ ಕೊಡುವಂಥದ್ದು. ಆಮೇಲೆ ಅವರ ಕವಿತೆಗಳಲ್ಲಿ ಯಾವುದೇ ಒಂದು ನವ್ಯದ ಪ್ರಭಾವ ಇದ್ರೂ ಕೂಡ ಕಾಮದ ಪರಿಭಾವನೆಯ ಯಾವ ಕವಿತೆಗಳನ್ನು ಕಾಣಲ್ಲ. ಎಲ್ಲದಲ್ಲೂ ಪ್ರೇಮದ ಪರಿಭಾವನೆಯನ್ನೇ ನಾವು ಕವಿತೆಗಳಲ್ಲಿ ನಾವು ಗುರುತಿಸ್ತೀವಿ. ಆಮೇಲೆ ಅವರ ಕವಿತೆಗಳಲ್ಲಿ ಕೇವಲ ಬರೀ ಪ್ರೇಮದ ಭಾವನೆಗಳು ಅಷ್ಟೇ ಇಲ್ಲ, ವಿರಹ ಭಾವನೆಗಳಿದೆ. ಅವಳಿಗೊಂದು ಪ್ರತಿಭಟನಾ ಪತ್ರ ಅನ್ನೋದು ಬಹಳಷ್ಟು ಗೊತ್ತಿದೆ ಅದರೊಳಗೆ. ನಮ್ಮ ಪ್ರಬಂಧ ಹೇಳ್ಕೊಡಿನಿ. ಅವಳಿಗೊಂದು ಮುಕ್ತ ಕವಿತೆನ ನೋಡ್ಬೇಕಾಗತ್ತೆ. ಒಂದು ಕುವೆಂಪು ಅವ್ರದ್ದು ಗೃಹವೇ ಬರುವಳಿನ ಗುರುವಣಿ ಅನ್ನುವಂತ ಗೀತೆಗಳೆಲ್ಲ ನೋಡಿದಾಗ ಆ ವಿರಹ ಭಾವನೆ ಅನುಭವಿಸ್ತಕ್ಕಂತ ಆ ಪುರುಷನ ಆ ಮನಸ್ಸಿನ ತಾಕ್ಲಾಟಗಳನ್ನ ಆ ಕವಿತೆಗಳು ಚಿತ್ರಿಸ್ತಾರೆ. ಅದೇ ತರ ಅವಳಿಗೊಂದು ಪ್ರತಿಭಟನಾ ಪತ್ರ ಅಂತೇಳಿ ನಮ್ಮ ಚಂಗುಡೆಯನವರ ಕವಿತೆಗಳನ್ನು ನಾವು ನೋಡ್ಬೋದು. ಅವಳು ಇವಳು ಹೊರಟಾಗ ಅನ್ನುವಂತಹ ಕವಿತೆ, ಅವಳು ಊರಿಗೆ ಹೊರಟಾಗ ಈಗ ಬೇಡವೆಂದರು ಹೋಗುವೆಂದು ಊರಿಗೆ ಹೊರಟಳು, ರೈಲು ಸಿಳ್ಳೆಯ ಹಾಕಿ ಹೋಗು ಬರುವೆಯ ಪದುಮ ಎಂದವರ ಮುಖ ಕಂಡು ಬೀಸಿ ಬಿಸಿಲಿಗೆ ಎಸೆದ ನೀನು ಮರಿಯಂತಾದಳು. ಎಷ್ಟು ಸೊಗಸಾಗಿರಲಿ, ಬೀಸಿ ಬಿಸಿಲಿಗೆ ಎಸೆದ ನೀನು ಮರಿಯಂತಾದಳು ಪದುಮ ತೌರ ಮರೆತಳು ಅಂತ ನೋಡಿ. ಬೀಸಿ ಬಿಸಿಲಿಗೆ ಎಸೆದ ಮೀನು ಮರಿ, ಬೇರೆ ಏನಿಲ್ಲ. ಅವಳಲ್ಲಿ ಗಂಡನ್ನ ಬಿಟ್ಟು ಹೋಗುವಂತ ಆ ಸಂದರ್ಭ ಇದೆಯಲ್ಲ, ಅವಳ ಮುಖಭಾವ ಹೆಂಗಿತ್ತು ಅನ್ನೋದನ್ನ ಬಿಸಿಲಿಗೆ ವಿಲವಿಲನೆ ಒದ್ದಾಡುವಂತ ಸ್ಥಿತಿ ಎಲ್ಲ ಹೇಳಿದ್ರಲ್ಲ ಆಗ್ಲೇ. ಎಷ್ಟು 56 ಹೇಳಿ ಮೊದಲಿಗೆ ಪ್ರಬಂಧ ಸಾಹಿತ್ಯವನ್ನು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರಬಂಧವನ್ನ ಹೇಳದೇ ಇದ್ರೆ ನಾವು ಸಣ್ಣಗುಡ್ಡೆಯವ್ರ ಅರ್ಥ ಮಾಡ್ಕೊಂಡೇ ಇಲ್ಲ ಅಂತ ಆಗುತ್ತೆ. ಯಾಕೆಂದ್ರೆ ಲಲಿತ ಪ್ರಬಂಧಕಾರರಾಗಿ ಮುಖ್ಯವಾಗಿ ನಾವು ಸಣ್ಣಗುಡ್ಡೆಯವ್ರನ್ನ ಗುರುತಿಸ್ಕೊಳ್ಳುವಂಥದ್ದು. ಒಂದು ಸಾಮಾಜಿಕ ನೆಲೆಯ ಒಂದೆರಡು ಕವಿತೆಗಳನ್ನ ಹೇಳಲೇಬೇಕಾಗುತ್ತೆ. ಈ ಸಾಮಾಜಿಕ ಅನ್ಯಾಯಗಳನ್ನ ತೀವ್ರವಾಗಿ ಪ್ರತಿಭಟಿಸುವಂತ ವರ್ತಮಾನದ ಸಮಸ್ಯೆಗಳಿಗೆ ಮುಖಾಮುಖಿಯಾಗುವಂತ ಗುಣ ಇವರಲ್ಲಿ ನಾವು ಗುರುತಿಸಬಹುದು. ಅಂತ ಕವಿತೆಗಳು ಅಂದ್ರೆ ಕೆಂಪು ಆಗ್ಬೋದು, ಅಥವಾ ದುಡಿಯುವರ ಹಾಡು ಅನ್ನುವಂತ ಕವಿತೆ ಆಗ್ಬೋದು. ನಮ್ಮ ಸಿದ್ಲಿಂಗಯ್ಯನವರ ಒಂದು ನನ್ನ ಜನಗಳು ಅನ್ನುವಂತ ಕವಿತೆಗಳ ಬೂಟು ಮೆಟ್ಟು ಹೊಡೆದವರು, ಸೈಜುಗಲ್ಲು ಒತ್ತೋರು, ನನ್ನ ಜನಗಳು ಅಂತ ನಾವೇನು ಓದ್ತೀವೋ ಅದೇ ದುಡಿಯುವರ ಹಾಡು ಇದೆ. ಅದೇ ದುಡಿಯುವರ ಹಾಡು ಸಿದ್ಧಲಿಂಗಯ್ಯನವರು ದಲಿತರ ಅನ್ನೋ ಕುರಿತು ಮಾತ್ರ ಕವಿತೆ ಬರುತ್ತೆ. ಆದ್ರೆ ಇವರು ಎಲ್ಲಾ ದುಡಿಯೋ ವರ್ಗದನ್ನ ಕೊಟ್ಟು ಈ ದುಡಿಯುವರ ಹಾಡನ್ನ ಹಾಡುವಂತ ಕವಿಯನ್ನ ರಚನೆ ಮಾಡ್ತಾರೆ. ಅದ್ರ ಕೆಂಪು ಕವಿತೆ, ಎಲ್ಲರ ಅಂಗೈ ಕೆಂಪು, ಅವರ ಕಣ್ಣ ಬೆಳಕು ಕೆಂಪು ಅಂತ ಗುರುತಿಸ್ಬೇಕಾದ್ರೆ ಕೆಂಪು ಅನ್ನುವಂಥದ್ದು ಒಂದು ಕಮಿಸ್ಟ್ನ ಒಂದು ಸಂಕೇತ. ಅದ್ರ ಮೂಲಕ ಕೆಂಪು ಜನರ ಆ ಜನರ ಬದುಕಿನಲ್ಲೂ ಕಾಶ ಪುಷ್ಪದಂತ ಬೆಳಕು ಮೂಡಲಿ ಅಂತಾರೆ. ಈ ಕಾಶ ಪುಷ್ಪ ಅನ್ನೋದನ್ನ ಬಹಳಷ್ಟು ಬಳಸ್ತಾರೆ. ಅದು ತಿನಂಶಿನಲ್ಲೂ ನಮ್ಗೆ ಕಾಣಿಸುತ್ತೆ. ಕಾಶ ಪುಷ್ಪ ಅನ್ನೋದು ಅತಿನಂಶಿ ಪ್ರಭಾವ ಅಲ್ಲಲ್ಲಿ ನಮ್ಮ ಸಂಗುಡೆನಲ್ಲಿ ಗುರುತಿಸ ಸಾಧ್ಯ ಇದೆ. ಹಾಗಾಗಿ ಕಾಶ ಪುಷ್ಪದಂತ ಬೆಳಕು ಇವರ ಬದುಕಿನಲ್ಲೂ ಬರಲಿ ಅಂತ ಹೇಳ್ತಾರೆ. ಅದು ಹುಲ್ಲು ಹೂವು ಅಂತೆ ಕಾಶ ಪುಷ್ಪ ಅಂತಂದ್ರೆ. ನಾನು ಬಹಳಷ್ಟು ಕಡೆ ಹುಡುಕಾಡಿ ಅದು ಹುಲ್ಲಿನ ಹೂಕ್ಕೆ ಕಾಶ ಪುಷ್ಪ, ಬಿಳಿಯ ಹೂವು ಅಂತೇಳಿ. ಅಂತ ಬೆಳಕು ಈ ನುಡಿಯ ವರ್ಗದ ಕಣ್ಣಲ್ಲೂ ಬರಲಿ ಅಂತೇಳಿ ಕೇಳ್ಕೊಳ್ಳುವಂತ ಒಂದು ಕೆಲವು ಸಾಮಾಜಿಕ ನೆಲೆಯ ಗೀತೆಗಳು. ಆ ದೀನ ದಲಿತರ ಒಂದು ನೋವನ್ನು ಚಿತ್ರಿಸ್ಬೇಕಾದ್ರೆ ಎಲ್ಲ ಸಂಘರ್ಷ ಮನಸ್ಥಿತಿ ಕಾಣಲ್ಲ, ಆಕ್ರೋಶ ಕಂಡು ಬರಲ್ಲ. ಬಹಳ ಶಾಂತವಾಗಿ ಅದನ್ನು ಚಿತ್ರಿಸ್ತಾ ಹೋಗ್ತಾರೆ. ಆಕ್ರೋಶ ಆಗಲಿ ಆ ಥರದ್ದೆಲ್ಲ ಏನು ಕಾಣಿಸೋದಿಲ್ಲ. ಒಂದು ಸಂಘರ್ಷ ಮನಸ್ಥಿತಿನೂ ಕಾಣಲ್ಲ. ಬಹಳ ಆರಾಮಾಗಿ ಆ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಅನ್ಸುತ್ತೆ. ಇವರು ಇನ್ನು ವಿಡಂಬನಾ ಕವಿತೆಗಳಿದೆ, ರಾಜಕೀಯ ಕವಿತೆಗಳಿದೆ, ಸಾಮ್ರಾಜ್ಯಶಾಹಿಗೆ ಸಂದರ್ಭಕ್ಕೆ ಎದುರಾಗ್ತಿರುವಂತ ಕ್ರಮಗಳನ್ನ ಇವರ ಚಿಂತನೆಗಳನ್ನ ಗುರುತಿಸ್ಬೋದು. ಅವರ ಮೆದುಳು ಜ್ವರ ಅನ್ನುವಂಥದ್ದಾಗ್ಬೋದು. ಆಮೇಲೆ ಮತ್ತೊಮ್ಮೆ ಬೀಸೀತೆ ಚಂಡಪವನ, ನಮ್ಮ ಒಂದು ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಭಾರತೀಯ ವ್ಯವಸ್ಥೆ ಪಡೆದುಕೊಂಡ ದಿಕ್ಕನ್ನ ಕುರಿತು ಬರೆದಿರ್ತಕ್ಕಂಥದ್ದು ಮತ್ತೊಮ್ಮೆ ಬೀಸುವುದೇ ಚಂಡಪವನ ಅನ್ನುವಂಥದ್ದಾಗ್ಬೋದು. ಆಮೇಲೆ ಮೆದುಳು ಜ್ವರ ಅನ್ನುವಂತ ಕವಿತೆ ರಾಜಕೀಯ ವ್ಯವಸ್ಥೆಯನ್ನ ಕುರಿತು ವಿಡಂಬನೆ ಮಾಡ್ತಕ್ಕಂತ ಕವಿತೆ. ಅವರ ವಿಡಂಬನಾ ಕವಿತೆಗಳು ಕೂಡ ಕೇವಲ ವಿಡಂಬನೆ ಟೀಕೆಗೋಸ್ಕರ ಅವ್ರು ಟೀಕೆ ಮಾಡಿದಂತ ಕವಿತೆಗಳು ಅಂತ ಅನ್ಸಲ್ಲ. ಅಲ್ಲಿ ಬಹಳ ಅರ್ಥಪೂರ್ಣವಾದಂತ ಒಂದು ವಿಚಾರಗಳನ್ನೇ ಇಟ್ಕೊಂಡು ಅವರು ಟೀಕೆ ಮಾಡ್ತಾರೆ, ವಿಡಂಬನೆ ಮಾಡ್ತಾರೆ. ಹಂಗಾಗಿ ಟೀಕೆಗೋಸ್ಕರ ಟೀಕೆ ಅಂತ ಅನ್ಸೋದೇ ಇಲ್ಲ ಅವ್ರ ಕವಿತೆಗಳಲ್ಲಿ. ಆದ್ರೆ ವಿಡಂಬನಾ ಕವಿತೆಗಳು ಧರ್ಮಸ್ಥಳದ ಬಾಹುಬಲಿಗೆ ಅಂತ ಒಂದು ಕವಿತೆ ಇದೆ. ನಿಜವಾಗ್ಲೂ ಹೇಳ್ಬೇಕಾದಂತ ಏನ್ ಹೇಳ್ತಾರೆ, ಅದು ಮೂಲಕ ಏನೇ ಹೇಳಕ್ ಹೋಗ್ತಾರೆ ಅಂತಂದ್ರೆ, ಅದೆಲ್ಲ ಕೇಳ್ಕೊಂಡು ಹೋಗ್ತಾರೆ. ನಿನಗೆ 2 ಬಾಹುಗಳು ಸಾಕೇನಯ್ಯ, ಸಹಸ್ರ ಬಾಹುಗಳು ಬೇಡ
ಅಂತ ಕೇಳ್ತಾರೆ. ಸಾಹಸಿದ ಯೋಗಿ ಇನ್ನು ವಾಸಿ ಮಾಡಿದ ನಿರುದ್ಯೋಗಿ ಸಾಕೆ ನನಗೆ ಎರಡು ತೋಳು ಆಗಬೇಡವೇ ನೀನು ಶತಸಹಸ್ರ ಬಾಹುಬಲಿ ಇರ್ತಾರೆ. ಇವರೆಲ್ಲ ಕೇಳ್ಕೊಳೋ ಒಂದು ಬೇಡಿಕೆ ಪ್ರಜ್ಞೆದು, ಆಮೇಲೆ ಪ್ರೇಮ ಭಾವನೆಯನ್ನು ಒಳಗೊಂಡಂತ ಪ್ರೇಮ ಕವಿತೆಗಳನ್ನ ನೋಡ್ಬೋದು, ಪ್ರಕೃತಿ ಗೀತೆಗಳನ್ನ ನೋಡ್ಬೋದು. ಇದಿಷ್ಟು ನಾನು ಸಂಕ್ಷಿಪ್ತವಾಗಿ ಅವರ ಪದ್ಯ ಕಾವ್ಯ ಸಾಹಿತ್ಯ ಕಾವ್ಯವನ್ನ ಕುರಿತು ನಾನು ಹೇಳಿದೆ. 3 ಕವಿತಾ ಸಂಕಲನ, ಅಭಿಸ್ಸೆ, ಭಿನ್ನ ಮತ್ತು ವಸ್ತುನಿಷ್ಠ ಕನಸುಗಳು. ಅವುಗಳಲ್ಲಿ ಮಾತ್ರ ಇಷ್ಟು ನಾನು ಹೇಳಕ್ ಸಾಧ್ಯ ಆಯ್ತು. ನಾನು ನೇರವಾಗಿ ಪ್ರಬಂಧ ಸಾಹಿತ್ಯಕ್ಕೆ ನಾನು ಬರ್ಲೇಬೇಕು. ಯಾಕೆಂದ್ರೆ ಮುಖ್ಯವಾಗಿ ಅವರಿಗೆ ಗುರ್ತಿಸೋದೇ ನಾವು ಸಣ್ಣಗುಡ್ಡೆಯವರ ಲಲಿತ ಪ್ರಬಂಧಕಾರರಾಗಿ. ಹಾಗಾಗಿ ಪ್ರಬಂಧ ಸಾಹಿತ್ಯವನ್ನ ನಾವು ನೋಡದೇ ಇದ್ರೆ ಸಣ್ಣಗುಡ್ಡೆಯವ್ರನ್ನ ಅರ್ಥ ಮಾಡ್ಕೊಂಡಂಗ ಆಗಲ್ಲ, ಅವ್ರ ಸಾಹಿತ್ಯನೂ ಕೂಡ ಅರ್ಥ ಮಾಡ್ಕೊಂಡಂಗ ಆಗಲ್ಲ. ಹಾಗಾಗಿ ನಾವು ಪ್ರಬಂಧ ಸಾಹಿತ್ಯದಲ್ಲಿ ನಾನು ಮುಖ್ಯವಾಗಿ 2 ರೀತಿಯಲ್ಲಿ ಅವರ ಪ್ರಬಂಧ ಸಾಹಿತ್ಯಗಳನ್ನ ವಿಭಾಗ ಮಾಡ್ಕೊಂಡು ಹೋದೆ. 2 ಪ್ರಬಂಧ ಸಂಕಲನ, ಒಂದು ಏಕಾಂತ ಮತ್ತು ಇತರ ಪ್ರಬಂಧಗಳು 1993ರಲ್ಲಿ ಬರುತ್ತೆ. ಆಗ್ಲೇ ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಮತ್ತೆ ಅದು 96ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಆಯ್ಕೆ ಆಗಿತ್ತು. ಅದಾದ್ಮೇಲೆ 98ರಲ್ಲಿ ಹದ್ದು ಮತ್ತು ಇತರ ಪ್ರಬಂಧಗಳು ಬರುತ್ತೆ. ಅದಕ್ಕೂ ಕೂಡ ಕೇಂದ್ರ ಸಾಹಿತ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಹಾಗಾಗಿ ಪ್ರಬಂಧಗಳು ಲಲಿತ ಪ್ರಬಂಧಗಳು ಅಂತಂದಾಗ ನಾವೇನು ಮೂರ್ತಿರಾಜು, ಪುತಿನ ಆ ತರದ ಪ್ರಬಂಧಕರು ನೋಡ್ತೀವೋ ಆ ಸಾಲಿನಲ್ಲಿ ನಾವು ಇವ್ರನ್ನ ನಿಲ್ಲಿಸ್ಬೋದು. ಇವ್ರನ್ನ ನೋಡಿದ್ರೆ ನಾವು ಮುಂದಕ್ಕೆ ಪ್ರಬಂಧ ಸಾಹಿತ್ಯ ಹೋಗಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಮುಖ್ಯವಾಗಿ ನನ್ನ ಕೆಲವನ್ನ ಮಾತ್ರ ಇಲ್ಲಿ ಹೇಳಕ್ ಪ್ರಯತ್ನ ಪಡ್ತೀನಿ. ಅನುಭವಾತ್ಮಕ ಪ್ರಬಂಧಗಳು ಮತ್ತೆ ವೈಚಾರಿಕ ಪ್ರಬಂಧಗಳು ಅಂತ ನಾನು 2 ರೀತಿಯಲ್ಲಿ ವಿಭಾಗ ಮಾಡ್ಕೊಂಡು ಆ ಪ್ರಬಂಧಗಳನ್ನ ಹೇಳಕ್ ಹೊರಟಾಗ, ಅದರಲ್ಲಿ ಅನುಭವಾತ್ಮಕ ಪ್ರಬಂಧಗಳಲ್ಲಿ ನಾವು ಮುಖ್ಯವಾಗಿ ನನ್ನ ತವರು ಗುಡ್ಡದ ತಿಮ್ಮಪ್ಪ, ಮಾರ್ಚಿಯ ಕೊನೆ, ಬಿಸಿಲುಗಾಡು ಮುಂತಾಗಿ ಅಂತ ಪ್ರಬಂಧಗಳನ್ನ 27 ಪ್ರಬಂಧಗಳಿದೆ. 2 ಒಂದು ಪ್ರಬಂಧ ಸಂಕಲನ, ಒಟ್ಟು 27 ಪ್ರಬಂಧಗಳಿದೆ. ಇಲ್ಲಿ ಒಂದಷ್ಟು ಪ್ರಬಂಧಗಳನ್ನ ಮಾತ್ರ ನಾವು ಇಲ್ಲಿ ಗಮನಿಸಕ್ಕೆ ಸಾಧ್ಯ ಆಗತ್ತೆ ಅನ್ಸುತ್ತೆ. ಅವರ ಮಾರ್ಚಿಯ ಕೊನೆ, ಗುಡ್ಡದ ತಿಮ್ಮಪ್ಪ, ಬಿಸಿಲುಗಾಡಿ ಮುಂತಾಗಿ ಇವನ್ನೆಲ್ಲ ನಾವು ನೋಡಿದಾಗ ಒಂದು ದೇಶೀಯ ಮತ್ತು ಪ್ರಾದೇಶಿಕತೆ, ಗುಡ್ಡದ ತಿಮ್ಮಪ್ಪ ಅವರ ಒಂದು ಮನೆ ದೇವರು, ಆ ಗುಡ್ಡಕ್ಕೆ ಚೌಲ ಮಾಡಿಸ್ಲಿಕ್ಕೆ ಸಣ್ಣ ಗುಡ್ಡವನ್ನ ಕರ್ಕೊಂಡು ಹೋಗಿರುವಂತದ್ದು. ಆ ತಿಮ್ಮಪ್ಪನೇ ಅಲ್ಲಿಯ ಒಬ್ಬ ನಾಯಕನ ರೀತಿಯಲ್ಲಿ, ಊರಿನ ನಾಯಕನ ರೀತಿಯಲ್ಲಿ ಆ ಗುಡ್ಡದ ತಿಮ್ಮಪ್ಪನ ಗುರುತಿಸ್ತಾ ಹೋಗ್ತಾರೆ. ಅಲ್ಲಿ ಚೌಲ ಮಾಡಿಸ್ಲಿಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಇವರು ರಂಪ ಮಾಡಿ ಸಣ್ಣ ಗುಡ್ಡನಿಗೆ ತಲೆ ತೆಗಿಸ್ತಾರೆ ಅಂತ ಹೇಳಿ ಕೇಳಿಸ್ಕೊಂಡು ಅದನ್ನ ಎಲ್ಲಾ ಊರಿನ ಮಂದಿ ಎಲ್ಲ ಹೆಡಿಗೆಗಳಲ್ಲಿ ನೈವೇದ್ಯ ಅದನ್ನೆಲ್ಲ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಅಣ್ಣನ ಹೆಗಲಿಂದ ಹಿಡಿದು ಓಡಿ ಬಂದಿರುವಂತಹ ನೆನಪನ್ನ ಆಗಲಿ ಹೇಳ್ಕೊಂತ ಹೋಗ್ತಾರೆ ಆ ಗುಡ್ಡದ ತಿಮ್ಮಪ್ಪ ಅನ್ನುವಂತ ಒಂದು ಪ್ರಬಂಧದಲ್ಲಿ. ಆಮೇಲೆ ನನ್ನ ತವರು ಇದೆಯಲ್ಲ, ಇವತ್ತು ಕೂಡ ಗುಡ್ಡದ ತಿಮ್ಮಪ್ಪ ಒಂದು ಆರಾಧನಾ ಕೇಂದ್ರ ಸ್ಥಾನ. ಅದು ಸುತ್ತಲಿನ 8 ಹಳ್ಳಿಗೆ ಅದು ಆರಾಧನಾ ಕೇಂದ್ರ ಸ್ಥಾನ. ಅದು ಬಾಲ್ಯದ ನೆನಪುಗಳನ್ನ ಅದಲ್ಲಿ ಗುರುತಿಸ್ಕೊಳ್ಳೋಕೆ ಶ್ರೀ ಓಡಿ ಹೋಗಿದ್ದು ಅದನ್ನೆಲ್ಲ ಗುಡ್ಡದ ತಿಮ್ಮಪ್ಪ ಹತ್ರ ಬಂದಲ್ಲಿ ಇಟ್ಕೊಂತಾರೆ. ಮಾರ್ಚಿಯ ಕೊನೆ ನಾವು ಬಂದಾಗ ಅಲ್ಲಿ ಅನುಭವ ನಿಷ್ಠತೆ ಬಹಳ ಸತ್ವ ಇದೆ. ಮಾರ್ಚಿಯ ಕೊನೆ ಎಲ್ಲರಿಗೂ ಒಂದು ಬಿಡುಗಡೆ ಹರಿಕಾರ. ಈಗಿನ ಈ ಗೊಂದಲದ ದಿನಗಳಲ್ಲಿ ಯಾವಾಗ ಬಿಡುಗಡೆ ಸಿಗುತ್ತೆ ಈ ಮೆಣಸುಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಮಾರ್ಚಿಯ ಕೊನೆ ಬಿಡುಗಡೆ ಹರಿಕಾರ. ಅವಾಗೆಲ್ಲ ಮಾರ್ಚಿ ಮುಗೀತು ಅಂದ್ರೆ ಮುಗೀತು, ಪರೀಕ್ಷೆಗಳು ಶುರುವಾಗ್ತಾ ಇದ್ದು, ಎಲ್ಲಾ ಮೆಣಸಿಗೂ ವಿರಾಮದ ದಿನಗಳು. ಆದ್ರೆ ಇವತ್ತು ಆ ತರ ಬಿಡುಗಡೆ ಹರಿಕಾರನಾಗಿ ಮಾರ್ಚಿ ಇಲ್ಲ ಇವಾಗ. ಆಗ ಮಾರ್ಚಿ ಕೊನೆ ಹೆಂಗೆ ಬಿಡುಗಡೆ ಹರಿಕಾರನಾಗಿತ್ತು. ಆ ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುತ್ತೆ ಅಂದ್ರೆ ಯುಗಾದಿ ಹಬ್ಬ ಕಳ್ಕೊಂಡ್ ಬರೋರು, ಆಮೇಲೆ ನಿಮ್ಗೆ ಫಲಿತಾಂಶ ಹೇಳ್ತೀವಿ ಅಂತ ಹೇಳಿ ಮೇಷ್ಟ್ರುಗಳು ಹೇಳ್ತಾ ಇದ್ರು. ಅದನ್ನೆಲ್ಲ ಮಾರ್ಚಿಯ ಕೊನೆ ಅನ್ನುವಂತ ಆಟ ಪಾಠದ ಚಟುವಟಿಕೆಗಳು ಮನಸ್ಸು ಬಹಳ ತೀವ್ರತರವಾಗಿ ಸಂತೃಪ್ತಿಯ ಸುಖವನ್ನ ಅನುಭವಿಸುವಂತ ಆ ಬಾಲ್ಯದ ನೆನಪುಗಳೆಲ್ಲ ಆ ಮಾರ್ಚಿಯ ಕೊನೆ ಎನ್ನುವಂತ ಒಂದು ನಾವು ಪ್ರಬಂಧದಲ್ಲಿ ನಾವು ನೋಡ್ಬೋದು. ಆ ಬಾಲ್ಯ ಅನ್ನುವಂಥದ್ದು ಅದು ಕೇಳ್ತಾ ನೋಡಿ ಎಷ್ಟು ಮಟ್ಟಿಗೆ ಆ ಮಾರ್ಚ್ ತಿಂಗಳು ಪಾಸು ಪೆಲೆ ಹೇಳುವಂಥದ್ದು, ಮತ್ತೆ ಸ್ಕೂಲ್ ಯಾವಾಗ ಯುಗಾದಿ ಹಬ್ಬ ಕಳ್ಕೊಂಡ್ ಬರೋಬ್ರು ಅಂತ ಮೇಷ್ಟ್ರು ಹೇಳ್ತಾ ಇದ್ದು, ಭಾವ ಸಹಜತೆ, ಕಲಾತ್ಮಕತೆ ಎರಡನ್ನೂ ಮೂಡಿಸ್ಕೊಂಡಿದೆ. ಒಂದು ಬೇಸಿಗೆಯ ದಿನ ಅದು ಅಷ್ಟೇನೆ. ಆ ಒಂದು ಬೇಸಿಗೆಯ ದಿನ ಅಂತೂ ಬಹಳ ಅದ್ಭುತವಾದ ಪ್ರಬಂಧ. ಅದನ್ನ ನಮ್ಮ ವೀಚಿಯವರು ಹೇಳ್ತಾರೆ, ಇದು ಮೇಲ್ನೋಟಕ್ಕೆ ಇದು ಪ್ರಬಂಧ ಅಂತ ಅನ್ನಿಸ್ಬೋದೇನೋ, ಆದ್ರೆ ಇದು ಭಾವಗೀತೆ ಎಲ್ಲಾ ಗುಣಗಳು ಈ ಒಂದು ಪ್ರಬಂಧದಲ್ಲಿ ಇದೆ ಅಂತ ವೀಚಿಯವರು ಕೂಡ ಅದನ್ನ ಒಪ್ಕೊಂತಾರೆ. ಒಂದು ಬೇಸಿಗೆ ದಿನ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಕೊಡುತ್ತೆ. ಮಕ್ಕಳು ಪ್ರಾಣಿಗಳಿಗೆ ಆಯಾಸದ ಜೊತೆಗೆ ನೆರಳನ್ನ ಬಯಸೋದು ಪ್ರಾಣಿಗಳಾದ್ರೆ,
ವಯಸ್ಸಾದವರು ಮಕ್ಕಳು ಗಾಳಿ ಬೀಸೋ ಜಾಗದಲ್ಲೇ ಮನೆ ಬಿಡ್ತಾರೆ. ಬೇಸಿಗೆ ಸಂದರ್ಭ ಮೇಲೆ ಹೆಣ್ಮಕ್ಳು ಹಾಡೇಳುವ, ಅಡುಗುಡಿ ಮಣೆ ಆಡುವ, ಪಗಡೆ ಆಟ ಆಡುವ ಪ್ರಶಸ್ತವಾದ ಕಾಲ ಅದು. ಬೇಸಿಗೆ ನಿತ್ಯದ ಅನುಭವ. ಹೊಲಗದ್ದೆಯಲ್ಲಿ ದುಡಿಯೋರಿಗೆ, ದನ ಮೇಯಿಸೋರಿಗೆ, ಬಯಲಲ್ಲಿ ದುಡಿಯೋ ಮಂದಿಗೆ, ದೇವಸ್ಥಾನ ಕಡೆ ಜಗತ್ಕಟ್ಟೆ, ಹಳ್ಳಿ ಕಟ್ಟೆ ಮೇಲೆ ಸೇರೋ ಎಲ್ಲರಿಗೂ ವಿಚಿತ್ರವಾದ ಅಭಿಪ್ರಾಯ ಭೇದಗಳನ್ನ, ಅನುಭವಗಳನ್ನ ಅನುಭವಿಸುತ್ತೆ. ಮಕ್ಕಳ ಪಾಲಿಗಂತೂ ಆಟ ಮಾಡಿ ದಣಿದ ಮಾಳಿಗೆ ಹತ್ಕೊಂಡು ಕತೆ ಕೇಳ್ಕೊಂಡು ಮನೆ ಬಿಡ್ತಿದ್ದ ಅನುಭವನೇ ತಮ್ಮ ಪಾಲಿಗೆ ತುಂಬಾ ಅದ್ಭುತವಾದಂತ ಕಲಾತ್ಮಕವಾಗಿ ಅದನ್ನ ಚಿತ್ರಿಸ್ತಾ ಹೋಗ್ತಾರ. ಮನೆ ಗೃಹ ಕೃತ್ಯದ ಎಂತ ಪ್ರಶಸ್ತವಾದ ಬೇಸಿಗೆ ಕಾಲ. ಈ ಬೇಸಿಗೆ ಸಂದರ್ಭದ ಆಯಾಸ ಬಾಲ್ಯದಲ್ಲಿ ಹೆಂಗೆ ಸುಖ ನಿದ್ರೆಗೆ ಜಾಸ್ತಾ ಇತ್ತು, ಇದನ್ನೆಲ್ಲ ಅನುಭವದಲ್ಲಿ ವೈಯಕ್ತಿಕ ಅನುಭವಾತ್ಮಕ ನೆಲೆಯಲ್ಲಿ ಅವನ್ನ ಗುರುತಿಸ್ತಾ ಹೋಗ್ತಾರೆ. ಅದರಲ್ಲೂ ಮತ್ತೆ ನಾವು ನಿಸರ್ಗವನ್ನು ನಾವು ಕಾಣಬಹುದು. ಅವರ ಅನುಭವ ಪ್ರಬಂಧಗಳಲ್ಲಿ ನಿಸರ್ಗವನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅವ್ರ ಊರಿನ ಒಂದು ಪ್ರಕೃತಿಯನ್ನ ಎಷ್ಟು ಸೊಗಸಾಗಿ ಚಿತ್ರಿಸ್ತಾರೆ ಅಂತಂದ್ರೆ, ಅಲ್ಲಿಯ ದೇವದಾರು ಮರಗಳು, ಆಮೇಲೆ ಅಲ್ಲಿ ಇರ್ತಕ್ಕಂತ ಒಂದು ಹಳ್ಳಿಯ ಕೆರೆ, ಆ ಕೆರೆಯ ಅಚ್ಚೋದ ಸರೋವರದಲ್ಲಿ ಬರ್ತಕ್ಕಂತ ನಾಗವರ್ಮನ ಅಚ್ಚೋದ ಸರೋವರದ ಒಂದು ಸರೋವರದ ವರ್ಣನೆಗೆ ಅದನ್ನ ಹೋಲಿಕೆ ಮಾಡ್ಕೊಂತಾರೆ. ಇದನ್ನೆಲ್ಲ ನಾವು ನೋಡಿದಾಗ ಸಣ್ಣಗುಡ್ಡೆಯಲ್ಲಿ ಆ ಪ್ರಾದೇಶಿಕತೆ ಅನ್ನುವಂಥದ್ದು ಹೇಗೆ ಅವರ ಬರವಣಿಗೆಗಳಲ್ಲಿ ಕಾಣಿಸುತ್ತೆ. ಅಂತ ಒಂದು ಅನುಭವ ಮತ್ತು ಆ ಬಾಲ್ಯದ ಅನುಭವಗಳು ಬರವಣಿಗೆ ತನಕ ಜತನ ಮಾಡ್ಕೊಂಡು, ಜೋಪಾನ ಮಾಡ್ಕೊಂಡು ಅದನ್ನ ಓದುಗರಿಗೆ ನೀಡಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ. ಒಂದಷ್ಟು ವೈಯಕ್ತಿಕ ಅನುಭವಗಳ ಆಚೆಗೆ ನಾವು ವೈಚಾರಿಕ ಪ್ರಬಂಧಗಳನ್ನ ಗುರುತಿಸ್ಬೇಕಾಗತ್ತೆ. ಅಂತ ಪ್ರಬಂಧಗಳಲ್ಲಿ ಪ್ರಬಂಧವನ್ನ ಇಟ್ಟಿದ್ದಾರೆ. ಕಾಲವನ್ನ ಕೇಂದ್ರಬಹುದು ಅಥವಾ ಬೇಂದ್ರೆಯವರ ಹಕ್ಕಿ ಅರ್ಜೆ ನೋಡಿದ ರಾಮಕಥೆ ಆಗುದು ಇಂಥ ಕಾಲನ ಒಂದು ಅಮೂರ್ತ, ಅದು ಗೊತ್ತಾಗ್ತಾ ಇಲ್ಲ, ಕಾಲ ಸರಿಯಾದೇ ಗೊತ್ತಾಗ್ತಾ ಇಲ್ಲ, ಅಮೂರ್ತ ಅನ್ನೋ ರೀತಿಯಲ್ಲಿ. ಆದ್ರೆ ಸಣ್ಣ ಪುಟ್ಟಿನೂ ಅಲ್ಲ ಅಂತ. ಯಾಕೆಂದ್ರೆ ಇದು ವಹಿಸಲಾಗುತ್ತೆ, ಪ್ರಖರವಾಗುತ್ತೆ, ಮಧ್ಯಾಹ್ನ ಆಗುತ್ತೆ, ಆಮೇಲೆ ಹಣ್ಣಾಗಿ ಹೊತ್ತು ಹಣ್ಣಾಗುತ್ತೆ, ಪಶ್ಚಿಮಕ್ಕೆ ಕಣ್ಮರೆ ಆಗುತ್ತೆ, ಸಂಜೆ ಕಂಡಿರ್ತಕ್ಕಂತ ಮೊಗ್ಗುಗಳು ಬೆಳಗಾಲಲ್ಲಿ ಹಿಕ್ಕಿ ಪರಿಮಳಿಸ್ತವೆ. ಇವನ್ನೆಲ್ಲ ನೋಡ್ತಾ ಇದ್ದಾಗ ಕಾಲನ ನಾವು ಮುಪ್ಪನ್ನು ನೆನೆಸುತ್ತೆ ವ್ಯಕ್ತಿಗೆ ಅಂತ ಹೇಳ್ಬೇಕಾದ್ರೆ, ಆ ಯೌವನಿಗ ಇವತ್ತು ಸುಖದ ಸವಿನ ಅನುಭವಿಸ್ತಾ ಇರೋ ತನ್ಮಯನಾಗಿಗೆ ಕಣ್ಣಿಂದಾಗ ಸ್ವಲ್ಪ ಪಡೆದೋದ್ಕಾಗಿ ಅಲ್ಲ. ಈಗ ಮುಪ್ಪು ಬಂತು ವ್ಯಕ್ತಿಗೆ, ಅವನಿಗೆ ಹರೆಯ ಹೋಗಿ ಅವನಿಗೆ ಮುಪ್ಪು ಬಂದಾಗ ಅವನು ಬಹಳ ದುರ್ಬಲನಾದ ಅನ್ನೋ ರೀತಿಯಲ್ಲಿ ಅವ್ರು ಖಂಡಿತ ಅದನ್ನು ಗುರ್ಸೋದೇ ಇಲ್ಲ. ಕಾಲ ಒಂದು ದೋಷ ಅಲ್ಲ. ವೃದ್ಧಾಪ್ಯನೂ ಕೂಡ ವಯೋಮಾನವಾಗಿ ತಗೋತಾರೆ, ಅದು ಒಂದು ಗುಣ. ಅನುಭವ ಹೆಚ್ಚಾಗತ್ತೆ ವಯೋಮಾನ ಜೊತೆಗೆ. ಹಾಗಾಗಿ ವೃದ್ಧಾಪ್ಯನೂ ಒಂದು ಗುಣ ಅಂತ ಹೇಳಿ ಹೇಳೋದ್ರ ಮೂಲಕ ಆ ಕಾಲ ಪ್ರಬಂಧ ವಿಶೇಷವಾಗಿ ಗುರುತಿಸ್ಕೊಂಡಿರುವಾಗ ಅದು ಮತ್ತೆ ಅವ್ರದ್ದು ಯಾವುದನ್ನ ನಿಕೃಷ್ಟ ಅಂತ ನಾವು ಸಮಾಜದಲ್ಲಿ ಗುರುತಿಸ್ತೀವೋ ಅಂತಂದ್ರೆ ಎಲ್ಲಾ ಮಕ್ಕಳನ್ನ ಮಧ್ಯಕ್ಕಾಗಿತ್ತು. ನಾನು ಆ ಕ್ಷಣಕ್ಕೆ ಅದು ಮರ್ತು ಹೋದೆ. ಬಣ್ಣದ ಹುಳು ಕೂಡ ಒಂದು ನಿಕೃಷ್ಟ ಹುಳು. ಅದು ಹಾರಿ ಬಂದು ಒಂದು ಓದ್ತಾ ಇರ್ತಕ್ಕಂಥ ಒಂದು ಪುಸ್ತಕದ ಮೇಲೆ ಬಿದ್ದಾಗ ಅದನ್ನ ಹೊಡೆದು ಕೊಲ್ಲೋದು ಮನುಷ್ಯನ ಸ್ವಭಾವ. ಆದ್ರೆ ಅದನ್ನ ಕುತೂಹಲದಿಂದ ವೀಕ್ಷಿಸ್ತಾರೆ. ಅದ್ ನೋಡ್ತಾ ನೋಡ್ತಾ ಹುಳು ಆ ಕವಿಯ ಭಾವಾಂತರಂಗದಲ್ಲಿ ಎಂತೆಲ್ಲ ಆಯಾಮಗಳನ್ನ ಪಡ್ಕೊಂತ ಹೋಗುತ್ತೆ.
ಆ ಹುಳು ಸರ್ಕಸ್ ಚೆಲುವೆನ ನೆನೆಸುತ್ತೆ, ಆ ರೆಕ್ಕೆಗಳನ್ನ ಹಾರಿ ಗಿರಗಿರನೆ ತಿರುಗುತ್ತೆ, ಅದು ಸರ್ಕಸ್ ಚೆಲುವೆನ ನೆನೆಸುತ್ತೆ. ಅಪ್ಪಾಳೆ ತಿಪ್ಪಾಳೆ ತಿರುಗುವ ಮಗಳನ್ನ ನೆನೆಸುತ್ತೆ. ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಅಪ್ಪಾಳೆ ತಿಪ್ಪಾಳೆ ತಿರುಗುವ ಮಗಳನ್ನ ನೆನೆಸುತ್ತೆ. ಅದನ್ನ ಕೊಲ್ಲಬೇಕು ಅಂತ ಅವ್ರಿಗೆ ಅನ್ಸೋದಿಲ್ಲ, ತಲೆ ಸವರಿ ಬೀಳ್ಕೊಟ್ಟೆ ಅಂತಾರೆ. ಅಂದ್ರೆ ಆ ತಾಯ್ತನದ ಸ್ವರೂಪ ಅನ್ನೋದು ಕವಿಯೊಳಗೆ ಹೆಂಗೆ ಅಂತರ್ಗತವಾಗಿರುತ್ತೆ ಅನ್ನೋದು ಆ ಕವಿತೆಗಳಲ್ಲೆಲ್ಲ ನಾವು ನೋಡ್ತೀವಿ. ಬಣ್ಣದವಳು ಬಹಳ ಅತ್ಯದ್ಭುತವಾದ ಕವಿತೆ. ನಾನು ಆಗ್ಲೇ ಕವಿತೆಗಳನ್ನ ಹೇಳ್ಬೇಕಾದ್ರೆ ಅದು ಮರ್ತು ಹೋದೆ. ನಿಜವಾಗ್ಲೂ ಅದು ಮುಖ್ಯವಾದ ಕವಿತೆನೆ ಅದು. ಅಂತ ಎಲ್ಲಾ ಆಯಾಮಗಳನ್ನ ಅದ್ಭುತವಾಗಿ ಚಿತ್ರಿಸುವಂತ ಸಣ್ಣಗೂಡಿನವರ ಆ ಜೀವಕರ ನಿಲ್ಲು, ಆ ಜೀವಕರ ಒಂದು ಕೊಡುತ್ತ ರೀತಿಯಲ್ಲಿ, ಸರ್ಕಸ್ ಚೆಲುವ ರೀತಿಯಲ್ಲಿ ಅದು ಕಾಣಿಸಿದ್ದು ಕವಿಗೆ. ಇದೆಲ್ಲ ಒಂದು ಅದ್ಭುತವಾದ ಕಲ್ಪನೆಗಳಾಗ್ತದೆ. ಆ ರೀತಿ ನೋಡುವಂತ ಮನೋಭಾವ ಕೂಡ ಸಣ್ಣಗೂಡಿನವ್ರದ್ದು. ಜೀವಕರ ನಿಲುವು ಅವರು ಅಲ್ಲಿ ಯಾವ ರೀತಿಯಾಗಿ ಕಾಲದವರನ್ನು ಅಷ್ಟೇ ಯಾವುದು ಅತ್ಯಂತ ಕ್ಷುಲ್ಲಕ ಒಳನೋಟವನ್ನ ಕೊಡೋದು ಸಣ್ಣಗುಡಿನವರ ಬರಹ. ಮುಖ್ಯವಾಗಿ ಅವ್ರದ್ದು ನಿರ್ಮಲ ಕರ್ನಾಟಕ ಅಂತ ಒಂದು ಪ್ರಬಂಧ ಇದೆ. ಸಂದರ್ಭದಲ್ಲಿ ಬುರ್ಕ ಹಾಕೊಂಡು ಬಂದಿರ್ತಕ್ಕಂತ ಹೆಣ್ಣು ಮಗಳು, ಅವಳಿಗೆ ಆ ಬುರ್ಕವನ್ನ ತೆಗೆದು ತಾನು ಯಾರು ಅಂತ ಹೊರ ಜಗತ್ತಿಗೆ ತೋರ್ಸೋಕ್ ಆಗಲೇ ಇರ್ತಕ್ಕಂತ ಒಂದು ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರೆಲ್ಲ ಇವಳು ನಮ್ಮವಳು ಅನ್ನೋ ರೀತಿಯಲ್ಲಿ ಅವಳನ್ನ ಆಧರಿಸಿ ಒಟ್ಟಾಗಿ ಆ ಮದುವೆ ಕಾರ್ಯಕ್ರಮನ ಆಚರಿಸಿದ್ದು. ಆಮೇಲೆ ಅವರು ಕೋಲಾರದಲ್ಲಿ ವಾಸ ಮಾಡ್ತಿದ್ದಾಗ ಒಂದು ಮುಸ್ಲಿಂ ಕುಟುಂಬದ ಒಬ್ಬಳು ಹೆಣ್ಮಗಳು ಸಣ್ಣಗುಡ್ಡೆಯವರ ಜೊತೆಗೆ ಹೊಂದಿರ್ತಕ್ಕಂಥ ಬಾಂಧವ್ಯ ಆಗ್ಬೋದು, ತನ್ನ ಅಣ್ಣ ತನ್ನೂರಿನಲ್ಲಿ ಇದ್ದಂತ ಮುಸ್ಲಿಂ ಮನೆ ಬಡ ಕುಟುಂಬಕ್ಕೆ ಸಹಾಯ ಮಾಡಿದಾಗ ಅಲ್ಲಿರ್ತಕ್ಕಂಥ ಹೆಣ್ಣುಗಳು ನನಗೇಗೆ ಅತಿಥಿಯಾಗಿ ಬರಬಾರ್ದು ಅಂತ ಇವ್ರು ಅನ್ಕೊಂಡಿದ್ದು. ಇದೆಲ್ಲ ಜಾತ್ಯತೀತ ಮನೋಭಾವವನ್ನ ಹೆಂಗೆ ಅವರು ಆ ಒಂದು ಪ್ರಬಂಧದೊಳಗೆ ತರ್ತಾರೆ. ಆ ತರದ ಆಲೋಚನೆಗಳು ಕೂಡ ಹೆಂಗೆ ಸಣ್ಣಗುಡ್ಡೆಯವರಿಗಿತ್ತು. ಅವತ್ತು ಅವರ ಮಾಡಿದ ಆಲೋಚನೆಗಳು ಇವತ್ತು ಕೂಡ ಎಷ್ಟು ಪ್ರಸ್ತುತ ಆಗ್ತವೆ ಅಂತ ನಾನು ಸಣ್ಣಗುಡ್ಡೆಯವರ ಪ್ರಬಂಧಗಳಲ್ಲಿ ಮುಖ್ಯವಾಗಿ ಗುರುತಿಸಿದ್ದು ಸಾರ್ವಕಾಲಿಕತೆನೆ. ಅದು ಆವತ್ತಿನ ಅವರ ರಚನೆ ಮಾಡಿದ ಕಾಲಕ್ಕಷ್ಟೇ ಸೀಮಿತ ಆಗಲ್ಲ, ಸಾರ್ವಕಾಲಿಕವಾಗಿ ಉಳಿತವೆ. ಅದು ಎಲ್ರಿಗೂ ಜಾಗೃತಿ ಮೂಡಿಸೋ ರೀತಿಯಲ್ಲಿ ಚಿಂತನೆಗೆ ಹಚ್ತವೆ. ಚಿಂತನಾ ಪ್ರಧಾನ, ಅವರಲ್ಲಿ ವಾಸ್ತವಾಂಶವೂ ಇದೆ, ಚಿಂತನಾ ಪ್ರಧಾನವೂ ಇದೆ. ಹಾಗೆ ಚಿಂತನೆಗೆ ಹಚ್ಚುವಂತ ಪ್ರಬಂಧಗಳನ್ನು ನಾವು ಅಲ್ಲಿ ಮುಖ್ಯವಾಗಿ ಕಾಣಬಹುದು. ಅವರ ನಿರ್ಮಲ ಕರ್ನಾಟಕ ಆಗ್ಬೋದು, ಇನ್ನಷ್ಟು ಹತ್ತಿರ ಬರುವುದು ಹೇಗೆ ಅನ್ನುವಂಥದ್ದಾಗ್ಬೋದು, ಏಕಾಂತ ಅಂತ
ಏಕಾಂತ ಪ್ರಬಂಧ ಅಂತೂ ವೀಚಿಯವರು ಅದಕ್ಕೆ ಪತ್ರನೇ ಬರೆದ್ಬಿಡ್ತಾರೆ. ಏಕಾಂತ ಅನ್ನುವಂತ ಒಂದು ಪ್ರಬಂಧಕ್ಕೆ ಓದುಗರ ಪತ್ರ ಅಂತಾನೆ ವೀಚಿಯವರು ಪ್ರಬಂಧ ಪ್ರತಿಕ್ರಿಯೆ ಬರೀತಾರೆ. ಏಕಾಂತ ಅನ್ನೋದು ನಾವು ಏಕಾಂತ ಮನುಷ್ಯನಿಗೆ ಇಷ್ಟ ಇಲ್ಲ, ಮನುಷ್ಯ ಯಾವಾಗ್ಲೂ ಸಂಘಜೀವಿ, ಸಮಾಜ ಜೀವಿ, ಒಟ್ಟಾಗಿರ್ಬೇಕು, ಜೊತೆಯಾಗಿರ್ಬೇಕು ಅಂತಾನೆ ಹೇಳ್ತಾರೆ. ಅಲ್ಲ, ಅವ್ರು ಏಕಾಂತದ ಕುರಿತು ಏಕಾಂತ ಬೇಕು ಅಂತ ಹೇಳ್ತಾರೆ. ಮನುಷ್ಯನಿಗೆ ಏಕಾಂತ ಇಷ್ಟ ಆಗತ್ತೆ, ಈ ಏಕಾಂತ ಬೇಡ ಅಂದ್ರೆ ಎಷ್ಟೋ ಜನ ಸನ್ಯಾಸಿಗಳು ಒಂದು ಕಾಡಿನಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ್ದು ದೇವ್ರ ಹತ್ರ ನನಗೆ ರಾಜ್ಯ ಕೊಡು, ಹಣ ಕೊಡು, ನನಗೆ ಸಂಪತ್ತು ಕೊಡು ಅಂತಲ್ಲ, ದೇವ್ರೇ ನನಗೆ ಮೋಕ್ಷ ಕೊಡು. ಮೋಕ್ಷ ಏಕಾಂತಕ್ಕಿಂತ ಮತ್ತೊಂದು ಹೆಸರೇ ಮೋಕ್ಷ ಅಂತ ಹೇಳ್ತಾರೆ. ಅದನ್ನ ನಾನು ಹೇಳಿದೆ, ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ದರ್ಶನಾತ್ಮಕ ಒಳನೋಟಗಳು ನಾವು ಕಾಣ್ತೀವಿ. ಗೋವಿಂದರೇ, ತುಂಬಾ ತಡ ಆಗ್ತಿದೆ ಅನ್ಸುತ್ತೆ, 9:15 ಆಗೋಯ್ತು. ನಾನು ಕನ್ಕ್ಲೂಷನ್ ಮಾಡ್ಬೋದಾಗಾದ್ರೆ ಕನ್ಕ್ಲೂಷನ್ ಬಹಳಷ್ಟು ವಿಚಾರಗಳಿದಾವೆ, ಆದ್ರೆ ಇವಾಗ ಸಮಯದ ಅಭಾವ ಇದೆ. ಪಾಪ ಎಲ್ಲರಿಗೂ ರಾತ್ರಿಯ ಊಟ ತಪ್ಪಿಸಿ ನಾನು ಈ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಬಹಳ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಆಮೇಲೆ ಮುಖ್ಯವಾಗಿ ನಾನು ಕೆಲವು ವಿಚಾರಗಳಲ್ಲಿ ಪ್ರಸ್ತಾಪಿಸಿ ಅವರು ಅವರ ಕೃತಿಗಳನ್ನ ಮಾತಾಡ್ಬೇಕಾದ್ರೆ ಈಗಾಗ್ಲೇ ನಾನು ಕವಿತೆಗಳ ಬಗ್ಗೆ ಮಾತಾಡದೆ, ಅವರ ಪ್ರಬಂಧಗಳ ಬಗ್ಗೆ ಮಾತಾಡದೆ, ಅವರ ರಾಜಕೀಯ ಪ್ರಜ್ಞೆ ನಾನು ಮುಖ್ಯವಾಗಿ ಅಲ್ಲಿ ಹೇಳ್ಬೇಕಾದಂತ ಒಂದು ವಿಚಾರ ನಾನು ಹೇಳಿದೆ ನಿಮ್ಗೆ. ನಿರ್ಮಲ ಕರ್ನಾಟಕ ಅನ್ನುವಂತ ಪ್ರಬಂಧ, ಅದನ್ನ ಲೇಖನವಾಗಿ ಕೂಡ ಅದು ಪತ್ರಿಕೆಯಲ್ಲಿ ಪ್ರಕಟ ಆದಾಗ ಆ ಪ್ರಬಂಧದೊಳಗೆ ರಾಜಕೀಯದ ವ್ಯಕ್ತಿಗಳನ್ನು ಕೂಡ ಅವರು ಸಮಾಜದ ಕಡೆಗೆ ಗಮನ ವಹಿಸುವಂಗೆ ಒಂದು ರೀತಿಯಲ್ಲಿ ಅದನ್ನ ಜಾಗೃತಿ ವಹಿಸಿದ್ರು ಆ ಪ್ರಬಂಧದ ಮೂಲಕ. ಅದು ರಾಜಕೀಯದ ಪ್ರಜ್ಞೆ ಇವ್ರಿಗೆ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಕೇವಲ ಅದು ರಾಜಕಾರಣಕ್ಕೆ ಸಂಬಂಧಿಸಿದ್ದಲ್ಲ. ಅವರು ರಾಜಕೀಯ ಪ್ರಜ್ಞೆ ಭಾರತದ ರಾಜಕಾರಣ ಅನುಸರಿಸುತ್ತಿರುವ ವಿಧಾನವನ್ನ ಕುರಿತು ಇವ್ರ ಚಿಂತನೆ ಇರ್ತಾ ಇತ್ತು. ಇವ್ರ ಪ್ರಬಂಧಗಳಲ್ಲಿ, ಬಹಳಷ್ಟು ಪ್ರಬಂಧಗಳಲ್ಲಿ ಅದು ಕಂಡು ಬರುತ್ತೆ. ಇವ್ರು ನಮ್ಮ ದೇಶದ ಸಮಸ್ಯೆನ ಕುರಿತು ಗಾಢವಾದ ಅಧ್ಯಯನ ಮತ್ತೆ ತಿಳುವಳಿಕೆ ಇಟ್ಕೊಂಡು ಚಿಂತನೆ ಮಾಡ್ತಿದ್ರಿಂದ ಅವರ ರಾಜಕೀಯ ಆಲೋಚನೆ ಟೊಳ್ಳಾಗಿ ಕಾಣ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಸಮಸ್ಯೆ ಕುರಿತು ಗಾಢವಾದ ಆಲೋಚನೆ, ಅದ್ರ ಬಗ್ಗೆನೇ ತಿಳುವಳಿಕೆ. ಆಮೇಲೆ ಇವರು ಹೇಳೋದು ಸಮಸ್ಯೆ ಅಲ್ಲ, ಪರ್ಯಾಯ ಸೂಚಿಸ್ತಾ ಇದ್ರು. ಸಮಸ್ಯೆಗಳನ್ನ ಹೇಳ್ತಾರಲ್ಲ, ಪರ್ಯಾಯವನ್ನು ಸೂಚಿಸ್ತಾ ಇದ್ರು. ಇದು ಅವರ ಪ್ರಬಂಧಗಳ ವೈಶಿಷ್ಟ್ಯವಾಗಿ ನಮ್ಗೆ ಕಾಣಿಸುತ್ತೆ. ಅವರ ಶೈಲಿಯದೆಲ್ಲ ಬಹಳ ಚೇತವಾರಿ ಅವೆಲ್ಲ ನಾವು ಇದರೊಳಗೆ ಗುರುತಿಸ್ಕೋಬಹುದು. ಕೊನೆಯದಾಗಿ ನಾನು ಅವ್ರದ್ದು ಇನ್ನೊಂದೆರಡು ಕೃತಿಗಳು, ಅನುವಾದ ಅಂತ ಹೇಳಿದ್ರೆ ಭಾಸನ ಪ್ರತಿಮಾ ನಾಟಕ. ಅದು ಬಹಳ ಸರಳವಾದ ಅನುವಾದ, ಎಲ್ಲರಿಗೂ ಕೂಡ ಭಾಸನ ರಾಮಾಯಣ ಅರ್ಥ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಸ್ವಪ್ನವಾಸೋದತ್ತ ನಾಟಕ ಅನುವಾದ ಕೆ ಕೃಷ್ಣಮೂರ್ತಿಯವರು ಅದು ಮಾಡಿದ್ದಾರೆ. ಅದಕ್ಕೂ ಸ್ವಲ್ಪ ಇವರು ಋಣಿಯಾಗಿದ್ದಾರೆ. ಅವರು ಒಂದು ಪೀಠಿಕೆಯನ್ನೆಲ್ಲ ಭಾಗ ನೋಡಿದಾಗ ಕೃಷ್ಣಮೂರ್ತಿಯವರ ಅನುವಾದನ್ನು ಇವ್ರು ನೋಡಿದ್ದಾರೆ. ಅನುವಾದದ ಭಾಷೆ 100ಕ್ಕೆ 190 ಹೊಸಗನ್ನಡ ಭಾಷೆ. ಹಾಗಾಗಿ ಭಾಷ ಕನ್ನಡ ಓದುಗರಿಗೆ ಪರಿಚಯ ಆಗ್ತಾನೆ. ಆಮೇಲೆ ಅವರು ಪಾರಿಜಾತ ಕವಿತೆ ಅಂತೂ ಬಹಳ ಅದ್ಭುತವಾದ ಕೃತಿ. ಮೈಸೂರು ಮಲ್ಲಿಗೆಗೆ ಪರ್ಯಾಯವಾಗಿ ತಂದದ್ದಂತೂ ಅಲ್ಲ, ಅಂಥದ್ದೇ ಒಂದು ಕೃತಿ ಬೇಕು ಅನ್ನೋ ರೀತಿಯಲ್ಲಿ ಮಾಡಿದಂಥದ್ದು. ಇನ್ನು ತೀನಂಶಿ ಕುರಿತಂತ ವ್ಯಕ್ತಿ ಮತ್ತು ಸಾಹಿತ್ಯ ಸಮೀಕ್ಷೆ ಇದೆಯಲ್ಲ, ತೀನಂಶಿನ ಸರಳವಾಗಿ ಪರಿಚಯಿಸುವಂತ ಈ ಕೃತಿಗಳು ಒಂದ ಕಡೆ ಸಿಗುತ್ತೆ. ಓದುಗರಿಗೆ ಮುಖ್ಯ ನಾವು ಸಂಗ್ರಹಿಸಿದ್ದಾರೆ. ಇದಿಷ್ಟು ಸಣ್ಣಗುಡ್ಡೇನವರ ಸಾಹಿತ್ಯ. ಬಹಳ ಸಂಕ್ಷಿಪ್ತವಾದ ಪರಿಚಯ ಇದು. ನನಗೆ ನಿಜವಾಗ್ಲೂ ಕೂಡ ನಾನೇನು ಅವ್ರ ಬಗ್ಗೆ ಏನು ಹೇಳಿಲ್ಲ ಅಂತ ಅನ್ನಿಸ್ತಾ ಇದೆ. ಅಷ್ಟು ವಿಚಾರಗಳು ಸಣ್ಣಗುಡ್ಡೇನವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಇದೆ. ಅವರ ಪ್ರಬಂಧಗಳನ್ನ ಕುರಿತು ಬಹಳಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥ ಪತ್ರಗಳಿದೆ. ಒಂದು ವಿಷಾದದ ಸಂಗತಿ ಇದ್ರೆ ಸಣ್ಣಗುಡ್ಡೇನವರ ಬಗ್ಗೆ ಗಂಭೀರವಾದ ಅಧ್ಯಯನ ಅವರ ಸಾಹಿತ್ಯನ ಕುರಿತು ನಡೆದಿಲ್ಲ. ಬರೀ ಲೇಖನಗಳು, ಸಂಕ್ಷಿಪ್ತ ಲೇಖನಗಳು ಅಷ್ಟೇ ಬಂದಿರೋದು. ಹಾಗಾಗಿ ಅದನ್ನ ಮನಗಂಡೆ ನಾನು ನಿಜವಾಗ್ಲೂ ನಮ್ಮ ಮಾರ್ಗದರ್ಶಕರಿಗೆ ನಾನು ತುಂಬಾ ಕೃತಜ್ಞತೆಯನ್ನು ತೋರಿಸ್ಬೇಕು. ಇಂಥ ಒಂದು ವಿಷಯವನ್ನ ನನಗೆ PhD ಗೆ ಆಯ್ಕೆ ಮಾಡಿಕೊಟ್ಟಿದ್ದು ಅವರೇ. ಇದು ಅವರ ಒಂದು ಪ್ರೇರಣೆನೆ. ಆದ್ರೆ ಹಿನ್ನೆಲೆ ಆರಂಭದಲ್ಲಿ ನನಗೆ ಇದನ್ನ ಅಧ್ಯಯನ ಮಾಡೋದು ಕಷ್ಟ, ಸ್ವಲ್ಪ ಕೃತಿಗಳು ಅಂತ ಅನ್ಕೊಂಡೆ. ಆದ್ರೆ ನಾನು ಅದರೊಳಗೆ ಹೋಗ್ತಾ ಬಹಳಷ್ಟು ವಿಚಾರಗಳು, ಒಂದು ಥೀಸಿಸ್ ಆಗೋಷ್ಟು ವಿಚಾರಗಳು ಖಂಡಿತವಾಗಲು ಸಿಕ್ತು. ಆದ್ರೆ ನನಗೆ ರೆಫರೆನ್ಸ್ ಹೆಚ್ಚು ಇಲ್ಲ, ಅದನ್ನ ನಾನು ಗಮನಿಸಿದ್ದೀನಿ. ಹೆಚ್ಚು ಅಧ್ಯಯನಗಳು ಇವ್ರ ಬಗ್ಗೆ ನಡೀಲಿಲ್ಲ ಅಂತ ಹೇಳಿ ಅದನ್ನ ಸಣ್ಗುಡ್ಡೆನಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಕೃತಿಗಳು ಸಾಹಿತ್ಯ ವಿಮರ್ಶಕರ ಒಂದು ಪ್ರಜ್ಞೆಗೆ ಕಾರಣ ಆಗ್ಲಿಕ್ಕೆ ನನ್ನ ನಿರ್ಲಕ್ಷ್ಯತನವೂ ಅಥವಾ ಈ ಸಾಹಿತ್ಯದ ಕಲುಷಿತ ಇತಿಹಾಸವೂ ತಿಳಿದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅವರು ಕೂಡ
ಬರ್ಗೂರು ಕೂಡ ಅದನ್ನ ಗುರುತಿಸಿದ್ದಾರೆ. ಮೇಷ್ಟ್ರಿಗೆ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಸ್ಥಾನ ಇರಲೇಬೇಕು. ಲಲಿತ ಪ್ರಬಂಧಗಳನ್ನ ನೋಡ್ಬೇಕು ಅಂತಂದಾಗ ಸಣ್ಣಗುಡ್ಡೆಯನ್ನ ನೋಡಿಯೇ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಬರ್ಗೂರು ಕೂಡ ತಮ್ಮ ಲೇಖನದಲ್ಲಿ ಹೇಳ್ಕೊಂತಾರೆ. ಇದಿಷ್ಟು ಸಣ್ಣಗುಡ್ಡಯ್ಯನವರ ಸಂಕ್ಷಿಪ್ತ ಪರಿಚಯ. ಅವರು ಸಣ್ಣ ಗುಡ್ಡಯ್ಯ ಅಲ್ಲ, ಅವರು ದೊಡ್ಡ ಗುಡ್ಡಯ್ಯ ಅಂತ ನೋಡಿದ್ರೆ ನಾವು ಅವ್ರನ್ನ ಕೇವಲ ಸಣ್ಣ ಗುಡ್ಡಯ್ಯನಾಗಿ ನೋಡ್ತಾ ಇದೀವಿ. ಅದನ್ನ ಬೇಂದ್ರೆ ಕೂಡ ಒಂದ್ಸಲ ಅವ್ರಿಗೆ ಹೇಳಿದ್ರು. ಒಂದು ಪೌರ ಸನ್ಮಾನ ಸಂದರ್ಭದಲ್ಲಿ ವಿಚಿಯವರು ಬೇಂದ್ರೆಯವ್ರನ್ನ ಕರೆದಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಣ್ಣಗುಡ್ಡಯ್ಯನವರು ಕೂಡ ಇರ್ತಾರೆ. ಸಣ್ಣಗುಡ್ಡಯ್ಯನವರ ಕೃತಿಯನ್ನ ನೋಡಿದಂತವ್ರು ಬೇಂದ್ರೆ ಮೆಚ್ಕೊಂಡಿದ್ದು ಅವ್ರ ಪತ್ರಮುಖಿಯನ್ನ ಪ್ರತಿಕ್ರಿಯಿಸಿದ್ದಾರೆ. ಇವರು ಸಣ್ಣ ಗುಡ್ಡ, ನಾನು ದೊಡ್ಡ ಗುಡ್ಡ, ಇವರು ಸಣ್ಣ ಗುಡ್ಡ ಅಂತ. ಗುಡ್ಡ ಅಂದ್ರೆ ಶಿಷ್ಯ ಅಂತ ಅನ್ನುವಂತ ಅರ್ಥದಲ್ಲಿ ಈ ಸಣ್ಣಗುಡ್ಡಯ್ಯನಂತವರ ವ್ಯಕ್ತಿತ್ವ ಕಲುಷಿತ ಆಗದಂಗೆ ನೋಡ್ಕೊಳ್ಳುವಂಥದ್ದು ವಿಚಿಯವರ ಒಂದು ಜವಾಬ್ದಾರಿ ಅಂತ ಕೂಡ ಹೇಳ್ತಾರೆ. ಕೊನೆಗೂ ಕೂಡ ಅವರೆಲ್ಲೂ ಕೂಡ ಕಲುಷಿತ ಆಗದೆ ತಮ್ಮ ವ್ಯಕ್ತಿತ್ವನ ಉಳಿಸ್ಕೊಂಡ್ರು. ಸಮತೋಲನ ಮನಸ್ಥಿತಿಯನ್ನ ಒಳಗೊಂಡು ಒಂದು ಮನುಷ್ಯತ್ವ, ಮಾನವತೆ, ಉದಾರತವಾದ ಅನ್ನುವಂಥದ್ದನ್ನ ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವದಲ್ಲಿ ನಾವು ಕಂಡುಕೋಬಹುದು. ಬಹಳ ಒಂದು ವೇಗವಾಗಿ ಹೇಳಿದೆ, ಮತ್ತೆ ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತು ಇಲ್ಲ ಗೊತ್ತಾಗಿಲ್ಲ ನಾನು ಹೇಳಿರ್ತಕ್ಕಂಥ ವಿಚಾರಗಳು. ನನಗೆ ಅನಿಸಿದಂತ ವಿಚಾರಗಳನ್ನೆಲ್ಲ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೋಬೇಕಾಯ್ತು. ಯಾಕೆಂದ್ರೆ ನಾನು ತುಂಬಾ ದೀರ್ಘವಾಗಿ ಓದ್ಕೊಂಡಿದ್ದೆ, ಸಂಕ್ಷಿಪ್ತವಾಗಿ ಮಾಡಿ ಹೇಳೋದು ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ಕೆಲವು ವಿಚಾರಗಳು ಹಿಂದೆ ಮುಂದೆ ಆಯ್ತು ಅಂತ ನನ್ಗೆ ಅನ್ನಿಸ್ತು. ಆದ್ರಿಂದ ನನ್ಗೆ ಏನಾದ್ರು ನಾನು ಹೇಳಿರುವಂತ ವಿಚಾರಗಳಲ್ಲಿ ತಪ್ಪು ಅಂತ ಕಂಡ್ರೆ ಅಥವಾ ಸರಿಯಾಗಿ ನಾನು ಮಂಡಿಸಿಲ್ಲ ಅಂತಂದ್ರೆ ಸಹೃದಯರು ಖಂಡಿತವಾಗಿ ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಂತ, ನನಗೆ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಸಂಸ್ಥೆಗಳಿದೆ, ಸಾಹಿತ್ಯ ಪರಿಷತ್ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಅಥವಾ ಗೋವಿಂದರಾಯ ಸರ್ ಇರ್ಬೋದು, ಮತ್ತೆ ಟ್ಯಾಕಲ್ ಸಂಸ್ಥೆ ಇರ್ಬೋದು, ಇದೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತುಂಬಾ ಸುದೀರ್ಘವಾಗಿ ಮಾತು ಮತಿಸಿ ಬಂತು ನಾದದ ನವನೀತ ಅಂತಾರೆ ಬೇಂದ್ರೆ ಅವರು. ಇಡೀ ಸಣ್ಣಗುಡ್ಡಯ್ಯನವರ ಬದುಕಿನ ಎಲ್ಲಾ ಆಯಾಮಗಳನ್ನ, ಅವರ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಕೂಡ ಕಡಿಮೆ ಅವಧಿನಲ್ಲೇ ಪರಿಚಯ ಮಾಡಿದ್ದೀರಿ ಮೇಡಮ್. ಯಾಕಂದ್ರೆ ಒಂದು ದಿನದಲ್ಲಿ ಅವರು ವಿಚಾರ ಸಂಕಿರಣ ಮಾಡಬಹುದಾದಷ್ಟು ಸರಕು ಇದೆ. ಪಾವಗಡದಲ್ಲಿ ನಾವು ಈಗಾಗಲೇ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಸಣ್ಣಗುಡ್ಡಯ್ಯ ಸರ್ ಅವರ ಹೆಸರಲ್ಲಿ ಮಾತಾಡಿದ್ರು. ಅಲ್ಲಿ ಏಕಾಂತ ಮತ್ತು ಇತರ ಪ್ರಬಂಧಗಳನ್ನು ಕುರಿತು ನಾನು ಮಾತಾಡಿದ್ದು ನನಗೆ ನೆನಪಾಯಿತು. ತುಮಕೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಪಾವಗಡ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಸಣ್ಣಗುಡ್ಡಯ್ಯ ಸರ್ ಅವರೇ ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ನಮ್ಮ MLN ಸರ್ ಹೇಳಿದಾಗೆ ಹೈಲಿ ಜೀನಿಯಸ್ ಅಂಡ್ ಸಿನ್ಸಿಯರ್ ಅಂತ ಏನು ನೀವು ಐಡೆಂಟಿಫೈ ಮಾಡಿದ್ದೀರಿ. ಅವರ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಲಯದೊಳಗೆ ಸಮಾಜಮುಖಿಯಾಗಿ ವಿಶಿಷ್ಟ ಬರವಣಿಗೆಯ ಮೂಲಕ ಇವತ್ತಿಗೂ ಕೂಡ ನಮ್ಮೆಲ್ಲರ ಮಧ್ಯೆ ಇರುವಂತ, ಅವ್ರ ಮನೆಗೂ ಕೂಡ ನಾನು ಹೋಗ್ತಿದ್ದೆ ಮೇಡಮ್. ಅವ್ರ ಮಗ ಕೂಡ ಇಲ್ಲಿ ಜಾಯಿನ್ ಆಗಿದ್ರು. ನಾನು ಅವ್ರಿಗೆ ಹೇಳೋಣ ಅನ್ನೋದ್ರಲ್ಲಿ ಅವ್ರು ನಾನು ಮತ್ತೆ ಕಾಣಲಿಲ್ಲ. ಹಾಗಾಗಿ ಶಾಂತ ಮೇಡಮ್ ಅವ್ರ ಮಗ ಅವರು ಸಣ್ಣಗುಡ್ಡಯ್ಯ ಸರ್ ಅವರು ಇದ್ದಾಗ ನಾನು ಅವ್ರ ಮನೆಗೆ 2 ಬಾರಿ ಹೋಗಿದ್ದೆ. ನಾನು ಅದರದ್ದು ಸಜ್ಜನಿಕೆ ವ್ಯಕ್ತಿತ್ವವನ್ನ ಇವತ್ತಿನ ಯುವ ಜನಾಂಗಕ್ಕೆ ಪರಿಚಯಿಸುವಂತ ಬಹಳ ದೊಡ್ಡ ಕೆಲಸವನ್ನ ನೀವು ಮಾಡಿದ್ರಿ ಮೇಡಮ್. ನಿಜಕ್ಕೂ ನಿಮ್ಮ ಥೀಸಿಸ್ ಅತ್ಯುತ್ತಮವಾದಂತ ಗುಣಮಟ್ಟದಿಂದ ಕೂಡಿದೆ. ಶಿವಣ್ಣ ಸರ್ಗೆ ಮತ್ತೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಆದಷ್ಟು ಬೇಗ ನಿಮಗೆ ವಿಶ್ವವಿದ್ಯಾಲಯ PhD ಪದವಿಯನ್ನ ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತಾ, ಧನ್ಯವಾದಗಳು ಮೇಡಮ್. ನಮ್ಮ ಕರೆಗೆ ಆಗಮಿಸಿ ತಾವು ಬಂದು ಉಪನ್ಯಾಸ ನೀಡಿದ್ದಕ್ಕೆ ಎಲ್ಲ ಸಂಘಟನೆಗಳ ಪರವಾಗಿ ಗೌರವದ ಧನ್ಯವಾದಗಳು ಪದ್ಮಜ ಮೇಡಮ್. ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈಗ ಬಂಧುಗಳೇ, ಸಾಕಷ್ಟು ಸಮಯ ಕೂಡ ಆಗಿರೋದ್ರಿಂದ ನಮ್ಮ ಕಾಲೇಜಿಗೆ ಇದುವರೆಗೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತವರು ಡಾಕ್ಟರ್ ಟಿ ಲಿಂಗಯ್ಯ ಸರ್ ಅವರು ಮೇ 31ಕ್ಕೆ ವಯೋನಿವೃತ್ತಿ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಪ್ರೊಫೆಸರ್ ಡಿ ಕೃಷ್ಣ ಸರ್ ಅವರು ಕುಣಿಗಲ್ ತಾಲೂಕಿನವರೇ, ಅದೇ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲಿ ವೃತ್ತಿಯನ್ನ ಆರಂಭ ಮಾಡಿ ಅಲ್ಲೇ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಸೇವಾ ಜ್ಯೇಷ್ಠತೆಯ ಹಿರಿತನದಲ್ಲಿ ಅವರು ಇವತ್ತು ಪ್ರಾಂಶುಪಾಲರಾಗಿ ಈ 1ನೇ ತಾರೀಕಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಸಜ್ಜನಿಕೆಗೆ ಹೆಸರಾದಂತವರು, ವಿದ್ಯಾರ್ಥಿ ಪರ ಕಾಳಜಿನ ಇಟ್ಕೊಂಡಿರ್ತಕ್ಕಂಥವ್ರು, ಸಮಾಜಕ್ಕೆ ಏನಾದ್ರು ಕೂಡ ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಅದಮ್ಯ ಉತ್ಸಾಹವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅಂತಹ ಪ್ರೊಫೆಸರ್ ಡಿ ಕೃಷ್ಣ ಸರ್ ಅವರಿಗೆ ಸಾಹಿತ್ಯ ಸಂವಾದ ಮಾಲೆಯ ಪರವಾಗಿ ಗೌರವದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಸರ್. ತಮಗೆ ಪ್ರೀತಿಯ ಸ್ವಾಗತ ಪ್ರೊಫೆಸರ್ ಡಿ ಕೃಷ್ಣ ಸರ್. ಅಲ್ಲ ಸರ್, ತುಂಬಾ ಧನ್ಯವಾದಗಳು. ನಾನು ಈ ಪ್ರಥಮ ಬಾರಿಗೆ ಕಾರ್ಯಕ್ರಮ ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸರ್, ಪ್ಲೀಸ್. ಖಂಡಿತವಾಗ್ಲು ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ನಂಗೆ ಸಂತೋಷ ಉಂಟು ಮಾಡಿದೆ. ಪ್ರಥಮ ಬಾರಿಗೆ ಈ ಒಂದು ಕನ್ನಡ ಸಾಹಿತ್ಯ ಮಾಲಿಕೆಗೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸೇರ್ಕೊಂಡಿದ್ದೇನೆ. ನಿಜವಾಗ್ಲೂ ಪದ್ಮಜ ಮೇಡಮ್ ಅವರು ಪ್ರೊಫೆಸರ್ ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವ, ಅವರ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ನಿಜವಾಗ್ಲೂ ಸಂಕ್ಷಿಪ್ತವಾಗಿ ತುಂಬಾ ಒಂದು ರೀತಿಯ ಮನದಟ್ಟವಾಗಿ ತಿಳಿಸಿದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು.
ಹಾಗೆ ನಿಮ್ಮ ಕನ್ನಡ ದಿಗ್ಗಜರ ಮಧ್ಯೆ ನಾನು ಖಂಡಿತ ಮಾತಾಡೋದು ತುಂಬಾ ಸರ್ ಮುಖದರ್ಶನ ಮಾಡಿ ದಯಮಾಡಿ ವಿಡಿಯೋ ಕೊಡಿ ಸರ್. ಸರ್ ಇವತ್ತು ನಾನು ತುಂಬಾ ಕಾರ್ಯಕ್ರಮದಲ್ಲಿ ಮಗಳದ್ದು ಶ್ರೀಮಂತ ಕಾರ್ಯಕ್ರಮ ಇತ್ತು, ಬೆಳಿಗ್ಗೆ ಅಂತ ಬಿಸಿ ಶೆಡ್ಯೂಲ್ ಇದ್ದೆ. ಖಂಡಿತ ಗೋವಿಂದರಾಯ್ ಅವರು ಈ ಕಾರ್ಯಕ್ರಮಕ್ಕೆ ನೀವು ಜಾಯಿನ್ ಆಗ್ಬೇಕು ಸರ್, ನಮ್ಮ ಜೊತೆಗೆ ಸೇರ್ಕೋಬೇಕು ಅಂದಾಗ ತುಂಬಾ ಸಂತೋಷ ಆಯ್ತು ನನಗೆ. ಯಾಕೆಂದ್ರೆ ಕನ್ನಡ ಸಾಹಿತ್ಯ ದಿಗ್ಗಜರ ಬಗ್ಗೆ ನಾವು ಖಂಡಿತ ಮಾತಾಡೋದು ನಿಜವಾಗ್ಲೂ ಅಷ್ಟೊಂದು ನಾವು ವಿಷಯ ತಿಳ್ಕೊಂಡಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಕಳಕಳಿ ಇದೆ. ಗೋವಿಂದ ಹೇಳ್ದಂಗೆ ನಾವು ಪ್ರವೇಶ ಮಾಡಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಸಣ್ಣಗುಡ್ಡೆಯನವರ ಬಗ್ಗೆ ಪದ್ಮಜ ಮೇಡಮ್ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಸಾಮಾಜಿಕ ಕಳಕಳಿ, ಆ ಒಂದು ಬದ್ಧತೆಯ ಬಗ್ಗೆ ಖಂಡಿತವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿ ಒಂದು ಪ್ರವಚನ ಮಂಡಿಸಿದ್ದಾರೆ. ನಿಜವಾಗ್ಲೂ ಗೋವಿಂದರಾಯರು ನಮ್ಮ ಕಾಲೇಜಲ್ಲಿ ಆಸ್ತಿ ಇದ್ದಂಗೆ ಅವ್ರು. ಯಾಕೆಂದ್ರೆ ಅವರ ಒಂದು ಕಾಲೇಜಿನಷ್ಟೇನೆ ನಿಜವಾಗ್ಲೂ ಮಕ್ಕಳಿಗೆ ಅವರ ಒಂದು ಸಾಮಾಜಿಕ ಚಿಂತನೆಗಳು ನಿಜವಾಗ್ಲೂ ಸರಳ ರೀತಿಯಲ್ಲಿ ಬದುಕನ್ನು ಹೇಗ್ ಮಾಡಬೇಕು ಅಂತ ಹೇಳೋದಕ್ಕೆ ಖಂಡಿತವಾಗ ಗೋವಿಂದರಾಯರು ನಿಜವಾಗ್ಲೂ ಉತ್ತಮ ಒಂದು ವಾಗ್ಮಿಗಳು. ಎಲ್ಲಾ ಒಂದು ಕಾಲೇಜಿನ ಮಕ್ಕಳುಗಳಿಗೆ ಪ್ರಾಧ್ಯಾಪಕರಿಗೆ ಒಂದು ಅವ್ರ ಮಾದರಿಯಾಗಿ ತಮ್ಮ ಒಂದು ಸರಳತೆಯಿಂದ ಎಲ್ಲರಿಗೂ ಬದ್ಧರಾಗಿದ್ದಾರೆ. ಹಾಗಾಗಿ ಸಾಹಿತ್ಯ ಮಾಲಿನ್ಯ ಕಾರ್ಯಕ್ರಮಗಳು ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿ ಒಂದೊಂದು ಕಾರ್ಯಕ್ರಮ ಒಬ್ಬ ಕವಿಗಳ ಬಗ್ಗೆ, ಒಂದು ಸಾಹಿತ್ಯಗಳ ಬಗ್ಗೆ ವಿಚಾರ ಮಂಡನೆ ಮಾಡಿದಾಗ ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ನಿಜವಾಗ್ಲೂ ನಾವು ಒಂದು ಅರ್ಥವನ್ನ ಕೊಟ್ಟಾಗ ಆಗುತ್ತೆ ಎಂದು ನಾನು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ನಿಜವಾಗ್ಲೂ ಇವತ್ತು ಅವರು ನಾನು ಬೆಳಗ್ಗೆ ಈಗ ಬಂದಿದ್ದೆ, ಜಸ್ಟ್ ನಮ್ಮ ಮಗಳು ಕರ್ಕೊಂಡ್ ಬಂದೆ. ನಾನು ಇಲ್ಲ ಅಟೆಂಡ್ ಆಗ್ಬೇಕು ಸರ್, ನೀವು ಹಾಜರಾಗಬೇಕು, ಒಂದು ಜೊತೆ ಸೇರ್ಕೋಬೇಕು ಅಂದಾಗ ನಾವು ಖಂಡಿತ ಬಿಡು ಮಾಡ್ಕೊಂಡು ಇವತ್ತು ಮೇಲೆ ಮತ್ತೆ ಖಂಡಿತ ನಾನು ಭಾಗವಹಿಸ್ತೇನೆ. ಖಂಡಿತವಾಗ್ಲೂ ಮುಂಚಾಗಿ ನಾನು ಹಾಜರಿದ್ದು ನಮ್ಮ ಜೊತೆ ನಾನು ಸೇರ್ಕೋತೇನೆ ಅಂತ ಹೇಳ್ತಾ ಈ ಒಂದು ಕನ್ನಡ ಸಾಹಿತ್ಯ ಮಾಲಿಕೆ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಮೂಡಿಬರಲಿ, ಮುಂದೆ ಮೂಡಿಬರಲಿ ಅಂತ ಹೇಳಿ ಆಶಿಸ್ತಾ ಎಲ್ಲ ಕನ್ನಡ ಸಾಹಿತ್ಯ ದಿಗ್ಗಜರಿಗೆ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಈ ಒಂದು ರಾತ್ರಿಯ ಶುಭಕಾಮನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಮ್ಮ ಸಹಕಾರ ಡಾಕ್ಟರ್ ಟಿ ನಿಂಗೇಶ್ ಸರ್ ಅವರು ಏನು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟರು, ಆ ಸಹಕಾರ ನಿಮ್ಮಿಂದ ಸಿಗ್ತದೆ ಅಂತ ನಿರೀಕ್ಷೆ ಮಾಡ್ತಾ ವಿದ್ಯಾರ್ಥಿಗಳನ್ನು ಕೂಡ ವೇದಿಕೆಗೆ ತರುವಂತ ಅಪರೂಪದ ಕಾರ್ಯಕ್ರಮದಲ್ಲಿ ತಾವು ಆ ಒತ್ತಡದ ನಡುವೆ ಕೂಡ ಭಾಗಿಯಾಗಿದ್ದೀರಿ ಸರ್. ನಿಮ್ಗೆ ಗೌರವದ ಧನ್ಯವಾದಗಳು ಸರ್. ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ರಮಾಕುಮಾರಿ ಮೇಡಮ್ ಲೆಫ್ಟ್ ಆದ್ರು ಅಂತ ಅನ್ಸುತ್ತೆ. ಬಂಧುಗಳೇ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಅಧ್ಯಕ್ಷತೆಯನ್ನ ಒಪ್ಪಿಸ್ಕೊಂಡಂತವ್ರು ನೋಡಿ ಸುಮಾರು ಜನ. ಪದ್ಮಜ ಮೇಡಮ್ ತುಂಬಾ ರಮಾಕುಮಾರಿ ಮೇಡಮ್ ಅವರನ್ನು ಒಳಗೊಂಡಾಗಿ, ಶಾಂತಾ ಮೇಡಮ್ ಅವರನ್ನು ಒಳಗೊಂಡಾಗಿ ಸಾಕಷ್ಟು ಜನ ಒಳ್ಳೆಯ ಪ್ರತಿಕ್ರಿಯೆಯನ್ನ ತಾವು ಕೊಟ್ಟಿದ್ದೀರಿ ಮೇಡಮ್. ತುಂಬಾ ಅರ್ಥಪೂರ್ಣವಾದ ಉಪನ್ಯಾಸ ಅಂತ ಹೇಳಿ ರಮಾಕುಮಾರಿ ಮೇಡಮ್ ಅವ್ರು ಲೆಫ್ಟ್ ಆದ್ರು ಅಂತ ಅನ್ಸುತ್ತೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ, ಯಾಕಂದ್ರೆ ಸಾಕಷ್ಟು ಸಮಯ ಆಗಿರೋದ್ರಿಂದ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ತುಂಬಾ ಅತ್ಯಂತ ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾದಂತ ಕನ್ನಡ ಪ್ರಾಧ್ಯಾಪಕರಾಗಿ, ಜನಪದ ಚಿಂತಕರಾಗಿ, ಸಂಸ್ಕೃತಿಯನ್ನು ಕುರಿತಂತೆ ಅನೇಕ ಕೆಲಸಗಳನ್ನ ಮಾಡಿರ್ತಕ್ಕಂಥ ಮತ್ತೆ ಸಂಭಾವಿತರನ್ನ, ಸಾಧಕರನ್ನ ಗುರುತಿಸಿ ಅವರಿಗೆ ಅಭಿನಂದನಾ ಗ್ರಂಥವನ್ನು ಕೂಡ ಮಾಡುವಂತ ಬಹಳ ದೊಡ್ಡ ಸಹೃದಯ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಹಿರಿಯ ಸ್ನೇಹಿತರು, ಸಹೃದಯ ಅಧ್ಯಾಪಕರಾದಂತ ಡಾಕ್ಟರ್ ಎಸ್ ಶಿವಣ್ಣ ಬೆಳವಾಡಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನ ಆಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ನನ್ನ ಮಾತು ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ತೆ. ಕೇಳ್ತಿದೆ ಸರ್. ಕೇಳ್ತಿದೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಒಂದು. ಈಗ ತುಮಕೂರಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಆ ಮಳೆ ಎಷ್ಟು ಜೋರಾಗಿತ್ತು ಅನ್ನೋದಕ್ಕೆ ಪದ್ಮಜ ಅವರು 1 ಗಂಟೆ 11 ನಿಮಿಷನೂ 12 ನಿಮಿಷ ಮಾತು ಕೂಡ ಅಷ್ಟೇ ಜೋರಾಗಿತ್ತು. ಶಿವಣ್ಣ ದಯವಿಟ್ಟು ದೀರ್ಘವಾಗಿ ವಿಡಿಯೋ ಕೊಟ್ಟಿದ್ದ ಮುಖ ದರ್ಶನ ಆಗ್ಲಿ. ಇಲ್ಲ, ಕರೆಂಟ್ ಹೋಗಿದೆ. ಇಲ್ಲಿ ಕರೆಂಟ್ ಹೋಗಿರೋದ್ರಿಂದ ವಿಡಿಯೋ ಕೊಟ್ಟರು ನನ್ ಕಾಣಲ್ಲ. ನಾನಿಲ್ಲಿ ಕರೆಂಟ್ ಹೋಗಿರೋದ್ರಿಂದ ಹಾಗಾಗಿ ಒಟ್ಟಾರೆ ಈ ಚನ್ನಗುಡ್ಡೆಯವರ ಬಾಲ್ಯ, ಶಿಕ್ಷಣ, ವೃತ್ತಿ, ಸಾಹಿತ್ಯ, ಅವರ ಸಾಹಿತ್ಯದ ಕಾವ್ಯ ಎಲ್ಲ ಅವರು ಪ್ರಾರಂಭದಲ್ಲಿ ಹೇಳ್ತಾ ಚನ್ನಗುಡ್ಡೆಯವರ ಕಾವ್ಯ ಜಾಸ್ತಿ ಇಲ್ಲ ಅಂದ್ರು. ಆದ್ರೆ ಇವರು ಗುರುತಿದ್ದು ನೋಡಿದರೆ ಆ ಸಣ್ಣಗುಡ್ಡೆಯವರ ಕಾವ್ಯ ಎಷ್ಟೊಂದಿದೆ ಅಂತ ಅನ್ಸುತ್ತೆ. ಅಂದ್ರೆ
ಅವರು ಬರೆದಿರೋದು ಕಡಿಮೆ ಆಗಿದ್ರು ಕೂಡ ಮೌಲ್ಯವಾದ ಕಾವ್ಯವನ್ನ, ಮೌಲ್ಯಯುತವಾದ ಪ್ರಬಂಧಗಳನ್ನ ಬರೆದಿದ್ದಂಥವ್ರು ಸಣ್ಗುಡ್ಡೇಶ್ವರ. ನಾನು ಸಣ್ಗುಡ್ಡೇಶ್ವರ ಅವರನ್ನ ನೋಡೋದಕ್ಕಿಂತ ಮುಂಚೆ ಅವರ ಸ್ನೇಹಿತರಿಂದ ಸಣ್ಗುಡ್ಡೆಯವ್ರನ್ನ ಕೇಳಿದ್ದೇನೆ. ಅಂದ್ರೆ ಎಂ.ಎಚ್. ಕೃಷ್ಣಯ್ಯನವರು ಮತ್ತೆ ಆರ್.ಮಿತ್ರ ಅವರು ನನಗೆ ಗುರುಗಳಾಗಿದ್ರು. ಅವ್ರು ಪಾಠ ಮಾಡ್ತಿದ್ದಾಗ 2 ವರ್ಷ MA ಪಾಠ ಮಾಡ್ತಿದ್ದಾಗ ಅದೆಷ್ಟು ಸಾರಿ ಸಣ್ಗುಡ್ಡೆಯವ್ರನ್ನ ನೆನಪು ಮಾಡ್ಕೊಂಡ್ರೂ ಗೊತ್ತಿಲ್ಲ. ಹಾಗಾಗಿ ನಾನು ತುಮಕೂರಿನವರಾಗಿ ನಾನು ಸಣ್ಗುಡ್ಡೆಯವ್ರು ನೋಡಿಲ್ವಲ್ಲ ಅಂತ ಅನಿಸ್ತಿತ್ತು. ಒಂದ್ಸಾರಿ ಇನ್ನು ತುಮಕೂರು ವಿಶ್ವವಿದ್ಯಾನಿಲಯ ಆಗಿರ್ಲಿಲ್ಲ, ಆಗ ತುಮಕೂರು PG ಸೆಂಟರ್ ಆಗಿತ್ತು, ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು PG ಸೆಂಟರ್. ಆ ಸಮಯದಲ್ಲಿ ಬರಗೂರು ರಾಮಚಂದ್ರಪ್ಪನವರು ಒಂದು ವಿಚಾರ ಸಂಕಿರಣವನ್ನ ಆಯೋಜಿಸಿದ್ರು. ಕನ್ನಡ ಸಾಹಿತ್ಯದಲ್ಲಿ ಕನಸು ಅಂತ ಇತ್ತು. ಅದರ ಸಮಾರೋಪ ಭಾಷಣಕ್ಕೆ ಸಣ್ಗುಡ್ಡೆಯವ್ರನ್ನ ಕರೆಸಿದ್ರು. ನನ್ಗೆ ಬಹಳ ಖುಷಿ ಆಯ್ತು ಇವತ್ತು ಸಣ್ಗುಡ್ಡೆಯವ್ರ ಮಾತು ಕೇಳ್ತೀನಿ ಅಂತ. ಸಣ್ಗುಡ್ಡೆಯವರು ಪ್ರಾರಂಭದಲ್ಲಿ ಮಾತನಾಡಿದ್ದೇನಂದ್ರೆ, ಬರಗೂರು ರಾಮಚಂದ್ರಪ್ಪನವರು ಏನೋ ಕನಸು ಅಂತ ಕಟ್ಟಿದ್ದಾರೆ, ಕನಸುಗಳು ಕನಸುಗಳಾಗಿರುತ್ತೆ ಪ್ರಾರಂಭ ಮಾಡಿ ಏನ್ ಇಷ್ಟೂರು ಮಾತನಾಡ್ತಾರೆ ಸರ್. ನಿಜವಾಗೂ ಅಷ್ಟಿನ ಪ್ರಶ್ನೆಗಳಿಂದ ಅದೊಂದು ಮಾತು ಕೇಳಿದಾಗ ನಿಜಕ್ಕೆ ಯಾವ ಇಲ್ಲದೆ ಅಸತ್ಯವನ್ನ ಎಂದೂ ನುಡಿತಿರ್ಲಿಲ್ಲ ಅನ್ನೋ ಮಾತಿದೆ ಸಣ್ಗುಡ್ಡೆಯವರ ಬಗ್ಗೆ. ಅದನ್ನ ಮತ್ತು ಅವರ ಭಾಷಣದಲ್ಲಿ ಕೇಳಿದ್ದುಂಟು. ಹಾಗೆ ನೇರವಾಗಿ ಮಾತನಾಡ್ತಿದ್ದವ್ರದ್ದು ಅವರು ರಿಟೈರ್ಡ್ ಆದ್ಮೇಲೆ ಅನ್ಸುತ್ತೆ MG ರೋಡ್ ಅಲ್ಲಿ ಈಗ ದ್ವಾರಕಾ ನಗರ ದ್ವಾರಕಾ ಹೋಗ್ಲಿಕ್ಕೆ ಆಯ್ತಾ, ಅಲ್ಲೊಂದು ಬುಕ್ ಸ್ಟಾಲ್ ಇತ್ತು ಅಂತ. ಅದನ್ನ MLA ಅವರು ಬಹಳ ಸರಿ ಹೇಳ್ತಾರೆ. ಅದ್ರ ಬುಕ್ ಸ್ಟಾಲ್ಗೆ ಸಾಕಷ್ಟು ಜನ ತುಮಕೂರಿನ ಸಾಹಿತಿಗಳು ಎಲ್ಲಿ ಹೋಗ್ತರು. ಆ ಮೂಲಕ ತುಮಕೂರಿನಲ್ಲಿ ಒಂದು ಸಾಹಿತ್ಯ ವಾತಾವರಣವನ್ನು ಕಟ್ಟುವಂತ ಕೆಲಸವನ್ನ ಸಣ್ಗುಡ್ಡೆಯವರು ಮಾಡಿದ್ರು. ಒಂದು ಪುಸ್ತಕ ಮಳಿಗೆಯನ್ನು ತೆಗೆದು ಅಲ್ಲಿ ಸಾಹಿತ್ಯಾಸಕ್ತರನ್ನು ಕರೆದು ಸಾಹಿತ್ಯನ ಕರೆದು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಅಂತ. ಅವ್ರು ಎಷ್ಟು ಸಾಮಾಜಿಕವಾದ ಕಾಳಜಿ ಇತ್ತು ಅನ್ನೋದಕ್ಕೆ MLA ಒಂದು ಮಾತು ಹೇಳಿದ್ರು. ಪುಸ್ತಕ ಮಳಿಗೆ ಪಕ್ಕದಲ್ಲಿ ಹುಡುಗ, ಸುಮಾರು ಒಂದು 10-12 ವರ್ಷದ ಹುಡುಗ ಶೂ ಪಾಲಿಶ್ ಮಾಡ್ತಿದ್ದ. ಯಾಕಯ್ಯ ನೀನ್ ಶೂ ಪಾಲಿಶ್ ಮಾಡ್ತೀಯ, ಸ್ಕೂಲ್ಗೆ ಹೋಗಲ್ವ ಅಂತ ಕೇಳಿದ್ರೆ, ಇಲ್ಲ ನನಗೆ ಸ್ಕೂಲ್ಗೆ ಹೋಗೋದಕ್ಕೆ ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲ, ಹಂಗಾಗಿ ನಾನು ಶೂ ಪಾಲಿಶ್ ಮಾಡ್ತಿದ್ದೀನಿ ಎಂದಾಗ ಸಣ್ಣಗುಡ್ಡೆಯವರು ಮತ್ತೆ ಇವರು ಆಲ್ರೆಡಿ ಗುರುತಿಸಿದಾಗೆ KR ನಾಯ್ಕ ಅವರು, VG ಅವರು, ಇವ್ರ ಜೊತೆಗೆ ಬಸವಯ್ಯ ಅನ್ನಂತ ಇನ್ನೊಬ್ಬರು ಸ್ನೇಹಿತರು, ಅವರೆಲ್ಲ ಸೇರ್ಕೊಂಡು ಆ ವಿದ್ಯಾರ್ಥಿಯ ಓದಿಗೆ ಆ ಒಂದು ವರ್ಷದ ಫೀಸ್ ಅಲ್ಲ, ಇಡೀ ಆ ವಿದ್ಯಾರ್ಥಿ ಎಷ್ಟು ದಿನ ಓದ್ತಾನೋ ಅಲ್ಲಿವರೆಗೂ ಬೇಕಾಗುವಷ್ಟು ಹಣವನ್ನು ಒದಗಿಸಿ ಆ ವಿದ್ಯಾರ್ಥಿಯನ್ನ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಳಿಸುವಂತ ಕೆಲಸ ಮಾಡಿದ್ದೀರಿಯಲ್ಲ, ಇದು ಸಣ್ಗುಡ್ಡೆಯವರಿಗೆ ಬರೀ ಕೂಡ ಇತ್ತು. ಘಟನೆಯನ್ನ ನಾನು ನೆನಪು ಮಾಡಿಕೊಳ್ಳಬೇಕು. ಅವರಿಗೆ ತುಂಬಾ ಜನ ಸ್ನೇಹಿತರಷ್ಟೇ ಇಲ್ಲ, ಶಿಷ್ಯರು ಬಹಳ ಜನ ಇದ್ರು. ಈಗಾಗಲೇ ಗುರುತಿಸಿದಾಗೆ ಬರಗೂರವರು, ದೊಡ್ಡರಂಗೇಗೌಡರು, ಮತ್ತೆ ಲೋಹಿತಾಶ್ವ ಅವರು, MLN ಅವರಂತೂ ಕೂಡ ಅಂದ್ರೆ ಮಾಲನಾಮೂರ್ತಿ ಅವರು, ಇವಂತೂ ಸಣ್ಗುಡ್ಡೆಯನವರಿಗೆ ತುಂಬಾ ಆಪ್ತವಾದ ಶಿಷ್ಯರಾಗಿದ್ದಂಥವ್ರು ಯಾರು MLN ಅವರು. MLN ಅವರು ಎಷ್ಟು ಸಣ್ಗುಡ್ಡೆಯವ್ರು ನಚ್ಕೊಂಡಿದ್ರು ಅಂದ್ರೆ, ಸಣ್ಗುಡ್ಡೆಯನವರು ತೀರ್ಕೊಂಡಾಗ MLN ಅವರು ಸಣ್ಗುಡ್ಡೆಯನವರ ಮುಖ ನೋಡಕ್ ಹೋಗ್ಲಿಲ್ಲ. ಯಾವಾಗಲೂ ಜೀವಕಳೆ ಇದ್ದಂತ ಮೇಷ್ಟ್ರ ಮುಖವನ್ನ ನೋಡಿದಂತ ನಾನು, ಅವರು ಜೀವಕಳೆ ಇಲ್ಲದಲೇ ಇರುವ ಕಳೆಬರವನ್ನ ನೋಡಬಾರದು ಅಂತ ಹೋಗದೆ ಮನೆಯಲ್ಲೇ ಇಡೀ ದಿನ ಹತ್ಕೊಂಡು ಕೂತಿದ್ದೆ ಅಂತ ಒಂದ್ಸಾರಿ MLN ಹೇಳಿದ್ರು. ಸೊ ಆ ತರದಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬೇರೂರ್ತಿದ್ದಂತ ಮನೋಭಾವ ಸಣ್ಗುಡ್ಡೆಯನವರಲ್ಲಿ ಇತ್ತು ಅನ್ನೋದಕ್ಕೆ ಅವರ ಒಡನಾಡಿ ಶಿಷ್ಯರುಗಳಿಂದ ನಾವು ನೋಡಬಹುದು. ಇನ್ನೊಂದು ಬಹಳ ಮುಖ್ಯವಾದ್ದು, ಅವರು ಯಾವಾಗಲೂ ಕೂಡ ನೇರವಾಗಿ ಮಾತನಾಡ್ತಿದ್ದವರು, ಯಾವುದೇ ಪ್ರಶ್ನೆ ಅವರು ನೇರವಾಗಿ ಉತ್ತರ ಕೊಡ್ತಿದ್ದಂಥವ್ರು ಕೂಡ. ಡಾಕ್ಟರ್ ಬದ್ದಣ್ಣ ಅಂಗೇವಿರ್ ಅನ್ನುವಂಥವ್ರು ಧಾರವಾಡದವರು. ಅವರೊಂದು ಅಕ್ಷರ ಹೊಸ ಕಾವ್ಯ ಆದ್ಮೇಲೆ ಹೊಸ ಜನಾಂಗದ ಕಾವ್ಯ ಅಂತ ಒಂದು ಸಂಕಲನ ತಂದ್ರು. ಅದರಲ್ಲಿ ಅಕ್ಷರ ಹೊಸ ಕಾವ್ಯ ಅಂದ್ರೆ ಲಂಕೇಶ್ ಅವರು ತಂದ ಅಕ್ಷರ ಹೊಸ ಕಾವ್ಯದಲ್ಲಿ ಇರದಲೇ ಇರುವಂತ ಕವಿಗಳು ಕವಿತೆಗಳು ಆ ಸಂಕಲನದಲ್ಲಿದೆ. ಈ
ಇವ್ರದ್ದು ಸಣ್ಣಗುಡ್ಡೆಯನವ್ರದ್ದು ಕೂಡ ಅಲ್ಲೊಂದು ಕವಿತೆ ಇದೆ. ಆ ಸಂದರ್ಭದಲ್ಲಿ ಸಣ್ಣಗುಡ್ಡೆಯವರು ಸಂದರ್ಶನ ಕೂಡ ಕೃತಿಯ ಕೊನೆಯಲ್ಲಿ ಹೇಳಿದ್ದಾರೆ. ಅವರು ಒಂದು 5-6 ಪ್ರಶ್ನೆ ಕೇಳಿದರೆ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ನೀವ್ ಯಾಕೆ ಬದುಕಿದ್ದೀರಿ ಅಂತ ಸಣ್ಣಗುಡ್ಡೆಯವ್ರಿಗೆ ಕೇಳ್ತಾನೆ. ಅದಕ್ಕೆ ಸಣ್ಣಗುಡ್ಡೆಯವರು ತಕ್ಷಣ ಕೂಡ ಉತ್ತರ, ನಾನಿನ್ನು ಸತ್ತಿಲ್ಲ ಅಂದಾಗಿ ಬದುಕಿದ್ದೀನಿ ಅಂತ. ಆ ಕಾಲದಲ್ಲಿ ಸಣ್ಣಗುಡ್ಡೆಯವರು ಕೊಟ್ಟ ಉತ್ತರ ಅದು ಬಹಳ ಸತ್ಯವಾದ ಮಾತು ಅಂತ. ಇಡೀ ಸಾಹಿತ್ಯ ವಲಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದ್ದು ಕೂಡ ಉಂಟು. ಹೀಗೆ ಸಾಹಿತ್ಯ ವಲಯದಲ್ಲಿ ಕವಿ, ಪ್ರಬಂಧಕಾರರು ಅಷ್ಟೇ ಅಲ್ಲ, ಅಧ್ಯಾಪಕರಾಗಿ ಕೂಡ ಮಹತ್ವದ ಹೆಸರನ್ನ ಮಾಡಿರ್ತಕ್ಕಂಥ ಸಣ್ಣಗುಡ್ಡೆಯವರನ್ನು ಕುರಿತು ಇವತ್ತು ಅವರು ಒಂದು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದ್ದು ನನಗೆ ಬಹಳ ಖುಷಿ ಆಯ್ತು. ನಾನು ಇನ್ನೊಂದಷ್ಟು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಹೆಚ್ಚು ಮಾತನಾಡೋದಕ್ಕೆ ಪದ್ಮಜ ಅವರು ಅವಕಾಶ ಕೊಡ್ಲಿಲ್ವೇನು ಅಂತ ಅನ್ಸುತ್ತೆ. ಸುಮಾರು ಒಂದು ಕಾಲ ಗಂಟೆ ದೀರ್ಘವಾಗಿ ತುಂಬಾ ಚೆನ್ನಾಗಿ ಕೂಡ ಇತ್ತು. ಒಬ್ಬ ಸಂಶೋಧನಾರ್ಥಿ ಈ ಒಂದು ವಿಷಯವನ್ನು ಹೇಗೆ ಗ್ರಹಿಸಬಹುದು ಅನ್ನೋದಕ್ಕೆ ಅವರ ಮಾತು ಮತ್ತೆ ಅದಕ್ಕೆ ತಕ್ಕನಾಗಿ ಅವರ ಕೃತಿಯೂ ಕೂಡ ಇದೆ. ಅಂತೂ ಸಣ್ಣಗುಡ್ಡೆಯವರ ಬಗ್ಗೆ ಇಷ್ಟೊಂದು ಸುದೀರ್ಘವಾದ ಒಂದು ಉಪನ್ಯಾಸ ನಡೆದಿದ್ದು ಬಹಳ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆಯೋಜಕರಿಗೆ ಮತ್ತು ವಿದ್ವಾನ್ ಸಿದ್ದರಾಮಣ್ಣವರಿಗೆ ಮತ್ತೆ ಗೆಳೆಯರಾಗಿರ್ತಕ್ಕಂಥ ಗೋವಿಂದರಾಯರವರಿಗೆ ಮತ್ತೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ರವಿಯವರಿಗೆ ಎಲ್ಲರಿಗೂ ಹೊಂದಿಸ್ತಾ ನಾನು ಹೆಚ್ಚು ಸಮಯ ತಗೊಂಡ್ರೆ ಅದು ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಮಾತುಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮಾರ್ಗದರ್ಶನದಲ್ಲಿ ಮೇಡಮ್ ಅವರ PhD ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ ಸರ್. ಒಳ್ಳೆಯ ಮಾರ್ಗದರ್ಶನವನ್ನ ತಾವು ಮಾಡಿದ್ದೀರಿ. ಮೇಡಮ್ ಅವರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಬೇಗ ತಮ್ಮ ಮಾರ್ಗದರ್ಶನದಲ್ಲಿ ಮೇಡಮ್ ಅವ್ರಿಗೆ ಅವಾರ್ಡ್ ಆಗ್ಲಿ ಅಂತ ಹೇಳ್ತಾ, ನೀವು MLN ಸರ್ ಅವರು, ನಾನು ಸಣ್ಣಗುಡ್ಡೆ ಸರ್ ಅವ್ರ ಮನೆಗೆ 2-3 ಸಾರಿ ಹೋದಾಗ್ಲೂ ಕೂಡ ಸರ್ MLN ಸರ್ ಅವ್ರ ಬಗ್ಗೆ ಮಾತಾಡಿದ್ರೆ ಗಂಟೆಗಟ್ಲೆ ದಿನಗಟ್ಲೆ ಮಾತಾಡ್ತಾರೆ ಸರ್. ಆ ಮಟ್ಟಕ್ಕೆ KR ನಾಯಕ್, VG ಸರ್ ನಾವು ತುಮಕೂರಿಗೆ ಹೊಸದಾಗಿ ಬಂದಾಗ ಆ ಒಡನಾಟನ ತುಂಬಾ ಹತ್ತಿರದಿಂದ ಕಂಡಂತವರಲ್ಲಿ ನಾನು ಕೂಡ ಒಬ್ಬ ಸರ್. ಆ ತರದ ಅನುಭವಗಳನ್ನ ತಾವು ಬಿಚ್ಚಿಟ್ಟಿದ್ದೀರಿ. ತಾವು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ತಮಗೆಲ್ಲ ಸಂಘಟನೆಗಳ ಪರವಾಗಿ ಗೌರವದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ ಸರ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಎಲ್ಲರಿಗೂ ಗೌರವದ ಧನ್ಯವಾದಗಳನ್ನು ತಿಳಿಸಲಿದ್ದಾರೆ ಮಿತ್ರ ಡಾಕ್ಟರ್ ರವಿಶಂಕರ್ ಅವರು. ಧನ್ಯವಾದಗಳು ಸರ್. ಕನ್ನಡ ಸಾಹಿತ್ಯ ಸಂವಾದ ಮಾಲೆ 52 ಅತ್ಯಂತ ಅರ್ಥಪೂರ್ಣವಾಗಿ ಪ್ರೊಫೆಸರ್ HG ಸಣ್ಣಗುಡ್ಡಯ್ಯ ಅವರ ಬದುಕು ಬರಹವನ್ನು ಕುರಿತು ಇವತ್ತು ಶ್ಲಾಘನೀಯವಾಗಿ ನೆನಪಿಸಿಕೊಂಡಿದೆ. ಇಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ S ಶಿವಣ್ಣ ಬೆಳವಾಡಿ ಸರ್ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೊಫೆಸರ್ YM ಪದ್ಮಜ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರ್ಥಪೂರ್ಣವಾಗಿ 2 ಮಾದರಿಯಲ್ಲಿ, ಒಂದು ಅಧ್ಯಯನ, ಇನ್ನೊಂದು ಸಂದರ್ಶನ, ಈ 2 ಮಾದರಿಯಲ್ಲಿ ಅವರು ಉಪನ್ಯಾಸವನ್ನು ನಡೆಸಿಕೊಟ್ರು. ಅಧ್ಯಯನದಂತೆಯೇ ಸಂದರ್ಶನವೂ ಕೂಡ ಅತ್ಯಂತ ಗಟ್ಟಿಯಾಗಿ ಒಂದು ಸಂಶೋಧನಾ ಪ್ರಬಂಧದ ಫಲಿತ ನಮಗೆ ಇವತ್ತಿನ ಉಪನ್ಯಾಸದಲ್ಲಿ ದೊರಕ್ತು ಅಂತ ನಾನಾದರೂ ಭಾವಿಸಿದ್ದೇನೆ. ಯಾಕೆಂದ್ರೆ ಸುದೀರ್ಘವಾದ ಅವ್ರಿಗೆ ಇನ್ನೂ ಸಾಕಷ್ಟು ವಿಷಯ ಇತ್ತು, ಆದರೆ ಅದನ್ನು ಸಂಕ್ಷಿಪ್ತಗೊಳಿಸೋದು ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅದು ಆ ಹಸಿವು, ಆ ಅಧ್ಯಯನದ ಹಸಿವು ಅಷ್ಟು ಸುದೀರ್ಘವಾದ ಕಾರಣದಿಂದ ಅಷ್ಟು ಬೇಗ ಅವರು ಸಂಕ್ಷಿಪ್ತಗೊಳಿಸಕ್ಕಾಗ್ಲಿಲ್ಲ. ಆದ್ರೂ ಸಮಯದ ಮಿತಿಯಿಂದ ಸಂಕ್ಷಿಪ್ತಗೊಳಿಸಿದ್ರೆ ಏನು, ಇನ್ನೂ ಸಾಕಷ್ಟು ಹೇಳ್ತಾ ಇದ್ರು. ಮೇಡಮ್, ನಿಮ್ಮ ಅಧ್ಯಯನ ಅತ್ಯಂತ ಫಲಪ್ರದವಾಗಿ ನಮಗೆ ಲಭಿಸಿದೆ. ಇಂದಿನ ಉಪನ್ಯಾಸ ಸಾರ್ಥಕಗೊಳಿಸಿದ್ದೀರಿ. ನಿಮಗೆ ಸಾಹಿತ್ಯ ಸಂವಾದ ಮಾಲೆಯ ಪ್ರಯುಕ್ತವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಮತ್ತು ಮೇಡಮ್ ಅವರ ಉಪನ್ಯಾಸಕ್ಕೆ ತಕ್ಕಂತೆ ಇನ್ನೂ ಕೆಲವು ನುಡಿಗಳನ್ನ ಹಂಚ್ಕೊಳ್ಬೇಕಿತ್ತು, ನನಗೆ ಅವಕಾಶ ಸಿಗಲಿಲ್ಲ ಅನ್ನುವಂತಹ ಇಷ್ಟ ಅರ್ಥಪೂರ್ಣವಾಗಿ ಶಿವಣ್ಣ ಬೆಳವಾಡಿ ಸರ್ ಇವತ್ತು ಅಧ್ಯಕ್ಷೀಯ ನುಡಿಗಳನ್ನ ನುಡಿದ್ರು ಅಂದ್ರೆ ನಾನು ನೇರವಾಗಿ ಅವರ ಉಪನ್ಯಾಸ ಕೇಳಬೇಕು ಅಂತ ನನಗಾದ್ರೂ ಆಸೆ ಉಂಟು. ಅಷ್ಟು ಅರ್ಥಪೂರ್ಣವಾಗಿ ಅವರು ಇವತ್ತು ಅಧ್ಯಕ್ಷೀಯ ನುಡಿಗಳನ್ನ ಹಂಚಿಕೊಂಡ್ರು. ಖಂಡಿತ ನಿಮ್ಮ ನೇರವಾದ ನುಡಿಗಳನ್ನ ಕೇಳಕ್ಕೆ ಆಸಕ್ತಿ ಹೊಂದಿದ್ದೇನೆ ಸರ್. ಅಷ್ಟು ಅರ್ಥಪೂರ್ಣವಾಗಿ ಅಧ್ಯಕ್ಷೀಯ ನುಡಿಗಳನ್ನ ಹಂಚಿಕೊಂಡ್ರಿ ಸರ್. ಯಾವಾಗಲೂ ಗೋವಿಂದರಾಯ್ ಸರ್ ನಮ್ಗೆ ಹೇಳ್ತಾ ಇರ್ತಾರೆ ನಿಮ್ಗಳ ಕುರಿತು, ಮತ್ತು ನಿಮ್ಮ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸಾಕಷ್ಟು ಭಾಗವಹಿಸಿದ್ದಾರೆ ಕೂಡ, ಅವರೆಲ್ಲ ಪುಣ್ಯವಂತರು. ನಿಜವಾಗಿಯೂ ಖುಷಿ ಆಯ್ತು ಸರ್ ನಿಮ್ಮ ಅಧ್ಯಕ್ಷೀಯ ನುಡಿಗಳು, ಮತ್ತು ಅವೆಲ್ಲವೂ ಕೂಡ ನೆನಪಿನ ಒಂದೊಂದು ಕೊಂಡಿಗಳನ್ನ ಬಿಚ್ಚಿಕೊಂಡಂತೆ ಇದ್ದು, ಇನ್ನು ನಿಮ್ಮನ್ನು ಮಾತಾಡಿಸಿದ್ರೆ ಅಥವಾ ಇನ್ನೊಂದಿಷ್ಟು ಸಮಯ ಇದ್ದಿದ್ರೆ ಇನ್ನು ಸಾಕಷ್ಟು
ಸಣ್ಣಗುಡ್ಡಯ್ಯ ಸರ್ ಅವರ ಕುರಿತು ನೆನಪುಗಳು ಬರ್ತಿದ್ವು ಅಂತ ನಾನಾದ್ರೂ ಭಾವಿಸಿದ್ದೇನೆ. ಮತ್ತು ಸಾಹಿತ್ಯ ಸಂವಾದ ಮಾಲೆ ಒಂದು ಪುಸ್ತಕವನ್ನು ತರುತ್ತೆ. ಸುಮಾರು 75 ಅಥವಾ 100ರ ಸಂಚಿಕೆಯೊಳಗೆ ಇಂತಹ ಪುಸ್ತಕ ಬರುತ್ತೆ. ಎಲ್ಲ ಇದುವರೆಗೂ ನಡೆದಿರುವ ಸಂವಾದ ಮಾಲೆಯ ವ್ಯಕ್ತಿ ಚಿತ್ರಗಳ ಕುರಿತು ಪುಸ್ತಕ ಇರುತ್ತೆ. ಅದರಲ್ಲಿ ಶಿವಣ್ಣ ಬೆಳವಾಡಿ ಸರ್ ಕೂಡ ಒಂದು ಲೇಖನ ಕೊಟ್ರೆ ನಮಗಿನ್ನೂ ಖುಷಿ ಆಗುತ್ತೆ ಅಂತ ನಾನಾದ್ರೂ ನಿಮ್ಮನ್ನ ಕೋರ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಮಲ್ಲಿಯೂ ಕೂಡ ಅಂತಹ ಅದ್ಭುತ ನೆನಪುಗಳಿದ್ದಾವೆ. ಹಾಗಾಗಿ ಸರ್ ನಿಮಗೆ ವಿಶೇಷವಾಗಿ ಸಾಹಿತ್ಯ ಸಂವಾದ ಮಾಲೆಯು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಸರ್. ಇಂದು ಆತ್ಮೀಯರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ನ ನೂತನ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ವಹಿಸಿಕೊಂಡು ತನ್ನ ಒತ್ತಡದ ನಡುವೆಯೂ ಕೂಡ ಆಗಮಿಸಿ ತಮ್ಮ ಒಂದೆರಡು ಆಶಯ ನುಡಿಗಳನ್ನ ಹಂಚಿಕೊಂಡ್ರು ಪ್ರೊಫೆಸರ್ ಡಿ ಕೃಷ್ಣ ಸರ್ ಅವರು. ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಮತ್ತು ಇದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಇರುತ್ತೆ ಅಂತ ನಾವು ಭಾವಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮುಂದುವರಿಸ್ತೇವೆ. ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ. ಮತ್ತು ಇಂದಿನ ಪ್ರಾಸ್ತಾವಿಕ ನುಡಿಗಳನ್ನ ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಪ್ರವೇಶಿಕೆಯನ್ನು ನೀಡಿದಂತಹ ವಿದ್ವಾನ್ MG ಸಿದ್ದರಾಮಯ್ಯ ಸರ್, ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವಿಲ್ಲದೆ ಕಾರ್ಯಕ್ರಮ ಇಲ್ಲ. ಆದ್ರಿಂದ ನಿಮ್ಮ ಪ್ರೀತಿಯ ಯಾವಾಗಲೂ ಬೆನ್ನು ತಟ್ಟುವ ಮಾತುಗಳು ನಮಗೆ ಬೇಕು ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೂ ಈ ಕಾರ್ಯಕ್ರಮದಲ್ಲಿ ಯಥಾಸ್ಥಿತಿಯಾಗಿ ಅವರು ಪ್ರತಿ ಸಲದಂತೆಯೇ ಬಂದು ಅರ್ಥಪೂರ್ಣವಾಗಿ ಕೇಳಿಸಿಕೊಂಡು ಒಂದು ಮೆಚ್ಚುಗೆ ಮಾತುಗಳನ್ನ ಹಾಡ್ತಾ ಕುಮಾರಸ್ವಾಮಿ ಸರ್ ಆಗ್ಬಹುದು, ರಮಾಕುಮಾರಿ ಮೇಡಮ್ ಆಗ್ಬಹುದು, ವಿಶೇಷವಾಗಿ ಇವತ್ತು ಅವರ ಸಂದೇಶಗಳನ್ನ ನಾವು ನೋಡಬಹುದು. ವಿಶೇಷವಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಕೆ ಸಿದ್ಲಿಂಗಪ್ಪ ಸರ್ ಆಗಬಹುದು, ವಿಶ್ವೇಶ್ವರಯ್ಯ ಸರ್ ಆಗಬಹುದು, ಶ್ರೀಮತಿ ಪುಷ್ಪಾ ಮೇಡಮ್ ಎಲ್ಲರಿಗೂ ಕೂಡ ಮತ್ತು ನಿಂಗಯ್ಯ ಸರ್ ಎಲ್ಲರಿಗೂ ಕೂಡ ನಾನು ಕಾರ್ಯಕ್ರಮದ ಪ್ರಯುಕ್ತವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಅಂದ್ರೇನೆ ನಡೆಯೋದು ನನ್ನ ಗುರುಗಳು ಮತ್ತು ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ಡಾಕ್ಟರ್ ಗೋವಿಂದರಾಯ ಸರ್. ವಿಶೇಷವಾಗಿ ಎಷ್ಟು ಒತ್ತಡಗಳಿದ್ರೂ ಕೂಡ ಈ ಕಾರ್ಯಕ್ರಮ ಇದು ಸಾಂಗವಾಗಿ ನಡೆಯೋದಕ್ಕೆ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸ್ತಾರೆ. ಇವತ್ತು ತೊಂದರೆ ಆಗಿದ್ದು ನನ್ನದೇ. ಸಾಮಾನ್ಯವಾಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದದ್ರಿಂದ ಅಲ್ಲಿಂದ ಬಂದು ಈ ಕಾರ್ಯಕ್ರಮವನ್ನು ಸಂಘಟಿಸಲು ಸ್ವಲ್ಪ ತಡವಾಯಿತು. ನಾನು ಎಲ್ಲರಿಗೂ ಕ್ಷಮೆ ಕೋರ್ತಾ ನನ್ನ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾವು ನಾಳೆ ಇದರ ವಿಡಿಯೋ ಪ್ರತಿಯೊಂದಿಗೆ ಫೀಡ್ಬ್ಯಾಕ್ ಲಿಂಕ್ ಕಳಿಸ್ತಾ ಇದ್ದೇನೆ. ನಿಮ್ಮ ಪ್ರತಿಕ್ರಿಯೆಗಳನ್ನ ಮುಕ್ತವಾಗಿ ಅಲ್ಲಿ ಹಂಚಿಕೊಳ್ಳಿ ಮತ್ತು ಪ್ರಮಾಣ ಪತ್ರವನ್ನು ಪಡೆಯಿರಿ ಅಂತ ಹೇಳ್ತಾ ಮುಂದಿನ ಕನ್ನಡ ಸಾಹಿತ್ಯ ಸಂವಾದ ಮಾಲೆ 53ಕ್ಕೆ ನಾವೆಲ್ಲರೂ ಭೇಟಿಯಾಗೋಣ. ಶುಭರಾತ್ರಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು ರವಿಶಂಕರ್. ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಈ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಆಗಮಿಸಿರುವಂತ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಶುಭರಾತ್ರಿ.